ಯೋ ಗಾಯ್ಸ್, ತುಂಬಾ ದಿನಗಳಿಂದ ನಮ್ಮ ಚಾನೆಲ್ ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರ ಕೆಳಗಡೆ ಬಂದು ಅಬ್ಸೆಷನ್ ಮೂವಿಯನ್ನು ಅಪ್ಲೋಡ್ ಮಾಡಿ, ಅಬ್ಸೆಷನ್ ಮೂವಿಯನ್ನ ಹಾಕಿ ಅಂತ ಕಮೆಂಟ್ಸ್. ತುಂಬಾ ದಿನಗಳನ್ನ ಬಿಟ್ಟು ಇಂತಹ ಮೂವಿಯನ್ನ ಹಾಕಿ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇರೋದು ಈ ಮೂವಿಗೆನೇ ಇರಬೇಕು ಅನ್ಸುತ್ತೆ. ಅಂತದ್ದು ಏನು ತಾನೇ ಈ ಮೂವಿಯಲ್ಲಿ ಇರ್ತಿದೆ, ಏನಕ್ಕಾಗಿ ಈ ಮೂವಿಯನ್ನ ತಲೆ ಮೇಲೆ ಎತ್ತಿಟ್ಕೊತಿದ್ದಾರೆ. ಆಲ್ರೆಡಿ ಮೂವಿಯನ್ನು ನೋಡಿದ್ರು ಕೂಡ ನೀವು ಒಂದ್ಸಲ ಎಕ್ಸ್ಪ್ಲೈನ್ ಅನ್ನ ಮಾಡಿ ಅಂತ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ನೋಡಿ. ಸೊ ಆ ಮಟ್ಟಿಗೆ ಈ ಮೂವಿಯಲ್ಲಿ ಏನೋ ಒಂದು ವಿಷಯ ಇರ್ತಿದೆ ಅಂತ ತಾನೇ ಅರ್ಥ. ಸೊ ಆ ಮೂವಿಯನ್ನ ಇವತ್ತು ನಾವು ನೋಡ್ತಿದೀವಿ. ಸೊ ಇವತ್ತು ನಾವು ನೋಡೋ ಮೂವಿಯ ಹೆಸರು ಅಬ್ಸೆಷನ್. 2 ತಿಂಗಳ ಹಿಂದೆ ರಿಲೀಸ್ ಆಗಿದ್ದ ಮೂವಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಫುಲ್ ವಿಡಿಯೋವನ್ನ ನೋಡ್ಬಿಟ್ಟು. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಮೂವಿಯ ಹೀರೋವನ್ನ ತೋರಿಸ್ತಾರೆ. ಆಪೋಸಿಟ್ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ, ಅದನ್ನ ತೋರಿಸೋದಿಲ್ಲ. ಏನೋ ನಾನು ಬ್ರೇಕ್ ಆಗೋ ರೀತಿ ಫೀಲ್ ಆಗ್ತಿದೆ. ಯಾವಾಗ್ಲೂ ನಾನು ನಿನ್ನ ಬಗ್ಗೆ ಮಾತ್ರವೇ ಯೋಚನೆ ಮಾಡ್ತಿರೋದು, ನಿನ್ನ ಬಗ್ಗೆ ಅನ್ಕೋಬಾರ್ದು, ನಿನ್ನ ಬಗ್ಗೆ ಫೀಲ್ ಮಾಡಬಾರ್ದು ಅಂತ ನಾನು ಅನ್ಕೋತೀನಿ. ಆದ್ರೆ ನಾನು ಕೇಳುವ ಯಾವುದೇ ಸಾಂಗ್ ಆಗಿರ್ಲಿ ಅವು ಎಲ್ಲವೂ ನಿನ್ನನ್ನೇ ನೆನಪು ಮಾಡುತ್ತೆ. ನಾನು ನೋಡುವ ಯಾವುದೇ ಮೂವಿ ಆಗ್ಲಿ ಎಲ್ಲವೂ ನಿನ್ನನ್ನೇ ನೆನಪು ಮಾಡ್ತಿದೆ. ನನಗೆ ನಿನ್ನನ್ನು ತುಂಬಾನೇ ಇಷ್ಟವಾಗುತ್ತೆ, ಅಷ್ಟು ಇಷ್ಟ ನೀನು. ನನ್ನ ಮೇಲೆ ಅಷ್ಟೊಂದು ಕ್ಯಾರಿಂಗ್ ಆಗಿರ್ತಿದ್ಯಾ, ನನಗೆ ಯಾಕೋ ನಿನ್ನ ಮೇಲೆ ಅಂತ ಒಂದು ಪಾಸ್ ಅನ್ನ ಬಿಟ್ಟು, ಒಂದು ಗ್ಯಾಪ್ ಅನ್ನ ಬಿಟ್ಟು, ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತನೂ ನನಗೆ ನೀನಂದ್ರೆ ಇಷ್ಟ ಅಂತ ಹೇಳ್ತಾನೆ. ಸೂಪರ್ ಅಂತ ಆಪೋಸಿಟ್ ಅಲ್ಲಿ ಇರುವ ಹುಡುಗಿ ಅಪ್ರಿಶಿಯೇಟ್ ಮಾಡ್ತಾಳೆ. ಈ ಕಡೆ ಫ್ರೆಂಡ್ ಹುಡುಗ, ಲೋ ಇದೆಲ್ಲ ತುಂಬಾನೇ ಟೂ ಮಚ್ ಕಣೋ, ಯಾಕೋ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು, ಅಷ್ಟೊಂದೆಲ್ಲ ಮಾತಾಡಬಾರ್ದು ಕಣೋ ಅಂತ ಫ್ರೆಂಡ್ ಹುಡುಗ ಅವನೇನೋ ಲವ್ ಗುರು ಅನ್ನೋ ರೀತಿ, ಲವ್ ಮಾಡೋದ್ರಲ್ಲೇ ಪಂಟ ಅನ್ನೋ ರೀತಿ ಮಾತಾಡ್ತಿರ್ತಾನೆ. ಇವನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ವಾಮಿಟ್ ಬರೋ ರೀತಿ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಏನು ತಾನೇ ನಡೀತಿದೆ ಅಂತ ನೋಡ್ಬೇಕಾದ್ರೆ ಬಾರಲ್ಲಿ ಸರ್ವರ್ ಕೆಲಸ ಮಾಡುವ ಒಬ್ಳು ಹುಡುಗಿಯನ್ನ ಕೂರಿಸಿ ನನಗೆ ಈ ರೀತಿ ಒಬ್ಳು ಹುಡುಗಿಗೆ ಪ್ರಪೋಸ್ ಅನ್ನ ಮಾಡೋದಕ್ಕೆ ತುಂಬಾನೇ ಭಯವಾಗ್ತಿದೆ ಅಂತ ಹೇಳಿ ರಿಹರ್ಸಲ್ ಅನ್ನ ಮಾಡಿದ್ದಾರೆ. ಅದನ್ನ ಕೂಡ ಈ ಫ್ರೆಂಡ್ ಹುಡುಗನೇ ಅರೇಂಜ್ ಮಾಡಿಕೊಟ್ಟಿರೋದು. ನೀನು ಚೆನ್ನಾಗಿ ಮಾಡಿದೆ, ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡು ಅಂತ ನಮ್ಮ ಹುಡುಗನನ್ನ ಅಪ್ರಿಶಿಯೇಟ್ ಮಾಡಿ ಹೋಗ್ತಾಳೆ ಸರ್ವರ್ ಹುಡುಗಿ. ಆವಾಗ ಫ್ರೆಂಡ್ ಹುಡುಗ, ಲವ್ ಈ ರೀತಿ ಎಲ್ಲ ನೀನು ಮಾತಾಡ್ತಾ ಇದ್ರೆ ಆ ಹುಡುಗಿ ನಿಕ್ಕಿ ಓಡಿ ಹೋಗ್ಬಿಡ್ತಾಳೆ ಕಣೋ. ಆಮೇಲೆ ಸ್ಕೂಲ್ ಓದ್ಬೇಕಾದ್ರೆ ಅವಳನ್ನ ಫ್ರೀಕಿ ಅಂತ ಕರೆದ್ರೆ ಅವಳಿಗೆ ಒಂದು ಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಫ್ರೀಕಿ ನಿಕ್ಕಿ ಅಂತ ಕರೆದ್ರೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ನೀನು ಬೇಕಾಗಿದ್ರೆ ಆ ರೀತಿ ಅವಳನ್ನ ಕರೆದು ನೋಡು. ಹುಡುಗಿಯರಿಗೆ ಯಾವಾಗ್ಲೂ ಹಿಂದೆನೆ ತಿರುಗಾಡುವ ಹುಡುಗರಿಗಿಂತ ಸ್ವಲ್ಪ ಮಾಸ್ ತೋರಿಸುವ ಹುಡುಗರಂದ್ರೇನೆ ಇಷ್ಟ ಆಗೋದು. ಇಷ್ಟ ಆಗದೆ ಇರುವ ಕೆಲಸಗಳನ್ನ ಮಾಡುವ ಹುಡುಗರನ್ನೇ ಅವ್ರಿಗೆ ಆಪೋಸಿಟ್ ಆಗಿ ಏನಾದ್ರು ಒಂದು ವಿಷಯವನ್ನ ಮಾಡೋವನ್ನೇ ಅವ್ರಿಗೆ ಇಷ್ಟವಾಗೋದು ಅಂತ ಲಿಟ್ರಲಿ ತಪ್ಪಾಗಿ ಅಡ್ವೈಸ್ ಅನ್ನ ಮಾಡ್ತಿರ್ತಾನೆ ಫ್ರೆಂಡ್. ಸರಿ, ಯಾವಾಗ ತಾನೇ ಪ್ರಪೋಸ್ ಅನ್ನ ಮಾಡೋಣ ಅನ್ಕೊಂಡಿದ್ಯಾ ಅಂತ ಕೇಳಿದ್ರೆ ಇವತ್ತು ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳ್ಬೇಕಾದ್ರೆ, ಲೋ ಮಚ್ಚ ಇವತ್ತು ಬೇಡ್ಲೇ ಬೇಡ, ಇವತ್ತು ನಮ್ಮ ಗೆಟ್ ಟುಗೆದರ್ ಇರ್ತಿದೆ, ಎಲ್ಲರಿಗೂ ಖುಷಿಯಾಗಿರುವ ಸಮಯ. ಅಂತಹ ಮೊಮೆಂಟ್ ಅಲ್ಲಿ ನಿನ್ನ ಪಾಡಿಗೆ ಹೋಗಿ ಆ ಹುಡುಗಿಗೆ ಐ ಲವ್ ಯು ಅಂತ ಹೇಳಿ ಅವಳು ಏನಾದ್ರು ಅದಕ್ಕೆ ಕೋಪಿಸ್ಕೊಬಿಟ್ಟು ಹೊರಗಡೆ ಹೊರಟೋಗ್ಬಿಟ್ರೆ ಆ ಗೆಟ್ ಟುಗೆದರ್ ಹಾಳೋಗ್ಬಿಡುತ್ತೆ ಕಣೋ. ಆದ್ರಿಂದ ಇನ್ನೊಂದು ದಿನ ಹೇಳು ಆಯ್ತಾ, ಇವತ್ತು ಹೇಳ್ಬೇಡ ಮಗ ಅಂತ ಹೇಳಿರ್ತಾನೆ ಫ್ರೆಂಡ್. ನಮ್ಮ ಹುಡುಗನು ಸರಿ ಅಂತ ಹೇಳಿ ಅವನ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ಬೇಕಾದ್ರೆ ಅವನ ಬೆಕ್ಕು ಮರಿ ಸತ್ತೋಗಿರುತ್ತೆ. ಓ, ಯಾವ್ದೋ ಒಂದು ಮಾತ್ರೆ ಡಬ್ಬಿ ಕೆಳಗಡೆ ಬಿದ್ದೋಗಿದೆ, ಅದನ್ನ ಗೊತ್ತಿಲ್ಲದೆ ಆ ಟ್ಯಾಬ್ಲೆಟ್ಸ್ ಅನ್ನ ತಿನ್ಬಿಟ್ಟಿದೆ ಆ ಬೆಕ್ಕು, ಆದ್ರಿಂದಾನೇ ಸತ್ತೋಗ್ಬಿಟ್ಟಿದೆ. ನೋಡಿ ಅಲ್ಮಾರಿಯಲ್ಲಿ ಎಷ್ಟೊಂದು ಟ್ಯಾಬ್ಲೆಟ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ ಅಂತ. ಎಲ್ಲವೂ ಇವನದ್ದ ಇಲ್ಲ ಇವನ ಫ್ಯಾಮಿಲಿಯಲ್ಲಿ ಇರೋ ಮೆಂಬರ್ಸ್ ಅಂತ ಗೊತ್ತಿಲ್ಲ, ನೋಡೋಣ. ನಂತರ ಹುಡುಗ ಬೆಕ್ಕು ಸತ್ತೋಯ್ತಲ್ಲ ಅಂತ ಬೇಜಾರಾಗಿ ತುಂಬಾನೇ ಅಳ್ತಿರ್ತಾನೆ. ನಂತರ ಗ್ಯಾಪ್ ಅಲ್ಲಿ ತಾನು ಲವ್ ಮಾಡ್ತಾ ಇರುವ ನಿಕ್ಕಿ ಅನ್ನುವ ಹುಡುಗಿಯ ಪ್ರೊಫೈಲ್ ಗೆ ಹೋಗಿ ಅವಳ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಎಲ್ಲವನ್ನು ನೋಡ್ತಿರ್ತಾನೆ. ಆಗಿರ್ಬೇಕಾದ್ರೆ ಸಡನ್ ಆಗಿ ಅವಳ ಹತ್ರ ಇಂದಾನೆ ಫೋನ್ ಕಾಲ್ ಬರ್ಬೇಕಾದ್ರೆ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಫೋನ್ ಅನ್ನ ಪಿಕ್ ಮಾಡಿ ಮಾತಾಡ್ತಾನೆ. ಯಾಕೋ ಇವತ್ತು ಗೆಟ್ ಟುಗೆದರ್ ಪಾರ್ಟಿಗೆ ನೀನು ಬರೋದಿಲ್ವಾ ಅಂತ ಕೇಳ್ತಾಳೆ. ಇಲ್ಲ, ನಾನು ಸ್ವಲ್ಪ ಬಿಸಿ ಆಗಿರ್ತಿದೆ ಅದು ಇದು ಅಂತ ಹೇಳಿ ಹುಡುಗ ಮೇಂಟೈನ್ ಮಾಡ್ತಾನೆ. ಇಲ್ಲ ಕಣೋ, ನೀನು ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಹುಡುಗಿ ಹೇಳ್ಬೇಕಾದ್ರೆ, ಇಲ್ಲ ಇವತ್ತು ನನಗೆ ಯಾಕೋ ಒಂದ್ ರೀತಿ ಇರ್ತಿದೆ, ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಬರೋದಕ್ಕೆ ಆಗುತ್ತೋ ಇಲ್ವೋ ಅಂತ. ಆವಾಗ ಹುಡುಗಿ, ನಾನು ನಿನ್ನ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು, ನೀನು ಬಂದ್ರೆ ಚೆನ್ನಾಗಿರುತ್ತೆ. ಏನದು ಅಂತ ಹುಡುಗ ಕೇಳ್ತಾನೆ. ಅದು ನಾವಿಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದೀವಲ್ವಾ, ಅಲ್ಲಿ ನಾನು ಪೇಪರ್ ಅನ್ನ ಹಾಕ್ಬಿಟ್ಟಿದ್ದೀನಿ, ಕೆಲಸವನ್ನ ಬಿಡ್ತಿದ್ದೀನಿ ಬೇಗನೆ, 2 ವಾರದಲ್ಲಿ ಹೊರಟ್ಬಿಡ್ತಿದ್ದೀನಿ ಅಂತ ಹೇಳ್ತಾಳೆ. ಅವಳಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ನಮ್ಮ ಹುಡುಗನು ವಾಚನ ನೋಡ್ತಾನೆ, ಒಂಥರ ಫೀಲ್ ಮಾಡ್ತಾನೆ, ಎಲ್ಲಿ ಅವಳು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳೋ, ಸೊ ಅವಳು ಇರ್ಬೇಕಾದ್ರೆ ಅವಳಿಗೆ ಪ್ರಪೋಸ್ ಅನ್ನ ಮಾಡ್ಬಿಡೋಣ ಅಂತ ಅನ್ಕೋತಾನೆ. ಅದೇ ಸಮಯದಲ್ಲಿ ನಿಕ್ಕಿನು ಫ್ರೆಂಡ್ ಇನ್ನೊಬ್ಬಳು ಮಾತಾಡ್ಕೊಳ್ಳೋದನ್ನ ನಮ್ಮ ಹುಡುಗ ಕೇಳಿಸ್ಕೊತಾನೆ. ಯಾವುದೋ ಕತ್ತಿಗೆ ಹಾಕೊಳ್ಳುವ ನೆಕ್ಲೆಸ್ ಡೈಮಂಡ್ ರೀತಿ ಮಿಂಚುತ್ತೆ ಅನ್ಸುತ್ತೆ, ಆದ್ರೆ ಡೂಪ್ಲಿಕೇಟ್ ಕವರಿಂಗ್ ಏನೇ, ಆದ್ರೆ ಅದನ್ನ ನೀನು ಮಿಸ್ ಮಾಡ್ಕೊಬಿಟ್ಟಿದ್ಯಲ್ಲ, ಯಾಕೆ ಈ ರೀತಿ ಮಾಡ್ದೆ, ಇವಾಗ ನಾನು ಏನನ್ನ ಹಾಕೊಂಡು ಹೋಗೋದು ಅಂತ ಮಾತಾಡ್ತಿರ್ತಾಳೆ. ಹಾಗೇನೆ ಫೋನ್ ಕಾಲ್ ಕಟ್ ಆಗ್ಬಿಡುತ್ತೆ. ತಕ್ಷಣವೇ ನಮ್ಮ ಹುಡುಗ, ಸರಿ ಆಯ್ತು ಇವತ್ತು ನಾವು ಹೋಗೋಣ, ಅವಳಿಗೆ ಇಷ್ಟವಾಗೋ ರೀತಿ ಡೈಮಂಡ್ ರೀತಿ ಮಿಂಚುವ ಡೂಪ್ಲಿಕೇಟ್ ಕವರಿಂಗ್ ಅಲ್ಲಿ ಏನಾದ್ರೂ ಒಂದು ನೆಕ್ಲೆಸ್ ಅನ್ನ ತಗೊಂಡು ಹೋಗೋಣ. ಒಂದು ಅಂಗಡಿಗೆ ಬರ್ತಾನೆ. ಅಂಗಡಿಯಲ್ಲಿ ವಿಚಾರಿಸಬೇಕಾದ್ರೆ ಆ ಕಡೆ ಒಂದು ಸೆಕ್ಷನ್ ಇರ್ತಿದೆ, ಅಲ್ಲಿಗೆ ಹೋಗಿ ನೋಡಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಇವನಿಗೆ ಯಾವುದುವೇ ಸ್ಯಾಟಿಸ್ಫೈ ಆಗೋದಿಲ್ಲ. ಅದು ಇದು ಅಂತ ಕಲರ್ ಆಗಿ ತುಂಬಾನೇ ನೆಕ್ಲೆಸ್ ಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಯಾವುದುವೇ ನಮ್ಮ ಹುಡುಗನಿಗೆ ಇಷ್ಟವಾಗುವುದಿಲ್ಲ. ಸರಿ, ಇವಾಗ ಅವಳಿಗೆ ಬೇರೆ ಏನನ್ನ ನಾವು ತಗೊಳ್ಳೋಣ ಅಂತ ನಮ್ಮ ಹುಡುಗ ಯೋಚನೆ ಮಾಡ್ಬೇಕಾದ್ರೇನೆ ಅಲ್ಲಿ ಒಂದು ವಿಷಯವನ್ನ ಗಮನಿಸ್ತಾನೆ. ಒನ್ ವಿಶ್ ಬಿಲ್ಲೋ ಅಂತ ಒಂದು ವಿಷಯ. ಇದೊಂದು ವರ ಕೊಡುವ ಮಿಠಾಯಿ ರೀತಿ ಅಂತ ಅನ್ಕೊಳ್ಳಿ. ಮಿಠಾಯಿ ಅಂದ್ರೂ ಕೂಡ ಬಾಯಿಗೆ ನಾವು ಹಾಕೋತೀವಲ್ಲ, ಇದು ಆ ರೀತಿನೂ ಇಲ್ಲ. ಜಸ್ಟ್ ಇದನ್ನ ಹೊಡೆದಾಕ್ಬೇಕು. ನಿಮಗೆ ಏನು ವರ ಬೇಕೋ ಅದನ್ನ ಕೇಳ್ಬಿಟ್ಟು ಆ ಡಬ್ಬಿಯಲ್ಲಿ ಇರ್ತಾ ಇರುವ ಸ್ಟಿಕ್ ಅನ್ನ ಹೊರಗಡೆ ತೆಗೆದು ಮುರಿದ್ರೆ ಸಾಕು, ನೀವು ಕೇಳುವ ವರ ಸಿಗ್ಬಿಡುತ್ತೆ ಅಂತ ಡಬ್ಬಿ ಮೇಲೆ ಹಾಕಿರುತ್ತೆ. ಸರಿ ಅಂತ ಅದನ್ನು ಒಂದನ್ನು ತಗೊಳ್ಳೋಣ ಅಂತ ನಮ್ಮ ಹುಡುಗನು ತಗೋತಾನೆ. ಹೌದು, ಇವೆಲ್ಲ ನಡೆಯುತ್ತಾ ನಿಜಾನ ಅಂತ ಹುಡುಗ ಕೇಳಿದ್ರೆ, ಯಾರಿಗೆ ಗೊತ್ತು, ಆದ್ರೆ ಇಲ್ಲಿವರೆಗೂ ತಗೊಂಡು ಹೋದವ್ರು ಯಾರು ಇದನ್ನ ರಿಟರ್ನ್ ತಂದು ಕೊಟ್ಟಿಲ್ಲ ಅಂತ ಅಂಗಡಿ ಹುಡುಗಿ ಹೇಳ್ತಾಳೆ. ಯಾಕೆ ಎಲ್ಲರಿಗೂ ಅವ್ರು ಕೇಳಿದ ವರ ಸಿಗ್ಬಿಡ್ತಾ ಏನು ಅಂತ ಕೇಳಿದ್ರೆ, ಯಾರಿಗೆ ಗೊತ್ತು ಅಂತ ಹೇಳ್ತಾಳೆ. ಇಲ್ಲ, ಇದನ್ನ ತಗೊಂಡು ಹೋಗಿ ಅವ್ರು ಕೇಳಿದ ವರ ಸಿಗ್ಲಿಲ್ಲ ಅಂತ ಕೂಡ ಕೋಪದಲ್ಲಿ ಕೂಡ ನಿಮ್ಮ ಅಂಗಡಿಗೆ ಬರ್ದೇ ಇರ್ಬೋದಲ್ವಾ ಅವರು ಅಂತ ಹೇಳ್ತಾನೆ ನಮ್ಮ ಹುಡುಗ. ಅದಕ್ಕೆ ಆ ಹುಡುಗಿ, ಇಲ್ಲ ಯಾಕೆ ಅದಕ್ಕಿಂತ ದೊಡ್ಡದಾಗಿ ಕೂಡ ಅವ್ರಿಗೆ ಏನಾದ್ರೂ ಆಗಿರ್ಬೋದು, ಸತ್ತೋಗಿರ್ಬೋದು, ಆದ್ರಿಂದ
ಜನ್ಮದಿಂದ ಕೂಡ ನಮ್ಮ ಅಂಗಡಿಗೆ ಬಂದಿರೋದಿಲ್ಲ ಅನ್ನೋ ರೀತಿ ಆ ಮಟ್ಟಿಗೆ ಮಾತಾಡ್ತಾಳೆ ಅಂಗಡಿಯ ಹುಡುಗಿ. ನಂತರ ಬರೋದಿಲ್ಲ ಅಂತ ಹೇಳಿದ ನಮ್ಮ ಹುಡುಗ ಆ ಪಾರ್ಟಿಗೆನೆ ಬಂದು ಜಾಯ್ನ್ ಆಗ್ತಾನೆ. ಎಲ್ಲರೂ ಒಂದಾಗಿ ಕೂತು ಗೆಟ್ ಟುಗೆದರ್ ಅಲ್ಲಿ ಇರ್ತಿರ್ತಾರೆ. ಆ ಜಾಗದಲ್ಲಿ ಇಟ್ಟು ಆ ಹುಡುಗಿಗೆ ನಾನು ಪ್ರಪೋಸ್ ಮಾಡ್ತೀನಿ ಅಂತ ಫ್ರೆಂಡ್ ಹತ್ರ ನಮ್ಮ ಹುಡುಗ ಹೇಳ್ಬೇಕಾದ್ರೆ ಪಾರ್ಟಿಯನ್ನ ಹಾಲ್ ಮಾಡ್ಬಿಡ್ಬಿಡಕೋಣ ಅಂತ ಇಬ್ಬರುವೆ ಸಿಗ್ನಲ್ ಮಾಡಿ ಮಾತಾಡ್ಕೊತಿರ್ತಾರೆ. ಏನು ಅಂತ ಫ್ರೆಂಡ್ ಅನ್ನ ನಿಕ್ಕಿ ಕೇಳಿದ್ರೆ ಯಾರೋ ಹುಡುಗಿ ಏನು ಇಲ್ಲ ಅಂತ ಹೇಳಿ ನಮ್ಮ ಹುಡುಗರು ಮೇಂಟೈನ್ ಮಾಡ್ತಾರೆ. ನಂತರ ಅವಳು ಏನೇನ ತಗೊಳ್ಳೋದಕ್ಕಾಗಿ ಹೋಗ್ತಾಳೆ. ನಮ್ಮ ಹುಡುಗನು ಅವಳ ಹಿಂದೆನೆ ಹೋಗ್ತಾನೆ. ನಮ್ಮ ಹುಡುಗ ಆವಾಗ ಕುಡಿಯೋದಿಲ್ಲ, ಆದ್ರಿಂದ ಜ್ಯೂಸ್ ಅನ್ನು ಕೊಡ್ಲಾ ಅಂತ ಕೇಳಿದ್ರೆ ಇಲ್ಲ ಬೇಡ ಅಂತ ಹೇಳ್ತಾನೆ. ನಂತರ ಹುಡುಗಿ ಹತ್ರ ಲೈಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವಳು ಅವನ ಜೊತೆಗೆ ಚೆನ್ನಾಗಿನೇ ಮಾತಾಡ್ತಿರ್ತಾಳೆ, ನಗಾಡ್ತಾನೆ ಇರ್ತಾಳೆ. ಸೊ ನಮ್ಮ ಹುಡುಗ ಪ್ರಪೋಸ್ ಮಾಡೋದಕ್ಕೆ ರೆಡಿ ಆಗೋದನ್ನ ನೋಡಿದ ಫ್ರೆಂಡ್ ಅಡ್ಡ ಬಂದು ಏನೇನೋ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಅಂತ ಮೇಂಟೈನ್ ಮಾಡ್ತಾನೆ ಹುಡುಗ. ನಂತರ ಇನ್ನೊಬ್ಳು ಫ್ರೆಂಡ್ ಹುಡುಗಿನ ಆ ಜಾಗಕ್ಕೆ ಬಂದ್ಬಿಡ್ತಾಳೆ. ನಾಲ್ವರು ಒಟ್ಟಿಗೆ ಸೇರಿ ಎಣ್ಣೆನ ಹಾಕ್ತಾರೆ. ನಂತರ ಬನ್ನಿ ಹೊರಡೋಣ ಅಂತ ಎಲ್ಲರೂ ಹೊರಗಡೆ ಬರ್ತಾರೆ. ಇವಾಗ ಎಣ್ಣೆಲ್ಲ ಹೊರದಾಯ್ತು, ಎಲ್ಲರೂ ಅವರವರ ಮನೆಗೆ ಹೊರಡ್ತಾರೆ. ಆವಾಗ ನಮ್ಮ ನಿಕ್ಕಿ ಫ್ರೆಂಡ್ ಹುಡುಗನ ಹತ್ರ ನನ್ನನ್ನ ಪ್ಲೀಸ್ ನಮ್ಮ ಮನೆಯಲ್ಲಿ ಡ್ರಾಪ್ ಮಾಡಿ ಬಿಡ್ತೀಯಾ ಅಂತ ಕೇಳ್ಕೊತಿರ್ತಾಳೆ. ಆ ಫ್ರೆಂಡ್ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಆವಾಗ ನಮ್ಮ ಹುಡುಗ ಫಟ್ ಅಂತ ನಾನು ಬೇಕಾಗಿದ್ರೆ ಡ್ರಾಪ್ ಮಾಡ್ಲಾ ಅಂತ ಮುಂದೆ ಬರ್ತಾನೆ. ಅದಕ್ಕೆ ತಕ್ಷಣ ಫ್ರೆಂಡ್ ಹೂಮ ನನಗೂ ತುಂಬಾನೇ ಟೈರ್ಡ್ ಆಗಿರ್ತಿದೆ, ನೀನು ಇವನ ಜೊತೆಗೇನೆ ಹೋಗು ಅಂತ ಹೇಳ್ಬಿಡ್ತಾನೆ. ಆವಾಗ ಅಲ್ಲಿ ಒಬ್ಬ ಭಿಕ್ಷಕ ಇರ್ತಾನೆ. ಸೊ ಅವನಿಗೆ ಹಣವನ್ನು ಕೊಡೋದಕ್ಕಾಗಿ ಆಮೇಲೆ ನಿನಗೆ ಹಣವನ್ನು ರಿಟರ್ನ್ ಕೊಡ್ತೀನಿ ಅಂತ ಫ್ರೆಂಡ್ ಹತ್ರ ಇಂದಾನೆ ಹಣವನ್ನು ಕಿತ್ಕೊಂಡು ಹೋಗಿ ಆ ಭಿಕ್ಷಕನಿಗೆ ಹಣವನ್ನು ಕೊಟ್ಟು ಬರ್ತಾಳೆ. ಸರಿ ನೋಡಿ ಮಾಡಿ ಜೋಪನವಾಗಿ ಹೋಗಿದ್ದು ಬನ್ನಿ ಅಂತ ಫ್ರೆಂಡ್ ಕಳಿಸ್ಕೊಡ್ತಾನೆ. ಹೇಗೂ ನಮ್ಮ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡ್ಬಿಡ್ತಾನೆ ಅವನು ನಂಬಿಕೆಯಲ್ಲಿ. ನಂತರ ಹಾಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗ ಮಾತಾಡ್ಸೋದಕ್ಕೆ ಶುರು ಮಾಡ್ತಾನೆ. ಡೈಲಿ ನಿನ್ನನ್ನು ನೋಡದೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ, ನೀನು ಇವಾಗ ಸಡನ್ ಆಗಿ ಕೆಲಸವನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಏನನ್ನ ಮಾಡೋದು ಅಂತ ಫೀಲಿಂಗ್ಸ್ ಇಂದ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹುಡುಗಿ ಇಲ್ಲ ನನ್ನ ಲೈಫ್ ಒಂದ್ ರೀತಿ ಬೋರಿಂಗ್ ಆಗಿ ಹೋಗ್ತಿದೆ, ಯಾಕೋ ಒಂಥರ ಫೀಲ್ ಆಗ್ತಿದೆ, ಸೊ ಅದನ್ನ ಬಿಟ್ಬಿಟ್ಟು ಏನನ್ನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೋತಿದ್ದೀನಿ. ನಂತರ ಈ ರೀತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದು ಇಲ್ಲ ಒಂದು ಅಂಗಡಿಯಲ್ಲಿ ಕೆಲಸ ಮಾಡೋದೆಲ್ಲ ಲವ್ ರೀತಿಯಲ್ಲ ಇಲ್ಲ ಅಂತ ಟಾಪಿಕ್ ಚೇಂಜ್ ಆಗಿ ಮಾತಾಡ್ತಿರ್ತಾಳೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತಿದೆ ಅನ್ನೋ ರೀತಿ ಅವಳು ಹೇಳ್ಬೇಕಾದ್ರೆ ಇವಾಗ ಲವ್ ಬಗ್ಗೆ ಟಾಪಿಕ್ ಬಂದಿದ್ದ ತಕ್ಷಣ ನಮ್ಮ ಹುಡುಗ ಹೌದು ನಾನು ಕೂಡ ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ಆ ಹುಡುಗಿ ಕೂಡ ನಾನು ಕೂಡ ಅಂತ ಹೇಳ್ತಾಳೆ. ನನಗೆ ಇವಾಗ್ಲೇನೆ ಒಂದು ವಿಷಯ ನೆನಪಾಗ್ತಿದೆ ಅಂತ ಹುಡುಗ ಗಾಬರಿಯಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ಹುಡುಗಿ ಯಾಕೆ ಇಷ್ಟೊಂದು ಗಾಬರಿಯಾಗಿ ಮಾತಾಡ್ತಿದ್ಯಾ, ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾತಾಡೋ, ಒಂದು ಸೆಕೆಂಡ್ ನನಗೇನೆ ಭಯವಾಗೋಯ್ತು. ಇವನು ಏನು ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡಿ ಪಾಪ ಹುಡುಗಿ ಹೆದರ್ಕೊಂಡ್ಬಿಟ್ಲು. ನಮ್ಮ ಹುಡುಗನಿಗೆ ಅಷ್ಟೇ ಬರುತ್ತೆ ಅನ್ಸುತ್ತೆ. ಆಮೇಲೆ ನನ್ನ ಫ್ರೆಂಡ್ ಇರ್ತಿದ್ದಾಳಲ್ಲ ಅವಳ ಮೇಲೆ ನಿನಗೆ ಏನಾದ್ರೂ ಫೀಲಿಂಗ್ಸ್ ಇದೆಯೇನೋ, ಅವಳ ಬಗ್ಗೆ ನೀನು ಏನನ್ನ ಅನ್ಕೋತೀಯಾ ಅಂತ ಅದು ಇದು ಅಂತ ಫ್ರೆಂಡ್ ಅನ್ನ ನೀನು ಲವ್ ಮಾಡ್ತಿದ್ಯಾ ಅಂತ ನಮ್ಮ ಹುಡುಗನನ್ನ ನೋಡಿ ಕೇಳ್ತಿರ್ತಾಳೆ ನಿಕ್ಕಿ. ಅವಳನ್ನ ಒಂದು ಫ್ರೆಂಡ್ ಆಗಿ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಹುಡುಗ. ನಾನು ಕೂಡ ಅನ್ಕೊಂಡೆ ಅವಳೇನು ನೋಡೋದಕ್ಕೆ ಲವರ್ ಮೆಟೀರಿಯಲ್ ರೀತಿ ಕಾಣೋದಿಲ್ಲ ಅಲ್ವಾ, ನನಗೆ ಕೂಡ ಒಬ್ಬ ಹುಡುಗನ ಮೇಲೆ ಕ್ರಶ್ ಇರ್ತಿತ್ತು, ಆದ್ರೆ ಅದು ಯಾರಿಗೂ ಗೊತ್ತಾಗ್ಲಿಲ್ಲ ಗೊತ್ತಾ, ಯಾರಿಗೂ ಕಂಡುಹಿಡಿಯಲಿಲ್ಲ ಅಂತ ಹೇಳ್ತಾಳೆ. ಹಾಗೆ ಇಬ್ಬರು ಮಾತಾಡ್ಕೊಂಡು ನಮ್ಮ ನಿಕ್ಕಿ ಅವಳ ಮನೆ ಹತ್ರನೇ ಬಂದ್ಬಿಡ್ತಾರೆ. ಸರಿ ನಾನು ಹೊರಡ್ತೀನಿ ಅಂತ ನಮ್ಮ ಹುಡುಗಿ ಹೊರಡ್ಬೇಕಾದ್ರೆ ಒಂದು ನಿಮಿಷ ನಿಂತ್ಕೋ ಅಂತ ಹುಡುಗ ಹೇಳಿದ ತಕ್ಷಣ ಕೆಳಗಡೆ ಇಳಿದವಳು ಫಟ್ ಅಂತ ಡೋರ್ ನ ಮತ್ತೆ ಓಪನ್ ಮಾಡಿ ಏನು ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಯಾಕೋ ಇವನು ಆ ಮಾತನ್ನ ಹೇಳ್ಬೇಡ ಅಲ್ವಾ ಅನ್ನೋ ರೀತಿ ಕೇಳ್ತಾಳೆ. ಆದ್ರೆ ಹುಡುಗ ಏನೂ ಇಲ್ಲ ಗುಡ್ ನೈಟ್ ಅಂತ ಹೇಳಿ ಮುಗಿಸ್ಬಿಡ್ತಾನೆ. ಗಾಬರಿಯಲ್ಲಿ ಏನನ್ನ ಮಾತಾಡೋದು ಅಂತ ಗೊತ್ತಾಗದೆ ಸ್ಕೂಲ್ ಮಾತುಗಳನ್ನೆಲ್ಲ ಆಡ್ತಿರ್ತಾನೆ. ಅವೆಲ್ಲ ಏನಕ್ಕೆ ಅಂತ ಅಲ್ಲಿಂದ ಹೊರಡ್ತಾಳೆ ಹುಡುಗಿ. ಆತರ ಹೋಗ್ತಾ ಇರುವ ಹುಡುಗಿಯನ್ನು ನೋಡಿ ಫ್ರೀಕಿ ನಿಕ್ಕಿ ಅಂತ ಕರೀತಾನೆ. ಆ ರೀತಿ ಎಲ್ಲ ಕರೆದ್ರೆ ಅವಳಿಗೆ ಇಷ್ಟ ಆಗೋದಿಲ್ಲ. ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಹೀಗೆಲ್ಲ ಕರೆದ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ನಿನಗೆ ಗೊತ್ತಲ್ವಾ, ಸರಿ ಓಕೆ ನಿನಗೆ ನನ್ನ ಇಷ್ಟವಾಗುತ್ತೋ ಇಲ್ವೋ ಅದನ್ನ ಹೇಳು ಅಂತ ಹುಡುಗಿ ಕೇಳ್ತಾಳೆ. ಇವನಿಗೆ ಫಟ್ ಅಂತ ಒಂದ್ ರೀತಿ ಆಗ್ಬಿಡುತ್ತೆ. ಕ್ಯಾಮೆರಾ ಹಾಗೆ ಹುಡುಗನ ಮುಖಕ್ಕೆ ಕ್ಲೋಸ್ ಅಪ್ ಅಲ್ಲಿ ಹೋಗುತ್ತೆ. ಇಷ್ಟವಾಗುತ್ತೆ ಒಂದು ಫ್ರೆಂಡ್ ಆಗಿ ಇಷ್ಟವಾಗುತ್ತೆ ಅಂತ ಹೇಳ್ಬಿಡ್ತಾನೆ. ಓಕೆ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹುಡುಗಿನೂ ಅಲ್ಲಿಂದ ಹೊರಟು ಬಿಡ್ತಾಳೆ. ಮಿಸ್ ಮಾಡ್ಬಿಟ್ಟಿವಲ್ಲ ಅಂತ ಅವನಿಗೆ ಒಂದು ರೀತಿ ಫೀಲಿಂಗ್. ಆವಾಗ್ಲೇ ನಮ್ಮ ಹುಡುಗನಿಗೆ ಈ ವರ ಕೊಡುವ ಸ್ಟಿಕ್ ಅನ್ನ ಒಂದು ಅಂಗಡಿಯಿಂದ ತಗೊಂಡು ಬಂದಿರ್ತಾನೆ ಅಲ್ವಾ, ಒನ್ ವಿಶ್ ವಿಲ್ಲೋ ಸ್ಟಿಕ್, ಅದನ್ನ ಕೈಗೆ ತಗೊಂಡು ಅವಳು ಈ ಪ್ರಪಂಚದಲ್ಲಿ ಯಾರನ್ನು ಎಲ್ಲರಿಗಿಂತಲೂ ಎಲ್ಲದಕ್ಕಿಂತ ನನ್ನನ್ನೇ ಪ್ರೀತಿ ಮಾಡ್ಬೇಕು ಅಂತ ವರವನ್ನ ಕೇಳಿ ಆ ಸ್ಟಿಕ್ ಅನ್ನ ಮುರಿದು ಬಿಡ್ತಾನೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ನೋಡ್ಬೇಕಾದ್ರೆ ಮನೆ ಹೊರಗಡೆ ನಿಂತಿರ್ತಾಳೆ ಹುಡುಗಿ. ಏನಮ್ಮ ಅಂತ ಕೇಳಿದ್ರೆ ಏನನ್ನೋ ನೀನು ಹೇಳೋದಕ್ಕೆ ಬಂದೆ ಅಲ್ಲ ಅದನ್ನೇ ಮತ್ತೆ ಕೇಳೋಣ ಅಂತ ಬಂದೆ. ಸರ್ ಏನನ್ನೋ ಕೊಡ್ಬೇಕು ಅಂತ ಹೇಳಿದೆ ಅಲ್ಲ ಅಂತ ಕೇಳಿದ್ರೆ ಈ ಸ್ಟಿಕ್ ಅನ್ನೇ ಅವಳಿಗೆ ಕೊಡೋದಾಗಿದ್ದ, ಆದ್ರೆ ಅವಳು ಹೋಗ್ಬಿಟ್ಟಿದ್ರಿಂದ ಸರಿ ಇದನ್ನ ನಾವೇ ಯೂಸ್ ಮಾಡ್ಕೊಳ್ಳೋಣ ಅಂತ ವರವನ್ನ ಕೇಳಿ ಸ್ಟಿಕ್ ಅನ್ನ ಮುರಿದು ಬಿಟ್ಟ. ಏನು ಇಲ್ಲ ನಿನಗೆ ಕೊಡೋದನ್ನ ಮನೇಲೆ ಮರ್ತು ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಾಳೆ ತಗೊಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ಸರಿ ಪರವಾಗಿಲ್ಲ ಮನೆ ಒಳಗಡೆ ಬರ್ತೀಯಾ, ಕಾಫಿ ಕುಡಿಯೋಣ ಮಾತಾಡ್ಕೊಂಡಿರೋಣ ಅಂತ ಕರೀತಾಳೆ. ಅದಕ್ಕೆ ಹುಡುಗ ಇಲ್ಲಪ್ಪ ನಾನು ಮನೆಗೆ ಹೋಗ್ತೀನಿ, ನನ್ನ ಬೆಕ್ಕು ಮರಿ ಬೇರೆ ಸತ್ತೋಗ್ಬಿಟ್ಟಿದೆ. ಅಯ್ಯೋ ಹೌದಲ್ಲ ಸಾರಿ ಫಾರ್ ಯುವರ್ ಲಾಸ್ ಅಂತ ಹೇಳ್ತಾಳೆ. ಆದ್ರ ನಂತರ ಕೂಡ ಸರಿ ಆ ದುಃಖದ ಬಗ್ಗೆ ನಾವು ಮಾತಾಡೋಣ ಬರ್ತೀಯ ಮನೆ ಒಳಗಡೆ ಅಂತ ಕರೀತಾಳೆ. ಏನಿವಳು ಮನೆ ಒಳಗಡೆ ಕರೆಯೋದ್ರಲ್ಲೇ ಗುರಿಯಾಗಿರ್ತಿದಲ್ಲ, ಮೇ ಬಿ ನಾವು ವರವನ್ನ ಕೇಳಿದ್ವಲ್ಲ ಅದು ವರ್ಕೌಟ್ ಆಗ್ಬಿಟ್ಟಿದ್ಯೋ ಅಂತ ಡಬ್ಬಿಯನ್ನೇ ನೋಡ್ತಿರ್ತಾನೆ ಹುಡುಗ. ಸರಿ ಏನು ನನ್ನನ್ನು ಸಮಾಧಾನ ಮಾಡೋದಕ್ಕೆ ಬೆಕ್ಕು ಸತ್ತೋಗ್ಬಿಟ್ಟಿದ್ಯಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ತಾನೇ ನೀನು ಕರೀತಿದ್ಯಾ ಮನೆ ಒಳಗಡೆ, ಹೌದು ಬಾ ಬೇಕಾಗಿದ್ರೆ ಎಣ್ಣೆ ಹೊಡ್ಕೊಂಡು ಸತ್ತೋಗಿರುವ ಬೆಕ್ಕಿನ ಬಗ್ಗೆ ನಾವು ಮಾತಾಡೋಣ ಅಂತ ವಿಯರ್ಡ್ ಆಗಿ ಮಾತಾಡ್ತಿರ್ತಾಳೆ. ಏನು ಎಣ್ಣೆ ಹೊಡ್ಕೊಂಡು ಸತ್ತೋಗಿರುವ ಬೆಕ್ಕಿನ ಬಗ್ಗೆ ಮಾತಾಡೋದ, ಯಾಕೆ ಒಂದ್ ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ, ಹೌದಲ್ಲ ಸಡನ್ ಆಗಿ ನಾನು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದೀನಲ್ಲ, ಸರಿಪ ನಾನು ಹೊರಡ್ತೀನಿ ಅಂತ ಹೊರಡ್ತಾಳೆ. ಮತ್ತೆ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲಿ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಕೂತ್ಕೋತಾಳೆ. ಏನೇನೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾನುವೇ ನಿನ್ನ ಜೊತೆನೆ ಬರ್ತೀನಿ ಅಂತ ಹಠ ಹಿಡಿತಾಳೆ. ನೀನು ಈ ರೀತಿ ಎಲ್ಲ ಮಾಡೋದಿಲ್ವಲ್ಲ, ಏನಕ್ಕಾಗಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನನಗೆ ಯಾಕೋ ಒಂದ್ ರೀತಿ ಮೂಡ್ ಔಟ್ ಆಗಿರ್ತಿದೆ, ನನ್ನ ಕೈಲಿ ಅಲೋನ್ ಆಗಿ ಇರೋದಕ್ಕೆ ಆಗೋದಿಲ್ಲ, ನನ್ನನ್ನ ನಿನ್ನ ಜೊತೆಗೇನೆ ಕರ್ಕೊಂಡು ಹೋಗು ಅಂತ ಕಾರ್ ಒಳಗಡೆ ಕೂತು ಚಿಕ್ಕ ಮಗು ರೀತಿ ಹಠ ಮಾಡ್ತಿರ್ತಾಳೆ.
ಏನೇ ನಿನ್ನ ಕತೆ ಅಂತ ಕೇಳಿದ್ರೆ ನನ್ನ ಅಪ್ಪ ಸಾಯ್ತಿದ್ದಾರೆ, ಅವರಿಗೆ ಕಾಯಿಲೆ ಅಂತ ಏನೇನೋ ಮಾತಾಡ್ತಿರ್ತಾಳೆ. ಈ ಮನೇಲಿ ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ, ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ದಯವಿಟ್ಟು ಗಾಡಿಯನ್ನು ತೆಗಿತೀಯಾ ಪ್ಲೀಸ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಬೇರೆ ದಾರಿ ಇಲ್ಲದೆ ಸರಿ ಅಂತ ಹುಡುಗಿಯನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಬಂದಿದ್ದ ತಕ್ಷಣ ಹಬ್ಬ ನಿನ್ನ ಸ್ಮೆಲ್ಲು, ನಿನ್ನ ಬೆಡ್ರೂಮ್, ನಿನ್ನ ಸ್ಮೆಲ್ ಪೂರ್ತಿ ಹಾಗೆ ಫುಲ್ ಆಗಿರ್ತಿದೆ ಕಣೋ ಅಂತ ಚೆನ್ನಾಗಿ ಸ್ಮೆಲ್ ಮಾಡ್ತಿರ್ತಾಳೆ. ನನಗೆ ಇದು ತುಂಬಾನೇ ಇಷ್ಟವಾಗ್ತಿದೆ ಅಂತ ಹೇಳಿ ಅಲ್ಲೇನೆ ಸ್ಟೇ ಆಗ್ತಾಳೆ. ನೀನು ಬೇಕಾಗಿದ್ರೆ ಇಲ್ಲೇ ಮಲ್ಕೋ, ನಾನು ಹಾಲಲ್ಲಿ ಮಲ್ಕೋತೀನಿ ಅಂತ ಲೈಟ್ ಅನ್ನ ಆಫ್ ಮಾಡ್ತಾನೆ. ಅವೆಲ್ಲ ಏನು ಬೇಕಾಗಿಲ್ಲ, ನೀನು ಇಲ್ಲೇನೆ ಬಂದು ಮಲ್ಗೋ ಅಂತ ಕರೀತಾಳೆ ಹುಡುಗಿ. ಹಾ ಅಂತ ಗಾಬರಿ ಆಗ್ತಾನೆ. ಅದೆಲ್ಲ ಏನು ಇಲ್ಲ ಕಣೋ ಬಾರೋ. ಸರಿ ಓಕೆ ಅಂತ ಹಾಗೆ ನಿಧಾನಕ್ಕೆ ಹತ್ರ ಬರ್ತಾನೆ. ಆ ಹುಡುಗಿ ಅವಳ ಪಾಡಿಗೆ ಟೀ ಶರ್ಟ್ ಅನ್ನ ಬಿಚ್ಚಿಬಿಟ್ಟು ಕೂತ್ಕೋತಾಳೆ. ನಮ್ಮ ಹುಡುಗ ಚಪ್ಪಲಿಯನ್ನ ಬಿಚ್ಚಿಬಿಟ್ಟು ಬರ್ತಾನೆ. ಓಕೆ ತಾನೆ, ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಾಳೆ. ಅವನ ಶೋಲ್ಡರ್ ಮೇಲೆ ತಲೆಯನ್ನ ಚಾಚ್ಕೊಂಡು ಇವಾಗ್ಲಿನೇ ನನಗೆ ನೆಮ್ಮದಿಯಾಗಿರ್ತಿದ್ಯಾ ಅಂತಾಳೆ. ನಿನ್ನ ಬೆಕ್ಕು ಸತ್ತೋಯ್ತಲ್ವಾ, ಅದಕ್ಕಾಗಿ ನಾನು ತುಂಬಾನೇ ವರಿ ಪಡ್ತೀನಿ ಅಂತ ಹೇಳಿ ಅವನಿಗೆ ಕಿಸನ ಮಾಡೋದಕ್ಕೆ ಬರ್ತಾಳೆ. ಅವನ ಎದೆ ಡಗ್ ಡಗ್ ಅಂತ ಬಡ್ಕೋತಿರುತ್ತೆ. ಹಾಗೆ ಇಬ್ಬರು ತಪ್ಕೊಂಡು ಕಿಸನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೈಪರ್ ಇಂಟೆನ್ಷನ್ ಅಲ್ಲಿ ಹೋಗ್ತಿರುತ್ತೆ. ಸಡನ್ ಆಗಿ ಅವಳು ಕಾನ್ಶಿಯಸ್ ಗೆ ಬಂದಿರೋ ರೀತಿ ಅಯ್ಯೋ ಇಲ್ಲಿ ಏನು ನಡೀತಿದೆ ಅಂತ ಗಾಬರಿಯಾಗಿ ಫಟ್ ಅಂತ ಹಿಂದೆ ಹೋಗ್ತಾಳೆ. ನೋಡಿ ಕಿರ್ಚ್ಕೊಂಡು ಇವನಿವೆ ಅದನ್ನು ನೋಡಿ ಗಾಬರಿಯಾಗಿ ಕಿರ್ಚ್ಕೊತಾನೆ. ಓ ಮೈ ಗಾಡ್ ಅಂತ ಹುಡುಗ ಗಾಬರಿ ಆಗ್ಬೇಕಾದ್ರೆ ಅದಕ್ಕೆ ತಕ್ಷಣ ಫಟ್ ಅಂತ ಹುಡುಗಿ ಚೇಂಜ್ ಆಗ್ಬಿಟ್ಟು ಓ ನೋ ಸಾರಿ, ನಾನು ಏನಕ್ಕಾಗಿ ಈ ರೀತಿ ಬಿಹೇವ್ ಮಾಡಿದೆ ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಇದು ಬೇಕು, ಕಮಾನ್ ಸ್ಟಾರ್ಟ್ ಮಾಡೋಣ ಅಂತ ಲವ್ ಮಾಡೋದಕ್ಕೆ ಆ ಹುಡುಗಿ ರೆಡಿ ಆಗ್ಬಿಟ್ಲು. ಆದ್ರೆ ನಮ್ಮ ಹುಡುಗ ನಂತರ ಒಳ್ಳೆ ಹುಡುಗ ಅನ್ಸುತ್ತೆ, ಇದೆಲ್ಲ ಬೇಡ ಅಂದ್ಬಿಟ್ಟು ಅವನು ಕೆಳಗಡೆ ಮಲಗಿರ್ತಾನೆ. ಹುಡುಗಿನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಆಮೇಲೆ ಕಂಪ್ಯೂಟರ್ ಅಲ್ಲಿ ಈ ವರ ಕೊಡುವ ಕಡ್ಡಿ ಎಲ್ಲ ನಿಜಾನ ಅಂತ ಸರ್ಚ್ ಮಾಡಿ ನೋಡ್ತಾನೆ. ತುಂಬಾ ಜನರು ಇದು ನಡೆಯುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ರು ಇದು ನಡೆಯೋದಿಲ್ಲ ಅಂತ ಹೇಳ್ತಾರೆ. ಇವನ್ನೆಲ್ಲ ನಂಬ್ತಾರೆ ಯಾರಾದ್ರೂ, ಇವೆಲ್ಲ ಸುಳ್ಳು, ಇವೆಲ್ಲ ಸುಮ್ನೆ ಮಾಯೆ, ಸ್ಕ್ಯಾಮು ಅಂತ ಅದು ಇದು ಅಂತ ಮಾತಾಡಿರ್ತಾರೆ. ಸರಿಯಾಗಿ ಹುಡುಗನಿಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸರಿ ಅಂತ ಮತ್ತೆ ಬೆಡ್ರೂಮ್ ಒಳಗಡೆ ಬಂದು ನೋಡಿದ್ರೆ ಅವಳು ಎದ್ದು ಕೂತಿರ್ತಾಳೆ. ಮಲ್ಗಿಲ್ವಾ ಅಂತ ಕೇಳಿದ್ರೆ ಮಲ್ಗಿಲ್ಲ. ಸರಿ ನೀನು ಕೆಳಗಡೆ ಮಲಗಬೇಡ, ಮೇಲ್ಗಡೆ ಬಾ, ಮೇಲೇನೆ ಮಲ್ಕೋ ಅಂತ ಹೇಳಿ ಅವಳ ಪಕ್ಕದಲ್ಲಿ ಮಲಗಿಸ್ಕೊತಾಳೆ. ಬೆಳಗ್ಗೆ ಎಚ್ಚರಾಗಿ ನೋಡಿದ್ರೆ ಪಕ್ಕದಲ್ಲಿ ಹುಡುಗಿಯನ್ನ ಕಾಣ್ತಿಲ್ಲ. ನೆನ್ನೆ ರಾತ್ರಿ ಏನು ನಡೆದಿರೋದಿಲ್ಲ. ಸರಿ ಅಂತ ಹಾಲಿಗೆ ಬಂದು ನೋಡ್ಬೇಕಾದ್ರೆ ಚೆನ್ನಾಗಿ ಅಡುಗೆ ಮಾಡಿ ಹಾಗೆ ಬ್ಯೂಟಿಫುಲ್ ಆಗಿ ಟೇಬಲ್ ಮೇಲೆ ಮಡಗಿರ್ತಾಳೆ ಹುಡುಗಿ. ಡೆಕೋರೇಷನ್ ಎಲ್ಲ ಮಾಡಿ ಇವನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ತಾಳೆ. ನಂತರ ಸತ್ತೋಗಿದ ಬೆಕ್ಕಿನ ಬಾಡಿಯನ್ನ ತಗೊಂಡು ಅದರ ಪಕ್ಕದಲ್ಲಿ ಮಿಸ್ಸಿಂಗ್ ಲೆಟರ್ ನ ಬರೆದಿಟ್ಟು ಕ್ಯಾಂಡಲ್ ಎಲ್ಲ ಇಟ್ಟು ಹೂವನ್ನೆಲ್ಲ ಹಾಕಿ ಏನು ಸರಿಯಾಗಿ ರೆಡಿ ಮಾಡ್ಬಿಟ್ಟಿದ್ದಾಳೆ. ಆದ್ರೆ ಸತ್ತೋಗಿರುವ ಬೆಕ್ಕನ ಸುತ್ತ ಫುಲ್ ಇನ್ಸೆಕ್ಟ್ಸ್ ಆಗಿ ಸುತ್ತಾಡ್ತಿರುತ್ತೆ, ಹುಳಗಳು ಬಂದ್ಬಿಟ್ಟಿರುತ್ತೆ. ನನಗೆ ಇದು ಒಂದು ಚೂರು ಇಷ್ಟನೇ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಇದು ನಿನಗೆ ತುಂಬಾನೇ ಇಷ್ಟವಾಗುತ್ತೆ ಅಂತಲ್ಲ ಅನ್ಕೊಂಡು ನಾನು ಮಾಡಿದ್ದು ಅಂತಾಳೆ. ಆಮೇಲೆ ಇಬ್ಬರೇ ಹೊರಟು ಒಟ್ಟಿಗೆನೆ ಕೆಲಸಕ್ಕೆ ಬರ್ತಾರೆ. ಫ್ರೆಂಡ್ ಹುಡುಗನು ಅಲ್ಲಿನೇ ಕೆಲಸ ಮಾಡ್ತಿರ್ತಾನೆ. ಅವನು ನೋಡಿದ ತಕ್ಷಣವೇ ಏನು ನಡೀತು ನಿನ್ನೆ ರಾತ್ರಿ ನಡೆದಿದ್ದರ ಬಗ್ಗೆ ಹೇಳಿದ್ರೆ ನೀನು ನಂಬೋದೇ ಇಲ್ಲ ಗೊತ್ತಾ ಅಂತ ಖುಷಿ ಆಗ್ತಿರ್ತಾನೆ. ಏನು ಹಾಗಾದ್ರೆ ಹಾಗಾ ಅಂತ ಫ್ರೆಂಡ್ ಒಂಥರ ಕ್ವಶನ್ ಮಾಡಿದ್ರೆ ಆ ರೀತಿ ಎಲ್ಲ ಇಲ್ಲ ಕಣೋ, ನಿನ್ನೆ ರಾತ್ರಿ ನನ್ನ ಮನೆಗೇನೆ ಬಂದು ನನ್ನ ಜೊತೆ ನನ್ನ ರೂಮ್ ಅಲ್ಲಿ ಸ್ಟೇ ಆಗ್ಬಿಟ್ಟಿದ್ಲು ಅಷ್ಟೇನೆ ಅಂತ ಹೇಳಿ ತಿರುಗಿದ್ರೆ ಆ ಹುಡುಗಿ ಇವನನ್ನೇ ನೋಡಿ ನಿಂತಿರ್ತಾಳೆ. ಯಾರು? ನಿಕ್ಕಿ. ಕೆಲಸ ಕೂಡ ಮಾಡೋದಿಲ್ಲ, ಆ ಕಡೆ ನಿಂತ್ಕೊಂಡು ಇವನನ್ನ ನೋಡ್ತಿರ್ತಾಳೆ. ಹೇ ಏನು ಅಂತ ಗೊತ್ತಿಲ್ಲಪ್ಪ, ಸಡನ್ ಆಗಿ ಬಿದ್ದು ನನ್ನನ್ನು ನೋಡ್ಕೊತಿದ್ದಾಳೆ. ನನಗೆ ಇಷ್ಟ ಆಗುತ್ತ ಅಂತ ಏನೇನೋ ಮಾಡ್ತಿದ್ದಾಳೆ. ನನಗೇನೆ ಯಾಕೋ ವಿಚಿತ್ರವಾಗಿ ಇರ್ತಿದೆ ಅಂತ ಹೇಳ್ತಾನೆ. ನನ್ನ ತಂದೆ ಸಾಯ್ತಿದ್ದಾರೆ, ಕಾಯಿಲೆ ಗೀಲೆ ಅಂತ ಏನೇನೋ ಮಾತಾಡಿದ್ಲು ಕಣೋ, ನನಗೆ ವಿಚಿತ್ರವಾಗಿ ಫೀಲ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಫ್ರೆಂಡ್ ನಿಜವಾಗ್ಲೂ ನಿಕ್ಕಿ ಅವರ ತಂದೆಗೆ ಕ್ಯಾನ್ಸರ್ ಅಂತೆ ಕಣೋ, ಅದು ನಿಜಾನೇ ಅಂತ ಹೇಳಿದ್ರೆ ಇಲ್ಲ ಇವು ಎಲ್ಲವನ್ನೂ ದಾಟಿ ಏನೋ ಒಂದು ವಿಚಿತ್ರವಾಗಿ ಇರ್ತಿದೆ. ಅವಳು ಸಡನ್ ಆಗಿ ನನ್ನನ್ನು ಕಿಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಲು ಗೊತ್ತಾ. ಓ ಹಾಗಾದ್ರೆ ನಿನ್ನ ಮನಸ್ಸಲ್ಲಿ ಇರ್ತಿದ್ದು ಎಲ್ಲವನ್ನೂ ಅವಳಿಗೆ ಹೇಳ್ಬಿಟ್ಟೆ ತಾನೇ ನೀನು ಅಂತ ಕೇಳಿದ್ರೆ ಅದುವೇ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ಪಾಪಿ, ಒಂದು ಹುಡುಗಿ ಹಾಗೇನೆ ಬಂದು ಅವಳೇನೆ ಕಿಸನ್ನ ಮಾಡಿದ್ರು ಕೂಡ ನೀನು ಪ್ರಪೋಸ್ ಅನ್ನ ಮಾಡೋದಿಲ್ವೇನೋ? ಇಲ್ಲ ಕಣೋ, ಇಲ್ಲ, ಅವಳಿಗೆ ಏನು ಹೇಳ್ಬೇಕಾಗಿತ್ತು, ಒಂದ್ ರೀತಿ ಅಳೋ ರೀತಿನೇ ಇರ್ತಿದ್ಲು. ಅಯ್ಯೋ ಹಾಗಾದ್ರೆ ಏನು ಫೋರ್ಸ್ ಆಗಿ ಬಿಹೇವ್ ಮಾಡ್ಬಿಟ್ಟಿಯೇನೋ? ಚೇ ಇಲ್ಲ ನೆಕ್ಸ್ಟ್ ಸೆಕೆಂಡ್ ಅದೆಲ್ಲ ಏನು ತೊಂದ್ರೆ ಇಲ್ಲ, ಬಾ ಮತ್ತೆ ನಾವು ಲವ್ ಮಾಡೋಣ ಅಂತ ಕರೀತಿದ್ದಾಳೆ. ನನಗೆ ಏನುವೇ ಅರ್ಥವಾಗ್ತಿಲ್ಲ. ಆಮೇಲೆ ಏನು, ಅವಳು ಬೆಡ್ ಮೇಲೆ ಮಲ್ಕೊಂಡ್ಲು, ನಾನು ಕೆಳಗಡೆ ಫ್ಲೋರ್ ಅಲ್ಲಿ ಮಲ್ಕೊಂಡೆ. ಅಯ್ಯೋ ಹೋಗಲಿ ಅಂತ ಫ್ರೆಂಡ್ ಬೈತಾನೆ. ಆವಾಗ ಕೂಡ ಹುಡುಗಿ ಆ ಕಡೆ ನಿಂತು ಇವನನ್ನೇ ನೋಡ್ತಿರ್ತಾಳೆ. ಎಲ್ಲೇ ನಿಂತ್ರು ಇವನನ್ನೇ ನೋಡ್ತಿರ್ತಾಳೆ. ಇವತ್ತು ಅವಳೇನೆ ವಾಂಟೆಡ್ ಆಗಿ ಬಂದು ನಮ್ಮ ಹೀರೋನ ಕಾರಲ್ಲಿ ಆಟೋಮೆಟಿಕ್ ಕೂತ್ಕೋತಾಳೆ. ಆವಾಗ ನಮ್ಮ ಹೀರೋ ಇಲ್ಲ ಇವತ್ತು ನನಗೆ ಸ್ವಲ್ಪ ಕೆಲಸ ಇರ್ತಿದೆ, ಮನೆಗೆ ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಮುಕ್ತಲ್ಲಿ ಹೊಡೆದಂಗೆ ಹೇಳ್ಬಿಡ್ತಾನೆ. ಗೊತ್ತು ನನ್ನ ಪರ್ಸನ್ನ ತಗೊಳ್ಳೋದಕ್ಕಾಗಿ ನಾನು ಬಂದೆ ಅಂತ ಹೇಳಿ ಮೇಂಟೈನ್ ಮಾಡ್ತಾಳೆ. ಒಳಗಡೆ ಅವಳ ಪರ್ಸ್ ಇದೆ ಅನ್ಸುತ್ತೆ ಕಾರಲ್ಲಿ. ಕೋಪ ಬಂದ್ಬಿಟ್ಟಿದೆ ಇವಾಗ ಅವಳಿಗೆ. ಆದ್ರಿಂದ ಫ್ರೆಂಡ್ ಅವನ ಕಾರಿಗೆ ಹೋಗಿ ಹತ್ತಿ ಕೂತ್ಕೋತಾಳೆ. ಜೋಪಾನವಾಗಿ ಕರೆದೋಗಿ ಬಿಟ್ಟು ಬಾ ಅಂತ ಫ್ರೆಂಡ್ ಗೆ ಹೇಳ್ತಾನೆ ಹುಡುಗ. ನಂತರ ಇಂಟರ್ನೆಟ್ ಅಲ್ಲಿ ಕೂತು ಜೊತೆಗೆ ಇದ್ರ ಬಗ್ಗೆನೇ ಕ್ವಶನ್ ಗಳನ್ನ ಮಾಡ್ತಿರ್ತಾನೆ. ಯಾವ್ದ್ರ ಬಗ್ಗೆ? ಆ ವರ ಕೊಡುವ ಕಡ್ಡಿ ಎಲ್ಲ ವರ್ಕ್ ಮಾಡುತ್ತಾ, ಕೆಲಸ ಮಾಡುತ್ತಾ ಅಂತೆಲ್ಲ ನೋಡ್ತಿರ್ತಾನೆ. ಆಮೇಲೆ ಫೋನ್ ಅಲ್ಲಿ ಯಾರ ಜೊತೆನೋ ಇವತ್ತು ಪೂರ್ತಿ ನನ್ನನ್ನೇ ನೋಡ್ತಿದ್ಲು, ಅದು ಇದು ಅಂತ ಮಾತಾಡ್ತಿರ್ಬೇಕಾದ್ರೆ ಯಾರೋ ಡೋರ್ ಅನ್ನು ನಾಕ್ ಮಾಡುವ ಸದ್ದು. ಯಾರು ಏನು ಅಂತ ಹೋಗಿ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅವಳೇನೆ ಬಂದು ನಿಂತಿರ್ತಾಳೆ. ಏನಕ್ಕಾಗಿ ಮತ್ತೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದ್ರೆ ಸಾರಿ ಕೇಳೋದಕ್ಕಾಗಿ ಬಂದ್ಲಂತೆ. ನಿನ್ನೆ ಯಾಕೋ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಎಣ್ಣೆ ಹಾಕಿದ್ರಿಂದ ಏನು ಗೊತ್ತಿಲ್ಲದೆ ಏನೇನೋ ಮಾಡ್ಬಿಟ್ಟೆ, ಸೊ ಸಾರಿ ಅಂತ ಕ್ಷಮೆನ ಕೇಳ್ತಾಳೆ. ಇಂತಹ ಸಿಚುವೇಶನ್ ಅಲ್ಲಿ ಬೇರೆ ಯಾರೇ ಹುಡುಗರು ಇದ್ದಿದ್ರು ಹುಡುಗಿಯರ ಮೇಲೆ ಅಡ್ವಾಂಟೇಜ್ ಅನ್ನ ತಗೋತಿದ್ರು ಅಂತ ಹೇಳಿದ ತಕ್ಷಣ ಹುಡುಗ ಅಯ್ಯೋ ನಾನು ಆ ರೀತಿ ಅಡ್ವಾಂಟೇಜ್ ಎಲ್ಲ ತಗೊಂಡಿಲ್ಲ ಅಂತ ಗಾಬರಿ ಆಗ್ತಾನೆ. ಅದನ್ನೇ ನಾನು ಹೇಳ್ತಿರೋದು, ನೀನು ಅಡ್ವಾಂಟೇಜ್ ಎಲ್ಲ ತಗೊಂಡಿಲ್ಲ ಅಂತ ಹೇಳ್ತಾಳೆ. ನಂತರ
ನನ್ನ ನಿನಗೆ ಇಷ್ಟವಾಗ್ತಿದ್ಯಾ ಡಾರ್ಲಿಂಗ್ ಅಂತ ಕೇಳಿದ್ರೆ ಅವನ ಹತ್ರ ಇಂದ ಎಲ್ಲಿ ಆನ್ಸರ್ ಬರುತ್ತೆ. ಸೊ ಫೈನಲ್ ಆಗಿ ನಮ್ಮ ಹುಡುಗಿನೇ ನನಗೆ ನೀನು ಅಂದ್ರೆ ಇಷ್ಟ, ನನಗೆ ನಿನ್ನ ಮೇಲೆ ಒಂದು ರೀತಿಯ ಫೀಲಿಂಗ್ಸ್ ಇರ್ತಿದೆ ಅಂತ ಹೇಳಿದ್ರೆ ನೀನು ಹೆದರ್ಕೊಳ್ಳಲ್ಲ ತಾನೆ ಅಂತ ಕೇಳೋ ಮಟ್ಟಿಗೆ ಆಗ್ಬಿಟ್ಟಿರುತ್ತೆ. ಹುಡುಗಿನೇ ಕೇಳ್ತಿರ್ತಾಳೆ, ಸರಿ ಓಕೆ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇರ್ತಿದೆ ಅಂತ ಕೇಳ್ಬೇಕಾದ್ರೆ ಇವಾಗ ಫೈನಲ್ ಆಗಿ ಹೌದು ಅಂತ ಹೇಳ್ತಾನೆ. ನಂತರವೇನು ಲವ್ ಏನೇ ಮಂಚದ ಮೇಲೆ ಟೇಬಲ್ ಮೇಲೆ ಕೆಲಸ ಮಾಡುವ ಜಾಗದಲ್ಲಿ ಕಿಚನ್ ಅಲ್ಲಿ ಅಂತ ಈ ತರ ಎಲ್ಲೇ ನೋಡಿದ್ರು ಇಬ್ಬರು ತಪ್ಕೊಂಡೇ ಸುತ್ತಾಡ್ತಿರ್ತಾರೆ. ಆಸೆ ಸ್ವಲ್ಪ ದಿನ ಕಾಮ ಕಡಿಮೆ ದಿನ ಅನ್ಸುತ್ತೆ. ನಮ್ಮ ಹೀರೋ ಹತ್ರ ಡಿಫರೆನ್ಸ್ ಗೊತ್ತಾಗ್ತಿದೆ. ಸ್ವಲ್ಪ ದಿನ ಆಗಿದ ತಕ್ಷಣವೇ ನಿಧಾನಕ್ಕೆ ಸೈಲೆಂಟ್ ಆಗ್ತಿರ್ತಾನೆ. ಆದ್ರೆ ಆ ಹುಡುಗಿ ಬಿಡದೆ ಫುಲ್ ಅದೇ ಲವ್ ಅಲ್ಲೇ ಇರ್ತಾವಳೆ, ಸ್ವಲ್ಪ ಕೂಡ ಕಡಿಮೆನೆ ಆಗಿರೋದಿಲ್ಲ. ನಮ್ಮ ಹುಡುಗನ ಹತ್ರ ಅವಳ ಮೇಲೆ ಲವ್ ಇಲ್ದೇ ಇಲ್ಲ, ಆದ್ರೆ ರಿಯಾಲಿಟಿ ಹಾಗೇನೆ. ಆಮೇಲೆ ನಿಮ್ಮ ತಂದೆಯವರು ಹೇಗಿರ್ತಿದ್ದಾರೆ ಅಂತ ಹುಡುಗನ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ, ಬೇರೆ ಯಾವ್ದ್ರ ಬಗ್ಗೆ ಏನಾದ್ರು ಮಾತಾಡೋ ಅಂತ ಹೇಳಿ ಆ ಟಾಪಿಕ್ ಅನ್ನು ಕಟ್ ಮಾಡೋದಕ್ಕೆ ನೋಡ್ತಾವಳೆ. ಅದೇ ಸಮಯದಲ್ಲಿ ಇವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಅನ್ನ ಹಾಗೆ ಸೈಲೆಂಟ್ ಮಾಡಿ ಉಲ್ಟಾ ಇಟ್ಬಿಡ್ತಾನೆ. ಯಾರು ಕಾಲ್ ಮಾಡಿದ್ರು ಫ್ರೆಂಡ್ ಏನು ಅಂತ ಗೊತ್ತಾಗ್ತಿಲ್ಲ. ನಿನಗೆ ಏನಾದ್ರೂ ಇನ್ನ ಗೊತ್ತಾಗ್ಬೇಕಾ ಅಂತ ಕೇಳ್ತಾವಳೆ. ಅದೆಲ್ಲ ಏನು ಬೇಕಾಗಿಲ್ಲ, ಎಲ್ಲ ಗೊತ್ತಿರೋದು ತಾನೆ ಅಂತಾನೆ ಹೇಳ್ತಿರ್ತಾನೆ. ಆವಾಗ ಅವಳು ನಮ್ಮ ಹುಡುಗನನ್ನ ನೀನೊಂದು ಕ್ಲೋಸ್ಡ್ ಬುಕ್ ಓಪನೇ ಆಗೋದಿಲ್ಲ ಅಂತ ಯಾವಾಗ್ಲೂ ಹೇಳಿದಾಳೆ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಿರ್ತಾನೆ. ನನಗೆ ಇವಾಗ ಅದನ್ನು ಓದ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳ್ತಾವಳೆ. ಹಾಗೆ ವಟ ವಟ ಅಂತ ಏನೇನೋ ಮಾತಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಮತ್ತೆ ಇನ್ನೊಂದು ಸಲ ಫೋನ್ ಕಾಲ್ ಬರುತ್ತೆ. ಎರಡನೇ ಸಲ ಕಾಲ್ ಬರ್ತಿದೆ, ನಾನು ಹೋಗಿ ಮಾತಾಡಿ ಬಂದ್ಬಿಡ್ತೀನಿ ಅಂತ ಫೋನ್ ಅನ್ನ ತಗೊಂಡು ಹೊರಗಡೆ ಬರ್ತಾನೆ. ಯಾರು ಫ್ರೆಂಡ್ ಹುಡುಗನೇ ಕಂಟಿನ್ಯೂಸ್ ಆಗಿ ಫೋನ್ ಅನ್ನ ಮಾಡ್ತಿರೋದು. ಯಾಕೋ ಏನೋ ಆಯ್ತು, ಯಾಕೋ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅದು ಏನೂ ಇಲ್ಲ ಕಣೋ, ನಿಕ್ಕೆ ಅವಳ ತಂದೆಗೆ ಕ್ಯಾನ್ಸರ್ ಅಂತೆಲ್ಲ ಹೇಳಿದ್ಲಲ್ವಾ, ಅದ್ರ ಬಗ್ಗೆ ನಾನು ವಿಚಾರಿಸಿ ನೋಡಿದೆ. ಅವರ ತಂದೆಗೆ ಆ ರೀತಿಯೆಲ್ಲ ಏನು ಪ್ರಾಬ್ಲಮ್ ಇಲ್ವಂತೆ, ಅವರು ಚೆನ್ನಾಗಿ ಆರಾಮಾಗಿದ್ದಾರಂತೆ, ಡೈಲಿ ಕೆಲಸಕ್ಕೆ ಹೋಗ್ತಿದ್ದಾರಂತೆ ಅಂತ ಎಲ್ಲ ನಿಜವನ್ನು ಕಂಡಿಡಿದು ಫ್ರೆಂಡ್ ಹೇಳ್ತಾನೆ. ಮತ್ತೆ ಏನಕ್ಕಾಗಿ ಈ ರೀತಿ ಅವಳು ಬೇಕಿಲ್ದೆ ನನ್ನ ಹತ್ರ ಹೇಳಿರ್ಬೇಕಿತ್ತು ಅಂತ ಹುಡುಗ ಕನ್ಫ್ಯೂಷನ್ ಆಗ್ತಾನೆ. ಮೇ ಬಿ ನಿನ್ನ ಡೈವರ್ಷನ್ ಅನ್ನ ಅವಳ ಕಡೆ ತಿರುಗಿಸೋದಕ್ಕಾಗಿ, ನಿನ್ನ ಅಟೆನ್ಷನ್ ಅನ್ನ ಪಡ್ಕೊಳ್ಳೋದಕ್ಕಾಗಿ ಆ ರೀತಿ ಹೇಳಿರಬಹುದು. ಮತ್ತೆ ಅವತ್ತು ನಾವು ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಇರ್ತಿದ್ವಲ್ವಾ, ಆ ಸಮಯದಲ್ಲಿ ನಮ್ಮ ಫ್ರೆಂಡ್ ಹುಡುಗಿ ಮತ್ತೆ ನಿಕ್ಕಿ ಮಾತಾಡ್ತಿರ್ಬೇಕಾದ್ರೆ ನಿನ್ನನ್ನ ನೋಡ್ಕೊಂಡೇ ಮಾತಾಡಿದ್ರಂತೆ, ನಿನ್ನ ಬಗ್ಗೆನೇ ಮಾತಾಡ್ತಿದ್ರಂತೆ. ಅವಾಗ ನಿಕ್ಕಿ ಫ್ರೆಂಡ್ ಹುಡುಗಿ ಹತ್ರ ಹೇಳಿದ್ಲಂತೆ, ಅವನನ್ನ ನೋಡ್ಬೇಕಾದ್ರೆ ಒಂದು ತಮ್ಮನನ್ನ ನೋಡೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ಲಂತೆ. ಆ ರೀತಿ ಒಂದು ತಮ್ಮನಾಗಿ ಒಂದು ಬ್ರದರ್ ಆಗಿ ನೋಡ್ತಾ ಇದ್ದ ಹುಡುಗಿ ಸಡನ್ ಆಗಿ ಚೇಂಜ್ ಆಗಿ ಈ ಮಟ್ಟಿಗೆ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿ ಲವ್ ಮಾಡ್ತಿದ್ದಾಳೆ ಅಂದ್ರೆ ನನಗೆ ಏನೂ ಅರ್ಥವಾಗ್ತಿಲ್ಲ. ಐದರ್ ಏನಾದ್ರೂ ಅವಳು ಜಾಸ್ತಿ ಏನೇನೋ ಹೊಡೆದ್ಬಿಟ್ಟಿದ್ರು ಕೂಡ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲ ನಿಶೆ ಕಡಿಮೆ ಆಗ್ಬಿಡ್ತಿತ್ತಲ್ಲ, ಇಲ್ಲ ಮೆಂಟಲ್ ಆಗಿ ಅವಳು ಸ್ಟೇಬಲ್ ಆಗಿಲ್ವಾ, ಕನ್ಫ್ಯೂಷನ್ ಅಲ್ಲಿ ಇರ್ತಿದ್ದಾಳ, ಇಲ್ಲ ನಮ್ಮ ಫ್ರೆಂಡ್ ಹುಡುಗಿ ಇರ್ತಿದ್ದಾಳಲ್ಲ ಅವಳಿಗೆ ನಿನ್ನ ಮೇಲೆ ಒಂದು ಕಣ್ಣು ಇರ್ತಿತ್ತು, ಸೊ ಅವಳಿಗೆ ಉರ್ಸೋದಕ್ಕಾಗಿ ಈ ರೀತಿ ಮಾಡ್ತಿದ್ದಾಳೋ ಏನೋ ಗೊತ್ತಿಲ್ಲ, ಏನಿವೆ ಗೊತ್ತಾಗ್ತಿಲ್ಲ ಅಂತ ಫ್ರೆಂಡೇ ಕನ್ಫ್ಯೂಷನ್ ಆಗ್ತಿರ್ತಾನೆ. ಇವಾಗ ನಮ್ಮ ಹುಡುಗನಿಗೆ ಕನ್ಫರ್ಮ್ ಗೊತ್ತಾಗೋಯ್ತು, ಆ ವರ ಕೊಡುವ ಕಡ್ಡಿಯನ್ನು ಮುರಿದಿದ್ದೆ, ಆ ವರ ಕೊಡುವ ಒನ್ ವಿಶ್ ವಿಲ್ಲೋನೆ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋತಾನೆ. ಒಂದ್ ರೀತಿ ಬೇಜಾರಾಗಿ ಬರ್ತಾನೆ. ತನ್ನ ತಮ್ಮನ್ ರೀತಿ ನೋಡಿದ ಒಬ್ಬಳು ಹುಡುಗಿಯ ಜೊತೆ ನಾವು ಕುಟುಂಬವನ್ನ ರನ್ ಮಾಡ್ತಿದೀವಲ್ಲ ಅಂತ ಅವನ ಒಳಗಡೆ ಗಿಲ್ಟಿ ಫೀಲ್ ಆಗ್ತಿದೆ ಅನ್ಸುತ್ತೆ. ಆ ಜಾಗದಲ್ಲಿ ಇಟ್ಟು ನಮ್ಮ ಹುಡುಗನ ಕೈಗೆ ಏನೋ ಗಿಫ್ಟ್ ರೀತಿ ಕೊಡ್ತಾಳೆ. ನಮ್ಮ ಹುಡುಗನು ಓಪನ್ ಮಾಡಿ ನೋಡ್ತಾನೆ. ಟೈಗರ್ಸ್ ಐ ಅಂತ ಹೇಳ್ತಾರೆ, ಸ್ಟೋನ್ ತರ ಇರ್ತಿದೆ. ಅದು ಯಾರ ಹತ್ರ ಇರ್ತಿದ್ಯೋ ಅವರಿಗೆ ಲಕ್ ಅಂತೆ, ಅದು ಒಳ್ಳೇದಂತೆ. ಅವ್ರ ಅಮ್ಮ ಇದನ್ನ ಇಟ್ಟಿದ್ರಂತೆ, ಇವಾಗ ಅವರಿಗೆ ನಂತರ ಇದನ್ನ ಇವನು ಇಟ್ಕೊಂಡ್ರೆ ಅವಳಿಗೆ ಖುಷಿ ಆಗುತ್ತಂತೆ ಅಂತ ಹೇಳಿ ಅದನ್ನ ಅವನಿಗೆ ಗಿಫ್ಟ್ ಆಗಿ ಕೊಡ್ತಾಳೆ. ನೀನು ಇಲ್ಲದೆ ನಾನು ಏನನ್ನ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ, ಎಲ್ಲರಿಗಿಂತಲೂ ನನಗೆ ನಿನ್ನನೇ ತುಂಬಾ ಇಷ್ಟವಾಗ್ತಿದೆ, ಅದಕ್ಕಾಗಿನೇ ಇದನ್ನ ನಿನ್ನ ಹತ್ರ ಕೊಟ್ಟಿದ್ದು ಅಂತ ಹೇಳ್ಬೇಕಾದ್ರೆ ಆವಾಗ ಹುಡುಗ ಅದೇ ಕ್ವಶನ್ ಅನ್ನ ಕೇಳ್ತಾವನೆ. ಅದಕ್ಕೆ ಆ ಹುಡುಗಿ ಅದೇ ಉತ್ತರವನ್ನ ಕೊಡ್ತಾವಳೆ. ಮತ್ತೆ ಹುಡುಗ ಈ ಪ್ರಪಂಚದಲ್ಲಿ ಇರುವ ಎಲ್ಲದಕ್ಕಿಂತಲೂ ನನ್ನನ್ನ ನಿನಗೆ ತುಂಬಾ ಇಷ್ಟವಾಗುತ್ತಾ ಅಂತ ಕೇಳ್ತಾವನೆ. ಎಲ್ಲದಕ್ಕಿಂತಲೂ ಹೆಚ್ಚು ನೀನು ಈ ಪ್ರಪಂಚದಲ್ಲಿ ಇರೋದನ್ನ ಏನನ್ನ ನನಗೆ ಕೊಟ್ರುವೆ ಅದು ಎಲ್ಲದಕ್ಕಿಂತಲೂ ನೀನೇ ನನಗೆ ಬೇಕು, ನನಗೆ ಎಲ್ಲವೂ ನೀನೇ ಅಂತ ಹೇಳ್ಬೇಕಾದ್ರೆ ಕನ್ಫರ್ಮೇ ಮಾಡ್ಕೋಬಿಟ್ಟ ಹುಡುಗ. ಆ ವರವೇ ಕೆಲಸ ಮಾಡ್ತಿರೋದು, ಆ ಮ್ಯಾಜಿಕ್ ವರ್ಕೌಟ್ ಆಗ್ತಿರೋದು ಅಂತ. ಸರಿ, ನಿಮ್ಮ ಅಪ್ಪನಿಗೆ ನಿಜವಾಗ್ಲೂ ಕ್ಯಾನ್ಸರ್ ಅಂತ ಕೇಳಿದ್ರೆ ಹುಡುಗಿ ಒಂಥರ ಚೇಂಜ್ ಆಗ್ಬಿಡ್ತಾವಳೆ. ಹೌದು ನಾನು ಸುಳ್ಳು ಹೇಳ್ಬಿಟ್ಟೆ ಅಂತ ಒಪ್ಕೋತಾವಳೆ. ಒಂಥರ ಇಲ್ಲ ಇಲ್ಲ ಅಂತ ಹೇಳಿ ಏನೋ ಹುಚ್ಚಿ ರೀತಿ ಬಿಹೇವ್ ಮಾಡ್ತಾವಳೆ. ನಮ್ಮ ಹುಡುಗ ಗಾಬರಿ ಆಗ್ಬಿಡ್ತಾವನೆ. ಅಯ್ಯೋಯ್ಯೋ ಏನಕ್ಕೆ ಇವಳು ಈ ರೀತಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಸೆಕೆಂಡ್ ಅಳೋದಕ್ಕೆ ಶುರು ಮಾಡ್ತಾಳೆ. ಒಂದು ಸೆಕೆಂಡ್ ರೈಸ್ ಆಗ್ತಾಳೆ, ಒಂದು ಸೆಕೆಂಡ್ ಅಳ್ತಾಳೆ, ಒಂದು ಸೆಕೆಂಡ್ ಕೋಪ ಮಾಡ್ಕೋತಾಳೆ. ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನೀನು ಕೂತ್ಕೊಳ್ಳಮ್ಮ ಸಾಕು ಅಂತ ಹೇಗೋ ಫೈನಲಿ ಹುಡುಗಿಯನ್ನು ಕೂರಿಸ್ಬಿಡ್ತಾನೆ. ಹೌದು ನಾವಿಬ್ಬರು ನೈಸ್ ಚೆನ್ನಾಗಿನೇ ಎಂಜಾಯ್ ಮಾಡ್ತಿದೀವಿ, ಆರಾಮಾಗಿನೇ ಇರ್ತಿದೀವಿ ಅಂತ ಹೇಳಿ ಕೂರಿಸ್ಬಿಟ್ಟ. ಆಮೇಲೆ ಏನಕ್ಕಾಗಿ ಹಳೆ ಕತೆ ಬಗ್ಗೆ ಎಲ್ಲ ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ಮತ್ತೆ ಮಾತಾಡ್ಬೇಡ ಅಂತ ಹೇಳ್ತಾವಳೆ. ನಂತರ ಅವತ್ತು ರಾತ್ರಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಮಲಗಿದ ಹುಡುಗಿಯನ್ನ ಕಾಣ್ತಿಲ್ಲ. ರಾತ್ರಿ ಒಂದು 3:45 ಇರುತ್ತೆ. ಎಲ್ಲಿ ಹುಡುಗಿಯನ್ನ ಕಾಣ್ತಿಲ್ವಲ್ಲ ಅಂತ ನಿಕ್ಕಿ ನಿಕ್ಕಿ ಅಂತ ಕೂಗಿದ್ರೆ ಗೋಡೆ ಕಾರ್ನರ್ ಅಲ್ಲಿ ಸೈಲೆಂಟ್ ಆಗಿ ದೆವ್ವ ರೀತಿ ನಿಂತಿರ್ತಾವಳೆ. ಹೇ ಏನೇಮ ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ ನಿದ್ದೆ ಮಾಡ್ತಿರುವ ನಿನ್ನನ್ನ ಹಾಗೆ ರಚಿಸಿ ನೋಡ್ತಿದ್ದೀನಿ ಅಂತ ಹೇಳ್ತಾವಳೆ. ಇವನು ಹಾಕೊಳ್ಳುವ ಸ್ವೆಟರ್ ಅನ್ನ ಕೂಡ ಅವಳು ಇವಾಗ ಹಾಕೊಂಡಿದ್ದಾಳೆ. ಇದನ್ನ ಏನಕ್ಕಾಗಿ ಇವಾಗ ನೀನು ಹಾಕೊಂಡಿದ್ಯಾ ಅಂತ ಕೇಳಿದ್ರೆ ನಿನ್ನ ಸ್ಮೆಲ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ತಾವಳೆ. ಸರಿ ಇಲ್ಲಿಗೆ ಬಾ ಮಲ್ಕೊಳ್ಳೋಣ ಅಂತ ಕರೆದ್ರೆ ಇವಳು ಮತ್ತೆ ಹೋಗಿ ಕಾರ್ನರ್ ಅಲ್ಲಿ ನಿಂತ್ಕೋತಾವಳೆ. ಇವನಿಗೆ ಭಯ. ಇಲ್ಲ ನನಗೆ ಯಾಕೋ ನನಗೆ ಬರುವ ಕನ್ಸನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಭಯವಾಗ್ತಿದೆ. ನಾನು ನಿನ್ನನ್ನ ಲವ್ ಮಾಡೋಷ್ಟು ನೀನು ನನ್ನನ್ನ ಲವ್ ಮಾಡ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ಹಾಗೆ ಅಳೋದಕ್ಕೆ ಶುರು ಮಾಡ್ತಾವಳೆ. ಮ್ಯೂಚುವಲ್ ಆಗಿ ಇಬ್ಬರ ಮಧ್ಯದಲ್ಲೂ ಲವ್ ಇಲ್ಲ ಅಂತ ಅನ್ಕೊಂಡು ಫೀಲ್ ಮಾಡ್ತಿದ್ದಾಳೆ. ದಯವಿಟ್ಟು ಬಾ ಬಂದು ಮಲ್ಕು ಅಂತ ಇವನು ಒಂದ್ ರೀತಿ ಅಳೋ ರೀತಿ ಕರೀತಿರ್ತಾನೆ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕರೀತಿರ್ತಾನೆ. ಹುಡುಗಿ ಅದೆಲ್ಲ ಆಗೋದಿಲ್ಲ ನೀನು ಮಲ್ಕೋ ಅಂತ ಹೇಳ್ಬಿಡ್ತಾಳೆ. ಸರಿ ಅಂತ ನಮ್ಮ ಹುಡುಗನ ಮಲಗ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಕಣ್ಣನ್ನ ಬಿಟ್ಟು ನೋಡಿದ್ರೆ ಮತ್ತೆ ಹುಡುಗಿಯನ್ನ ಕಾಣ್ತಿಲ್ಲ. ಏನು ಅಂತ ಮತ್ತೆ ಹುಡುಗಿ ನೋಡಿದ್ರೆ ಫ್ಲವರ್ ಪಟನ ಇಟ್ಟು ಆಟ ಆಡ್ತಿರ್ತಾಳೆ. ಲೇ ಏನೇ ಮಾಡ್ತಿದ್ಯಾ ಅಬ್ಬ
ಬಾರಿ ಮಲ್ಗೋಣ ಅಂತ ಹುಡುಗ ಕರಿದ್ರೆ ಹಾಗೆ ಫ್ರೀಸ್ ಆಗಿ ನಿಂತಿರ್ತಾಳೆ. ಅಷ್ಟೇ ಅದನ್ನ ಅವನ ತಲೆ ಮೇಲೆ ಹಾಕ್ಬಿಡ್ತಾಳೆ ಅಂತ ಅನ್ಕೊಂಡ್ರೆ ಸಡನ್ ಆಗಿ ಓಕೆ ಅಂತ ಹೇಳಿ ಫ್ಲವರ್ ಪಟನ ಇಟ್ಬಿಟ್ಟು ಓಡಿ ಬಂದು ಮಲ್ಕೋತಾವಳೆ. ಈ ಅತಿಯಾದ ಅವಳ ಪ್ರೀತಿ ಇವನಿಗೆ ತುಂಬಾನೇ ಭಯವನ್ನ ಕೊಡ್ತಿರುತ್ತೆ. ಚುಚ್ಚು ಹೋಗಿದ್ದು ಬರೋಣ ಅಂತ ಅವನು ಅನ್ಕೊಂಡು ಬೆಡ್ ಬಿಟ್ಟು ಇಳಿಯೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅಂತ ಕಿರ್ಚ್ಕೊತಾವಳೆ. ಅಷ್ಟೇ ಹೆದರಿ ಚುಚ್ಚುವನ್ನು ಕಂಟ್ರೋಲ್ ಮಾಡಿ ಹಾಗೆ ಮಲ್ಕೋತಾನೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಮಿರರ್ ಅಲ್ಲಿ ಅವನ ಮುಖವನ್ನು ನೋಡ್ತಾನೆ. ಏನಿದು ಅಂತ ಅವನ ತಲೆ ಕೂದಲು ಎಲ್ಲವನ್ನು ಚೆಕ್ ಮಾಡಿ ನೋಡ್ತಾನೆ. ನಂತರ ಹುಡುಗಿ ಹತ್ರ ಬಂದ್ಬಿಟ್ಟು ನನ್ನ ತಲೆ ಕೂದಲನ್ನ ಏನಾದ್ರೂ ನೀನು ಕಟ್ ಮಾಡ್ದ ಅಂತ ಕೇಳ್ತಾನೆ. ಹೌದು. ನೆಕ್ಸ್ಟ್ ಟೈಮ್ ಈ ರೀತಿ ಮಾಡ್ಬೇಡಮ್ಮ ಓಕೆ ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ ಅವಳ ಮುಖ ಸಪ್ಪಿಗೆ ಆಗ್ಬಿಡುತ್ತೆ. ತಗೋ ನಿನಗೆ ಫುಡ್ ಅಂತ ಲಂಚ್ ಅನ್ನೆಲ್ಲ ರೆಡಿ ಮಾಡಿ ಆಲ್ರೆಡಿ ಮಾಡಿರ್ತಾಳೆ. ಅದನ್ನ ಕೊಡ್ತಾಳೆ. ನಿನ್ನೆ ರಾತ್ರಿ ಬಗ್ಗೆ ನಾವು ಇವಾಗ ಸ್ವಲ್ಪ ಮಾತಾಡೋಣ ಅಂತ ಹುಡುಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ತಕ್ಷಣವೇ ಹುಡುಗಿ ಹೌದಲ್ವಾ ನಾನು ಒಂದ್ ರೀತಿ ಇರ್ತಿದ್ದೆ ಅಲ್ವಾ ಅಂತ ಒಪ್ಕೋತಾಳೆ. ಅದು ಏನೂ ಇಲ್ಲ, ಏನೋ ಕೆಟ್ಟ ಕನ್ಸು ನನಗೆ ಬಂದ್ಬಿಟ್ಟಿತ್ತು ಆದ್ರಿಂದಾನೆ ಅಂತ ಹೇಳಿ ಏನೇನೋ ಹೇಳಿ ಮೇಂಟೈನ್ ಮಾಡ್ತಾಳೆ. ಅವಳು ನಗಡೋದನ್ನ ನೋಡಿ ಒಂದ್ ರೀತಿ ವಿಚಿತ್ರವಾಗಿ ವಿಯರ್ಡ್ ಆಗಿ ಭಯಾನಕವಾಗಿಲ್ಲ ಅಂತ ಹುಡುಗ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಹುಡುಗಿ ಆ ರೀತಿ ನಗಡಿ ತೋರಿಸ್ತಾಳೆ. ನೀನು ನಾರ್ಮಲ್ ಆಗಿ ಇರ್ತಿದ್ದೆ ಅಂತ ಹುಡುಗ ಕೇಳ್ಬೇಕಾದ್ರೆ ಫಟ್ ಅಂತ ಅವನಿಗೆ ಕಿಸನ್ನ ಮಾಡಿ ಅವನನ್ನ ಡೈವರ್ಟ್ ಮಾಡ್ಬಿಡ್ತಾಳೆ. ಸರಿ ಇದ್ರ ನಂತರ ನೀನು ಮತ್ತೆ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ಬೇಡ ಅಂತ ಪ್ಲೀಸ್ ಮಾಡಿ ಕೇಳ್ಕೊತಾನೆ. ಮತ್ತೆ ನಾನು ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ನನ್ನನ್ನೇ ನೀನು ನೋಡಿ ನಿಂತಿರೋದು ಅದನ್ನ ಮಾಡ್ಲೇಬೇಡ. ಮತ್ತೆ ಫ್ಲವರ್ ಪಾಟನ ಮುಖದ ಮುಂದೆ ಹಿಡ್ಕೊಂಡು ಆ ಕಡೆಗೂ ಈ ಕಡೆಗೂ ಮೂವ್ ಆಗ್ತಿದ್ಯಲ್ಲ ಅದನ್ನು ಮಾಡ್ಲೇಬೇಡ ಅಂತ ಹೇಳ್ಬೇಕಾದ್ರೆ ಸರಿ ಓಕೆ ಅದನ್ನ ನಾನು ಮಾಡೋದಿಲ್ಲ, ಸೂಪರ್ ನಾನು ಪ್ರಾಮಿಸ್ ಮಾಡಿ ಕೊಡ್ತೀನಿ, ಇನ್ನೊಂದು ಸಲ ಆ ರೀತಿ ಎಲ್ಲ ನಡೆಯೋದಿಲ್ಲ, ಸಾರಿ ಅಂತ ಎಲ್ಲದಕ್ಕೂ ಓಕೆ ಅನ್ನ ಹೇಳ್ತಾಳೆ. ನಮ್ಮ ಹುಡುಗನ ಖುಷಿ ಆಗ್ಬಿಟ್ಟು ಸರಿ ಓಕೆ ನಾನು ಕೆಲಸಕ್ಕೆ ಹೋಗಿದ್ದು ಬರ್ತೀನಿ ಅಂತ ಹೊರಡ್ತಾನೆ. ಅವಾಗ ಏನು ಕಥೆಯನ್ನ ಮಾಡಿಟ್ಟಿದ್ದಾಳೆ ನೋಡಿ. ಡೋರ್ ಪೂರ್ತಿ ಕಂಪ್ಲೀಟ್ ಆಗಿ ಟೇಪ್ ಅನ್ನ ಹಾಕಿ ಅನ್ಸಿಟ್ಟಿರ್ತಾಳೆ. ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಹೋಗೋಕೆ ಆಗಲ್ಲ ಆ ರೀತಿ ಮಾಡಿಟ್ಟಿರ್ತಾಳೆ. ಹುಡುಗ ನಡ್ಗೋಗ್ತಾನೆ. ಸದ್ಯ ಡೋರ್ ಅನ್ನು ಹಿಡಿದು ಎಳಿಬೇಕಾದ್ರೆ ಡೋರ್ ಓಪನ್ ಆಗ್ಬಿಡುತ್ತೆ. ಹೋಗಿದ್ದು ಬಾ ನನ್ನ ಪುಟ್ಟ ಮರಿ ಅಂತ ಹೇಳಿ ಒಂದ್ ರೀತಿ ವಿಯರ್ಡ್ ಆಗಿ ನಗಾಡ್ತಾಳೆ. ನೋಡಿ ಅವಳ ನಗುವನ್ನ ನೋಡಿ ಒಂದ್ ರೀತಿ ಆರ್ಟಿಫಿಷಿಯಲ್ ಆಗಿಲ್ಲ. ಇದ್ರಲ್ಲಿ ಇನ್ನ ದೊಡ್ಡ ಮ್ಯಾಟರ್ ಏನು ಅಂದ್ರೆ ಅವಳಿಗೆ ಇವಾಗ ಚುಚ್ಚು ಬರ್ತಿದೆ. ಟಾಯ್ಲೆಟ್ ಗೆ ಹೋಗ್ಬೇಕಾಗಿರುವ ಸಮಯ. ಆದ್ರೆ ಅವಳು ಚುಚ್ಚುವನ್ನ ಕೂಡ ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಎಲ್ಲ ಬಾತ್ರೂಮ್ ಗೆ ಹೋಗೋದನ್ನ ಕೂಡ ಬಿಟ್ಬಿಟ್ಟು ಅವನನ್ನ ಕಳಿಸ್ಕೊಡ್ಬೇಕು ಅಂತ ಅಲ್ಲೇನೆ ನಿಂತಿರ್ತಾಳೆ. ಹಾಗೆ ಚುಚ್ಚುನು ಮಾಡ್ತಿರ್ತಾಳೆ. ಹಾಗೆ ಕಾಲಲ್ಲಿ ಹರಿದು ಹೋಗ್ತಿರುತ್ತೆ ಅದೇ ಜಾಗದಲ್ಲಿ. ಆ ಮಟ್ಟಿಗೆ ಅವನ ಮೇಲೆ ಪ್ರೀತಿ ಅವಳಿಗೆ. ಸರಿ ಲಂಚ್ ಅನ್ನು ಕೊಟ್ಟು ಕಳ್ಸಿದ್ಲಲ್ವಾ, ಸರಿ ತಿನ್ನೋಣ ಅಂತ ಇವಾಗ ತಗೊಂಡ್ರೆ 2-3 ಫೋಟೋವನ್ನು ಇಟ್ಟು ಕುಳಿಸಿರ್ತಾಳೆ. ಅದ್ರಲ್ಲೂ ನಮ್ಮ ಹುಡುಗ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವನಿಗೇನೆ ಗೊತ್ತಿಲ್ಲದೆ ಅವನ ಜೊತೆ ಸೆಲ್ಫಿಯನ್ನು ತಗೊಂಡಿರ್ತಾಳೆ. ಆ ಫೋಟೋಸ್ ಅಲ್ಲಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ, ಅವನು ನಿದ್ದೆ ಮಾಡ್ತಿರ್ತಾನೆ. ಲವ್ ಯು ಅಂತ ತುಂಬಾ ಬರ್ದಿರುತ್ತೆ. ಇವನಿಗೆ ಊಟವನ್ನು ತಿಂದಾದ್ಮೇಲೆ ಕ್ರೆಡಿಟ್ಸ್ ಅನ್ನ ಕೊಡ್ತಾರಲ್ಲ, ರಿವ್ಯೂ ಅನ್ನ ಕೊಡ್ತಾರಲ್ಲ, ಆ ರೀತಿ ಏನೋ ಕೆಲಸವನ್ನ ಮಾಡೋದಕ್ಕೆ ಇವನಿಗೆ ಇಷ್ಟ. ಅದನ್ನ ಒಂದು ಫ್ಲೋ ಆಗಿ ಆ ಹುಡುಗಿ ಹತ್ರ ಹೇಳ್ಕೊಂಡಿರ್ತಾನೆ. ಅವನ್ನೆಲ್ಲ ಬರ್ದಿಟ್ಟು ಆ ರೀತಿ ನೀನು ಆಗೋದಕ್ಕೆ ನಿನಗೆ ತುಂಬಾನೇ ಬೆಸ್ಟ್ ವಿಶಸ್ ಅಂತ ಚೀಟಿ ಎಲ್ಲ ಬರ್ದಿಟ್ಟು ಕಳ್ಸಿರ್ತಾಳೆ. ಇವಾಗ ಹುಡುಗ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಪಕ್ಕದಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಾಳೆ. ಯಾರಿದು? ಓ ನಮ್ಮ ಫ್ರೆಂಡ್ ಹುಡುಗಿ, ನನ್ನ ಬಗ್ಗೆ ಆವತ್ತು ನೀವು ಮಾತಾಡ್ತಿದ್ರಂತೆ ನೀನು ಮತ್ತೆ ನಿಕ್ಕಿ ಅಂತ ಹುಡುಗ ಕೇಳಿದ್ರೆ ನನಗೇನೆ ಆಶ್ಚರ್ಯವಾಗ್ತಿದೆ. ಹೇಗೆ ತಮ್ಮನ ತರ ಫ್ರೆಂಡ್ ರೀತಿ ಅಂತ ಹೇಳ್ತಿದ್ದ ಹುಡುಗಿ ಸಡನ್ ಆಗಿ ಈ ತರ ನಿನ್ ಮೇಲೆ ಬಿದ್ದು ಲವ್ ಮಾಡ್ತಿದ್ದಾಳೆ ಏನು ಅಂತ ನನಗೇನೆ ಅರ್ಥವಾಗ್ತಿಲ್ಲ ಅಂತ ಫ್ರೆಂಡ್ ಹುಡುಗಿನೇ ಹೇಳ್ತಾಳೆ. ಅವಳಿಗೆ ಏನಾದ್ರೂ ಆದ್ರೆ ಪರವಾಗಿಲ್ಲ, ನನಗೇನೋ ಅದ್ರ ಬಗ್ಗೆ ಕೇರ್ ಇಲ್ಲ, ಆದ್ರೆ ನಿನಗೇನಾದ್ರೂ ಆಗ್ಬಿಡುತ್ತಾ ಅಂತ ನನಗೆ ಭಯ ಅಷ್ಟೇ, ನಿನ್ನ ಬಗ್ಗೆನೇ ನನಗೆ ಕೇರು ಅಂತ ಹುಡುಗಿ ನಮ್ಮ ಹೀರೋ ಮೇಲೆ ಇವಳಿಗೆ ಒಂದು ಕಣ್ಣು ಇರ್ತಿದೆ ಅಲ್ವಾ ಅದ್ರ ಬಗ್ಗೆ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕೆಲಸ ಬಂದ್ಬಿಡುತ್ತೆ. ಸೊ ಫ್ರೆಂಡ್ ಹುಡುಗಿ ಅಲ್ಲಿಂದ ಹೊರಟು ಬಿಡ್ತಾಳೆ. ನಂತರ ಫ್ರೆಂಡ್ಗೆ ಒಂದ್ ರೀತಿ ಸಪ್ಪಿಗಿರ್ತಾಳೆ. ನಮ್ಮ ಹೀರೋನ ಶೋಲ್ಡರ್ ಮೇಲೆ ತಲೆ ಚಾಚ್ಕೊತಾಳೆ. ಏನು ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ. ಆವಾಗ್ಲೇ ಹೀರೋಯಿನ್ ಕೊಟ್ಟು ಕಳ್ಸಿರುವ ಚೀಟಿಯನ್ನು ನೋಡ್ಬಿಟ್ಟು ಏನು ಇದು ತುಂಬಾ ಓವರ್ ಆಗೈತೆ, ಅವಳದು ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ ಅಂತ ಕೇಳ್ತಾಳೆ. ನಂತರ ನಿನ್ನ ತೀರ್ಪು ಏನು ನನ್ನ ಬೆಕ್ಕಿನ ಮರಿ ಅಂತ ಚೀಟಿಯನ್ನು ಬರ್ದಿಟ್ಟಿರ್ತಾಳೆ. ಅಂದ್ರೆ ಇವಾಗ ಹೀರೋಯಿನ್ ಕೊಟ್ಟು ಕಳ್ಸಿರುವ ಫುಡ್ ಅನ್ನ ತಿಂದ್ಬಿಟ್ಟು ಇವನು ರಿವ್ಯೂ ಅನ್ನ ಕೊಡ್ಬೇಕು, ಕ್ರೆಡಿಟ್ಸ್ ಅನ್ನ ಕೊಡ್ಬೇಕು. ಸೊ ಅದಕ್ಕೇನೆ ಇವಾಗ ನೀನು ತಿಂದಿದ್ದು ಚೆನ್ನಾಗಿದ್ಯಾ ಹೇಳು ನನ್ನ ಪುಸಿ ಕ್ಯಾಟ್, ನನ್ನ ಬೆಕ್ಕಿನ ಮರಿ ಅಂತ ಕೇಳಿದಾಳೆ. ಬೆಕ್ಕು ಮರಿ ಅಂತ ಪ್ರೀತಿಯಿಂದ ಕರೀತಿದ್ದಾಳ ಅಂತ ನಾವು ಖುಷಿ ಆಗ್ಬಾರ್ದು, ಇಲ್ಲೇನೆ ಸಮಸ್ಯೆ ಇರೋದು. ಯಾಕೆಂದ್ರೆ ನಮ್ಮ ಹುಡುಗ ತಿಂದಿದ್ದು ಚಿಕನ್ ಸ್ಯಾಂಡ್ವಿಚ್ ಇಲ್ಲ, ಇವನು ಅವನ ಮನೆಯಲ್ಲಿ ಸಾಕ್ತಾ ಇದ್ದ ಅಲ್ವಾ ಬೆಕ್ಕು ಮರಿ, ಸತ್ತೋಗ್ಬಿಟ್ಟಿತ್ತಲ್ಲ, ಆ ಸತ್ತೋಗಿದ್ದ ಬೆಕ್ಕಿನ ಮಾಂಸವನ್ನು ಯೂಸ್ ಮಾಡಿ ಸ್ಯಾಂಡ್ವಿಚ್ ಅನ್ನ ಮಾಡಿ ಕೊಟ್ಟು ಕಳ್ಸಿದವಳೆ. ಅದನ್ನ ತಿಂದ್ಬಿಟ್ಟು ಚೆನ್ನಾಗಿದ್ಯಾ, ಅದಕ್ಕೆ ಒಳ್ಳೆ ರಿವ್ಯೂ ಅನ್ನ ಬೇರೆ ಕೊಡು ಅಂತ ಕೇಳ್ತಿದ್ದವಳೆ. ಅಷ್ಟೇ ಇವನಿಗೆ ವಾಮಿಟೇ ಬಂದ್ಬಿಡುತ್ತೆ. ಅಯ್ಯೋ ಅಂತ ಹೇಳಿ ಅಲ್ಲೇನೆ ಡಸ್ಟ್ ಬಿನ್ ಗೆ ವಾಮಿಟ್ ಅನ್ನ ಮಾಡ್ಕೊತಾನೆ. ತುಂಬಾನೇ ಕೋಪ, ಟೆನ್ಷನ್ ಆಗ್ಬಿಟ್ಟ. ಇವತ್ತು ಫ್ರೆಂಡ್ ಬೇರೆ ಕಾರಣ ತಂದಿಲ್ಲ ಅನ್ಸುತ್ತೆ, ಆದ್ರಿಂದ ನನಗೆ ಲಿಫ್ಟ್ ಅನ್ನ ಕೊಡು, ಇಬ್ಬರು ಒಂದೇ ಏರಿಯಾದಲ್ಲಿ ತಾನೇ ಇರ್ತಿದೀವಿ, ನಾನು ಹಾಗೆ ದಾರಿಯಲ್ಲಿ ಇಳ್ಕೊತೀನಿ ಅಂತ ಇಬ್ಬರು ಒಂದೇ ಕಾರಲ್ಲಿ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಏನೋ ಒಂದ್ ರೀತಿ ಇರ್ತಿದೆ, ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತೆಲ್ಲ ಹೇಳ್ದೆ ಅಲ್ಲ, ಏನೋ ಅದು ಕತೆ ಕಂಪ್ಲೀಟ್ ಆಗಿ ಫುಲ್ ಆಗಿ ಹೇಳು ಅಂತ ಫ್ರೆಂಡ್ ಕೇಳಿದ್ರೆ ಅಂತದ್ದು ಏನೋ ನೀನು ಮಾಡಿಟ್ಟಿ ಅವಳಿಗೆ, ಈ ರೀತಿ ನಿನ್ನ ಕೇರ್ ಮಾಡ್ಕೊತಿದ್ದಾಳಲ್ಲ, ಇಷ್ಟೊಂದು ನಿನ್ನ ಲವ್ ಮಾಡ್ತಿದ್ದಾಳಲ್ಲ, ಹೊರಗಡೆಯಿಂದ ಅದನ್ನ ನೋಡೋದಕ್ಕೆ ಅಷ್ಟೇನು ಚೆನ್ನಾಗಿಲ್ಲ ಕಣೋ ಅಂತದ್ದು ಏನೋ ಮಾಡಿಟ್ಟೆ ಅಂತ ಕೇಳಿದ್ರೆ ಇಲ್ಲಿ ನೋಡು ನಾನೇನೋ ಅವಳನ್ನ ಅಷ್ಟೇನು ಲವ್ ಮಾಡ್ತಿಲ್ಲ, ಅವಳೇನೆ ಆ ರೀತಿ ಬಿಹೇವ್ ಮಾಡ್ತಿರೋದು, ನನ್ನನ್ನ ಲಿಟ್ರಲಿ ಟಾರ್ಚರ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ನಂತರ ಫ್ರೆಂಡ್ ಹುಡುಗ ಸ್ವಲ್ಪ ಹುಡುಗಿಗೆ ಫ್ರೀಡಮ್ ಅನ್ನ ಕೂಡ ಅವಳ ಜೊತೆ ಚೆನ್ನಾಗಿ ಮಾತಾಡೋ ಅಂತ ಅದು ಇದು ಅಂತ ಮಾತಾಡ್ಬಿಟ್ಟು ಅವನ ಮನೆ ಬಂದಿದ್ದ ತಕ್ಷಣ ಕಾರಣ ಬಿಟ್ಟು ಇಳ್ಕೊಬಿಟ್ಟಿರ್ತಾನೆ.
ಹೇಳ್ತಿರ್ತಾನೆ. ಆಮೇಲೆ ನಮ್ಮ ಹುಡುಗ ಕಾರ್ ಒಳಗಡೆನೆ ಪ್ರಾಕ್ಟೀಸ್ ಮಾಡ್ತಾನೆ, ಬೆಕ್ಕನ್ನು ನೀನು ಹೇಗೆ ಅಡಿಗೆ ಮಾಡಬಹುದು ಅಂತ. ಮತ್ತೆ ನಮ್ಮ ಹುಡುಗ ವರವನ್ನ ಕೇಳೋದಕ್ಕಾಗಿ ಒಂದು ಸ್ಟಿಕ್ ಅನ್ನು ಮುರಿದಿರ್ತಾನೆ ಅಲ್ವಾ, ಅದರ ಡಬ್ಬಿ ಕೂಡ ಅಲ್ಲಿ ಬಿದ್ದಿರುತ್ತೆ ಕಾರ್ ಒಳಗಡೆ. ಸೊ ಆ ಡಬ್ಬಿ ಒಳಗಡೆ ಇರ್ತಾ ಇದ್ದ ಕಡ್ಡಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಲ್ವಾ, ಅವರ ಹೆಸರು ಅದರಲ್ಲಿ ಕೂಡ ಬೆಕ್ಕು ಏನೋ ಅಂತ ಬರ್ದಿರುತ್ತೆ. ಒಂದು ಬ್ರ್ಯಾಂಡ್, ಒಂದು ನಂಬರ್ ಕೂಡ ಇರುತ್ತೆ. ಸರಿ, ಆ ನಂಬರ್ ಗೆ ಕಾಲ್ ಮಾಡೋಣ ಅಂತ ಆ ನಂಬರ್ ಗೆ ಕಾಲ್ ಅನ್ನು ಮಾಡ್ತಾನೆ ಅವ್ರ ಹತ್ರ ಮಾತಾಡೋದಕ್ಕಾಗಿ. ಹಲೋ ಅಂತ ಆ ಕಡೆಯಿಂದ ಸದ್ದು. ಹೆದರ್ಕೊಂಡೆ ಮಾತಾಡ್ತಾನೆ. ಈ ವರ ಕೊಡುವ ಸ್ಟಿಕ್ ಅನ್ನ ನೀವು ತಾನೇ ರೆಡಿ ಮಾಡಿದ್ದೀರಾ, ಸೇಲ್ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವರು ಹೌದು ಹೇಳಿ ಅಂತ ಅವರ ವಾಯ್ಸ್ ಕೇಳ್ತಿರುತ್ತೆ. ನಮ್ಮ ಹುಡುಗ ಹಾಗೆ ಹೆದರಿನೇ ಅವರ ಹತ್ರ ಕೇಳ್ತಿರ್ತಾನೆ, ಆ ವರ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಇರುತ್ತೆ ಅಂತ ಕೇಳ್ತಾನೆ. ಎಲ್ಲವೇ ನಮ್ಮ ಪ್ರಾಡಕ್ಟಿನ ಬಾಕ್ಸ್ ಮೇಲೇನೆ ಬರ್ದಿರುತ್ತಲ್ಲ, ಅದನ್ನ ಓದ್ಕೋಬಿಡಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇನು ಕ್ಲಿಯರ್ ಆಗಿ ಬರ್ದಿಲ್ಲ. ಏನು ನಿಮಗೆ ವರ್ಕೌಟ್ ಆಯ್ತಾ ಅಂತ ಕೇಳಿದ್ರೆ ಹಾ ವರ್ಕೌಟ್ ಆಯ್ತು. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಅದು ತುಂಬಾನೇ ಜಾಸ್ತಿ ಆಗಿರ್ತಿದೆ, ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾ? ಅಯ್ಯೋ ಕ್ಯಾನ್ಸಲ್ ಎಲ್ಲ ಮಾಡಬೇಡಿ, ಅದನ್ನ ಕಡಿಮೆ ಮಾಡಿ ಕೊಟ್ರೆ ಸಾಕು, ಫೀಲಿಂಗ್ಸ್ ಅನ್ನ ಮಾತ್ರ ಕಡಿಮೆ ಮಾಡ್ಕೊಂಡ್ರೆ ಸಾಕು. ಅಯ್ಯೋ ಹಾಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ರೀ, ಹಾಗೆಲ್ಲ ಹೊಸದಾಗಿ ಮತ್ತೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ರೀ. ಒಂದು ರಿಕ್ವೆಸ್ಟ್ ಅನ್ನ, ಒಂದು ವರವನ್ನ ಕೇಳ್ಬಿಟ್ರೆ ಮತ್ತೆ ಅದನ್ನ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಪೋಸಿಟ್ ಅಲ್ಲಿ ಮಾತಾಡುವ ವ್ಯಕ್ತಿ. ಇಲ್ಲ ಹಾಗಾದ್ರೆ ಇವಳು ಕೊನೆವರೆಗೂ ಈ ಶಾಪದಲ್ಲೇ ಇರ್ಬೇಕಾ ಅಂತ ಒಂಥರ ತುಂಬಾನೇ ಕನ್ಫ್ಯೂಷನ್ ಆಗಿ ಕೇಳ್ತಾನೆ ಹುಡುಗ. ಯಾಕೆಂದ್ರೆ ವರ ಅನ್ನೋದು ಇವನಿಗೆ ಮಾತ್ರವೇ, ಆದ್ರೆ ಅವಳ ಲೈಫಿನ ಪ್ರಕಾರ ತಮ್ಮನಾಗಿ ನೋಡಿದ ಹುಡುಗನನ್ನ, ಫ್ರೆಂಡ್ ಆಗಿ ನೋಡಿದ ಒಬ್ಬ ಹುಡುಗನನ್ನ ಅವನ ಜೊತೆಗೆ ಇವಾಗ ಕುಟುಂಬ ಮಾಡ್ತಾ ಇರೋದು ಅವಳ ಮನಸ್ಸಿನ ಒಳಗಡೆ ಇರ್ತಾ ಇರುವ ಒರಿಜಿನಲ್ ಕ್ಯಾರೆಕ್ಟರ್ ಗೆ ಅದು ತುಂಬಾನೇ ಬೇಜಾರನ್ನ ಕೊಡುತ್ತೆ ತಾನೆ. ಅದು ಒಂದು ರೀತಿಯಲ್ಲಿ ಶಾಪ ತಾನೆ. ಏನನ್ನಾದ್ರೂ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ, ಇಲ್ಲಿ ನೋಡು ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ, ನಿನ್ನ ಅವಳು ಲವ್ ಮಾಡ್ಬೇಕು ಅಂತ ಕೇಳ್ಕೊಬಿಟ್ಟಿದ್ಯಾ, ಸೊ ನೀನು ಸಾಯೋವರೆಗೂ ಅವಳು ನಿನ್ನ ಲವ್ ಮಾಡ್ತಾನೆ ಇರ್ತಾಳೆ ಅಂತ ಹೇಳ್ತಾರೆ ಆಪೋಸಿಟ್ ವ್ಯಕ್ತಿ. ಏನು ನಾನು ಸಾಯೋವರ್ಗ ಅಂತ ಆಶ್ಚರ್ಯವಾಗ್ತಾನೆ ಹುಡುಗ. ಹೌದು, ನೀವು ಸಾಯೋವರ್ಗ ಅವರ ನಿಂತಿರುತ್ತೆ, ನೀವು ಸತ್ತ ಮೇಲೆ ಮತ್ತೆ ಅವರು ನಾರ್ಮಲ್ ಮೋಡ್ ಗೆ ಬಂದ್ಬಿಡ್ತಾರೆ ಅನ್ನೋ ತರ ಹೇಳ್ತಾರೆ ಆಪೋಸಿಟ್. ಹೌದು ಅದೆಲ್ಲ ಓಕೆ, ಆದ್ರೆ ಅವಳು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಲ್ಲ, ಒಂಥರ ಇರ್ತಿದ್ದಾಳಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ಅವಳ ಜೊತೆಗೆ ಮಾತಾಡ್ತೀಯಾ ಅಂತ ಹೇಳ್ತಾರೆ. ಕಸ್ಟಮರ್ ಕಾಲ್ ಅವಳ ಜೊತೆಗೇನೆ ಮಾತಾಡ್ತೀಯಾ ಅಂತ ಅವರು ಕೇಳ್ಬೇಕಾದ್ರೆ ನಮಗೇನೆ ಒಂದ್ ರೀತಿ ಆಗ್ತಿರುತ್ತೆ. ಇವನು ಹೆದರ್ಕೋತಾನೆ, ಏನು ಅವಳ ಜೊತೆ ಮಾತಾಡ್ತೀಯಾನ, ಅವಳು ಎಲ್ಲಿ ನನ್ನ ಮನೆಯಲ್ಲಿ ತಾನೇ ಇರ್ತಿದ್ದಾಳೆ. ಅದೇ ಸಮಯದಲ್ಲಿ ಕಾಲ್ ಅಲ್ಲಿ ಆ ಕಡೆ ನಿಕ್ಕಿ ತರನೇ ಒಬ್ಳು ಹುಡುಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದು ಅರ್ಚ್ಕೋತಿರ್ತಾಳೆ. ನಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಭಯವಾಗ್ತಿರುತ್ತೆ. ಸೊ ನಮ್ಮ ಹುಡುಗಿ ನಮ್ಮ ಮನೆಯಲ್ಲಿ ಇರ್ತಾ ಇದ್ದಾಳ, ಇಲ್ಲ ಆ ವ್ಯಕ್ತಿ ಹತ್ರ ಸಿಗಾಕೊಂಡಿದ್ದಾಳ ಅಂತ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಹುಡುಗ ಬೇಗ ಮನೆಗೆ ಓಡಿ ಬರ್ತಾನೆ. ಲೈಟ್ ಅನ್ನ ಹಾಕಿದ್ರೆ ಅವಳ ಗತಿಯನ್ನ ನೋಡಿ ಎಂತಹ ಗತಿಯಲ್ಲಿ ನಿಂತಿದ್ದಾಳೆ ಅಂತ ನೋಡಿ ಶಾಕ್ ಆಗ್ಬಿಡ್ತಾನೆ, ಗಾಬರಿ ಆಗೋಗ್ತಾನೆ. ಏನು ನಿನ್ನ ಕತೆ, ಏನೇನ್ ನಡೀತಿದೆ, ಏನೇನ್ ನೀನು ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಏನೋ ಹುಳ ಕಚ್ಚತಂತೆ, ಅದನ್ನ ತಿನ್ಬಿಟ್ಲಂತೆ, ಇವಾಗ ಹೊಟ್ಟೆ ನೋವಾಗ್ತಿದೆ ಅಂತೆ, ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸರಿ ನೀನು ಏನನ್ನ ತಾನೇ ಮಾಡ್ತಿದ್ಯಾ, ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಎಲ್ಲಿ ನಿಂತಿದ್ಯೋ ಅದೇ ಜಾಗದಲ್ಲಿ ನಿಂತಿದ್ಯಲ್ಲ ಅಂತ ಕೇಳಿದ್ರೆ, ಹೌದು ನೀನು ಮನೆಗೆ ರಿಟರ್ನ್ ಬರೋವರೆಗೂ ನಾನು ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅಯ್ಯೋ ನೋಡೋದಕ್ಕೇನೆ ನಾನು ಒಂದ್ ರೀತಿ ಅಸಹ್ಯವಾಗಿರ್ತಿದ್ದೀನಲ್ಲ, ನಾನು ಹೋಗಿ ಸ್ನಾನ ಮಾಡಿ ಬರ್ಲಾ ಅಂತ ಕೇಳ್ತಾಳೆ. ಸರಿ ಹೋಗು ಅಂತ ಹೇಳಿದ ಮೇಲೇನೆ ಅಲ್ಲಿಂದಾನೆ ಹೋಗ್ತಾಳೆ. ಸ್ನಾನ ಮಾಡ್ತಿರ್ಬೇಕಾದ್ರೇನೆ ನಾನೇನೆ ಬಂದು ಎಲ್ಲವನ್ನೂ ಕ್ಲೀನ್ ಮಾಡ್ಕೋತೀನಿ ಬೇಬಿ ಅಂತ ಒಳಗಡೆ ಇದ್ಕೊಂಡೆ ಕಿರ್ಚ್ಕೊತಿರ್ತಾಳೆ. ಅವಳು ನಿಂತಿದ್ದ ಜಾಗದಲ್ಲಿ ಚುಚ್ಚು ಮಾತ್ರ ಇಲ್ಲ, ಕಕ್ಕನು ಮಾಡ್ಕೊಬಿಟ್ಟಿದ್ದಾಳೆ ಪಾಪ. ನಂತರ ಆ ಬೆಕ್ಕನ್ನ ನೀನೇನೆ ಅಡುಗೆ ಮಾಡಿದ್ದ, ನಾನು ತಿಂದಿದ್ದು ಬೆಕ್ಕಿನ ಮಾಂಸನ ಇಲ್ಲ ಚಿಕನ ಅಂತ ಕೇಳ್ಬಿಟ್ಟು ದಯವಿಟ್ಟು ಆ ರೀತಿ ಮತ್ತೆ ನೀನು ಮಾಡ್ಬೇಡ, ಅದು ನನಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ ಅಂತ ಹೆದರ್ಕೊಂಡೆ ಮಾತಾಡ್ತಿರ್ತಾನೆ. ಸರಿ ಅಂತ ಒಳಗಡೆಯಿಂದ ವಾಯ್ಸ್ ಮಾತ್ರ ಕೇಳುತ್ತೆ, ಓಕೆ ಡಾರ್ಲಿಂಗ್ ಅಂತ. ನಂತರ ನಮ್ಮ ಹುಡುಗ ಈ ರೀತಿ ನನ್ನ ಫ್ರೆಂಡ್ ಹುಡುಗ ಇವತ್ತು ಬಾಯ್ಸ್ ಎಲ್ಲ ಸೇರಿ ಗೆಟ್ ಟುಗೆದರ್ ಪಾರ್ಟಿಯನ್ನ ಮಾಡ್ತಿದಾರಂತೆ, ನನ್ನನ್ನ ಇನ್ವೈಟ್ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಸ್ನಾನ ಮಾಡ್ತಿರುವ ಹುಡುಗಿ ಡುಮ್ ಅಂತ ಸದ್ದಾಗುತ್ತೆ. ಹೆದರು ಬಿಡ್ತಾನೆ. ನಾನು ಹೋಗೋಣ ಅನ್ಕೊಂಡಿದೀನಿ, ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಕೇಳ್ತಾನೆ. ಬಾಯ್ಸ್ ಮೀಟ್ ಅಂತ ತಾನೇ ನೀನು ಹೇಳ್ತಿದ್ಯಾ, ಬರೀ ಹುಡುಗರೇ ಸೇರಿ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಹೌದು ಅಂದ್ರೆ ಸರಿ 5 ನಿಮಿಷ ನಾನುವೇ ಡ್ರೆಸ್ ಮಾಡಿ ನಿನ್ನ ಜೊತೆ ಬರ್ತೀನಿ. ಹೇ ಇಲ್ಲಪ್ಪ ನೀನು ಗಮನಿಸ್ಲಿಲ್ವಾ, ಬಾಯ್ಸ್ ನೈಟ್, ಬರೀ ಬಾಯ್ಸ್ ಮಾತ್ರವೇ ಮೀಟ್ ಆಗ್ತಿದೀವಿ, ಸೊ ನಾನು ಮಾತ್ರ ಹೋಗಿದ್ದು ಬರ್ಲಾ ಅಂತ ಹೇಳಿದ್ರೆ ಒಳಗಡೆಯಿಂದ ಅಂತ ಕಿರ್ಚ್ಕೊತಾಳೆ. ಓ ನಡ್ಗೋಗ್ಬಿಡ್ತಾನೆ ಹುಡುಗ, ನಮಗೆ ಒಂಥರ ಆಗ್ಬಿಡುತ್ತೆ. ನೀನು ಮಾತ್ರ ಇವತ್ತು ರಾತ್ರಿ ಸಾರಾ ಜೊತೆ ಸೇರಿ ಸ್ಟೇ ಆಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳ್ತಾನೆ ಹುಡುಗ. ಆಲ್ರೆಡಿ ಫ್ರೆಂಡ್ ಹುಡುಗ ಎಲ್ಲವನ್ನೂ ಅರೇಂಜ್ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ, ನಮ್ಮ ಹುಡುಗಿ ಸಾರಾ ಜೊತೆ ಸ್ಟೇ ಆಗೋ ರೀತಿ. ಅದಕ್ಕೇನೆ ಸ್ಪೇಸ್ ಕೊಡು, ಫ್ರೀಡಮ್ ಕೊಡು ಅಂತ ಹೇಳಿಟ್ಟಿರ್ತಾನೆ ಫ್ರೆಂಡ್. ಸಾರಾನು ಮಾತಾಡಿದ್ಲು, ನಾನು ಅವಳನ್ನು ನೋಡ್ತೀನಿ ಮಾತಾಡ್ತೀನಿ ಅಂತ ಒಂಥರ ಬಾತ್ರೂಮ್ ಒಳಗಡೆ ಇದ್ಕೊಂಡು ಸಪ್ಪಿಗೆನೆ ಮಾತಾಡ್ತಿರ್ತಾಳೆ ಹುಡುಗಿ. ತುಂಬಾನೇ ಹುಡುಗಿ ಸಪ್ಪಿಗೆ ಮಾತಾಡೋದನ್ನ ನೋಡಿದ ಹುಡುಗ ಹೆದರ್ಕೊಬಿಟ್ಟು, ಸರಿ ನೀನು ಬೇಡ ಅಂತ ಹೇಳಿದ್ರೆ ನಾನು ಇರ್ತೀನಿ ಅಂತ ಹೇಳ್ಬೇಕಾದ್ರೆ, ಹೇ ನಿನಗೆ ನಾನು ಬೇಡ ಅಂದ್ರೆ ಅದನ್ನ ಓಪನ್ ಆಗಿ ನೀನು ಹೇಳೋದು ತಾನೆ, ಏನಿಕೋ ನೀನು ರೌಂಡ್ ಹೊಡಿತಿದ್ಯಾ ಅಂತ ಅಲ್ಲಿಂದ ಕಿರ್ಚ್ಕೊತಾಳೆ. ಅವಳು ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿ ತುಂಬಾನೇ ಹುಡುಗ ಹೆದರ್ಕೋಬಿಟ್ಟು, ಅಷ್ಟೇ ಬಾಯ್ಸ್ ಓನ್ಲಿ ಅಂತ ನಡೆಯುವ ಪಾರ್ಟಿಗೆ ಇವಳನ್ನು ಕರ್ಕೊಂಡು ಬಂದು ಕೂರ್ಸಿರ್ತಾನೆ. ಬೇರೆ ದಾರಿ ಇಲ್ಲದೆ ಬಂದ್ರೆ ಇಬ್ಬರು ಒಟ್ಟಿಗೆನೆ ಬರ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಇರ್ಬೇಕಾದ್ರೆ ಇವನ ಕೈಯಲ್ಲಿ ಏನನ್ನ ಮಾಡೋದಕ್ಕೆ ಆಗುತ್ತೆ. ಸೊ ಕರ್ಕೊ ಬಂದ್ಬಿಟ್ಟ. ಫ್ರೆಂಡ್ ಏನೋ ಇದು ಅಂತ ಕೇಳ್ಬೇಕಾದ್ರೆ, ನನ್ನ ಕೈಯಲ್ಲಿ ಏನೇನೋ ಮಾಡೋದಕ್ಕೆ ಆಗುತ್ತೆ, ಅಷ್ಟು ಹಠ ಮಾಡ್ತಿದ್ದಾಳೆ ಕಣೋ, ಹಾಗೆ ಒಂದ್ ರೀತಿ ಅಂಟ್ಕೊಬಿಟ್ಟಿದ್ದಾಳೆ ಅಂತ ಹೇಳಿ ಪೇಚರ್ತಿರ್ತಾನೆ. ಆದ್ರೆ ಪಾರ್ಟಿಯಲ್ಲಿ ನೋಡಿದ್ರೆ
ಅಂದ್ರೆ ತುಂಬಾನೇ ಹುಡುಗಿಯರೆಲ್ಲ ಬಂದಿರ್ತಾರೆ. ಇಲ್ಲಿ ಒಂದು ಗೇಮ್ ಅನ್ನ ಆಡ್ತಾರೆ. ಚೀಟಿಗಳಲ್ಲಿ ಏನೇನು ಬರ್ದಿರುತ್ತೆ. ಸೊ ಬರ್ದಿರೋ ಚೀಟಿಯನ್ನ ಯಾರು ತಗೋತಾರೋ ಅದ್ರಲ್ಲಿ ಏನು ಬರ್ದಿದೆಯೋ ಅದನ್ನ ಹಾಗೆ ಮಾಡ್ಬೇಕು. ಅದ್ರಲ್ಲಿ ಒಬ್ಬ ಹುಡುಗನಿಗೆ ಸೀಟ್ ಅನ್ನ ಚೇಂಜ್ ಆಗಿ ಕೂರಿ ಅಂತ ಬಂದಿರುತ್ತೆ. ಸೊ ಯಾರ ಹತ್ರ ಬೇಕಾಗಿದ್ರು ಇವನು ಸೀಟ್ ಅನ್ನ ಚೇಂಜ್ ಮಾಡಿ ಕೂತ್ಕೋಬಹುದು. ಆದ್ರಿಂದ ಆ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ, ಸರಿ ನಿಕ್ಕಿ ಅವಳ ಸೀಟ್ ಅನ್ನ ನಾನು ತಗೋತೀನಿ, ನಿಕ್ಕಿ ನೀನು ನನ್ನ ಸೀಟಿಗೆ ಬಂದು ಕೂತ್ಕೋ ಅಂತ ಹೇಳಿ ಎದ್ದು ಬರ್ತಾನೆ. ಆದ್ರೆ ಇವಳು ಅಯ್ಯೋ ನಾನು ಇವನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹಠ ಮಾಡ್ತಿರ್ತಾಳೆ. ಏನನ್ನ ಮಾಡ್ದೆ ಈ ರೀತಿ ಅಂಟ್ಕೊಬಿಟ್ಟಿದ್ದಾಳಲ್ಲೋ, ಏನು ಮಂತ್ರವನ್ನ ಹಾಕ್ದೆ ಅಂತ ನಮ್ಮ ಹುಡುಗನನ್ನ ಕಿಂಡಲ್ ಮಾಡ್ತಿರ್ತಾರೆ. ಸೊ ಎಲ್ಲಾ ಹುಡುಗರು ನಗಾಡ್ಬೇಕಾದ್ರೆ ಇವಳುವೆ ನಗಾಡ್ತಾಳೆ. ಆದ್ರೆ ತುಂಬಾನೇ ವಿಚಿತ್ರವಾಗಿರುತ್ತೆ ಅವಳ ನಗು. ಅವಳೊಣಗೆ ಅವಳು ಒಬ್ಬಳೇನೆ ನಗಾಡ್ತಿರ್ತಾಳೆ. ಎಲ್ಲರೂ ನಗೋಡೋದನ್ನ ಸ್ಟಾಪ್ ಮಾಡಿದ ಮೇಲುವೆ ವಿಕಾರವಾಗಿರುತ್ತೆ. ಆದ್ರಿಂದ ಎಲ್ಲರೂ ಇವನನ್ನ ಒಂದ್ ರೀತಿ ನೋಡೋದಕ್ಕೆ ಶುರು ಮಾಡ್ತಾರೆ. ನಂತರ ಗೇಮ್ ಅಲ್ಲಿ ಇವಳು ಒಂದು ಚೀಟಿಯನ್ನ ತಗೋಬೇಕು, ಏನೋ ಬರ್ದಿದೆ ಆದ್ರೆ ಅದನ್ನ ನಮಗೆ ತೋರಿಸೋದಿಲ್ಲ. ಆದ್ರೆ ಕವನ ರೀತಿ ಏನನ್ನು ಓಪನ್ ಮಾಡಿ ಓದುತ್ತಾಳೆ. ತನ್ನ ಲವರ್ ಬಗ್ಗೆ ಯೋಚನೆ ಮಾಡಿ ಒಂದು ಹಳೆಯ ಕಥೆಯ ಬಗ್ಗೆ ಮಾತಾಡ್ತಾಳೆ. ಹಳೆಯ ಕಥೆ ಅದು ಹ್ಯಾನ್ಸೆಲ್ ಅಂಡ್ ಗ್ರೀಡನ್ ಅಂತ ಹಳೆ ಕಥೆ ಇದೆಯಲ್ವಾ, ಆ ಕಥೆ ಬಗ್ಗೆ. ಚಿಕ್ಕ ವಯಸ್ಸಿನಲ್ಲಿ ಈ ಕಥೆಯನ್ನ ನಮಗೆ ಹೇಳಿರ್ತಾರೆ. ಈ ಕಥೆ ಹೇಗೆ ಅಂದ್ರೆ, ಬ್ರದರ್ ಅಂಡ್ ಸಿಸ್ಟರ್ಸ್ ಇಬ್ಬರು, ಒಬ್ಬ ಹುಡುಗ ಮತ್ತೆ ಒಬ್ಬಳು ಹುಡುಗಿ, ಅವರುಗಳು ಹೇಗೆ ಶೂನ್ಯ ಮಾಡುವ ಅಜ್ಜಿಗಳನ್ನ ಫೇಸ್ ಮಾಡಿ ಹೆದರಿಸಿ ಹೋರಾಡಿ ಮಂತ್ರಗಳನ್ನ ತಡಿತಾರೆ, ಆ ಅಜ್ಜಿಗಳನ್ನ ಗೆಳ್ತಾರೆ. ಅದನ್ನೇ ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿರ್ತೀವಿ, ನೋಡು ಕೂಡ ಇರ್ತೀವಿ. ಇವಾಗ ಅದೇ ಕಥೆಯನ್ನ ಉಲ್ಟಾವಾಗಿ ಚೇಂಜ್ ಮಾಡಿ ತಾನೇನೆ ಒಂದು ಕಥೆಯನ್ನ ಬರ್ದಿರೋದಾಗಿ ಒಂದು ಕಥೆಯನ್ನು ಹೇಳ್ತಾಳೆ. ಅದ್ರಲ್ಲಿ ಜೊತೆಗೆ ಹುಟ್ಟಿದವರನ್ನೇ ಬಾ ನಾವು ಒಂದಾಗಿ ಸೇರಿ ಬದುಕೋಣ, ಜೀವನ ಮಾಡೋಣ ಅಂತ ಕರೆಯೋ ರೀತಿ ಅವಳು ಹೇಳ್ತಾ ಇರುವ ಸ್ಟೋರಿಯಲ್ಲಿ ಬರ್ತಿದೆ. ಅದು ಹೇಗೆ ಆಗುತ್ತೆ ಅಂತ ಬ್ರದರ್ ಆಗೋದಿಲ್ಲ ಅಂತ ಹೇಳ್ತಾನೆ. ನೀನು ಹಠ ಹಿಡಿದ್ರೆ ಅಷ್ಟೇ, ನಿನ್ನ ಕೈನ ತುಂಡಾಗಿ ಕತ್ತರಿಸಿ ನೀನನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೆಟ್ಟದಾಗಿ ಔಸಿಯಾಗಿ ಮಾತಾಡ್ತಾಳೆ. ಇವಳಿಗೆ ಆ ಚೀಟಿಯಲ್ಲಿ ಬಂದಿರೋದು ಒಂದು ಕಥೆಯನ್ನ ಹೇಳ್ಬೇಕು ಅಂತ ಅಷ್ಟೇನೆ, ಅದಕ್ಕಾಗಿ ಇಷ್ಟು ಕ್ರೂರವಾಗಿನ ಒಂದು ಕಥೆಯನ್ನ ಹೇಳ್ಬೇಕು. ಇದರ ಮುಖಾಂತರ ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ, ಇವಳ ಮನಸ್ಸೊಳಗಡೆ ಇವಳಿಗೆ ಇಷ್ಟವಿಲ್ಲದೇನೆ, ಇವಳಿಗೇನೆ ಗೊತ್ತಿಲ್ಲದೆ ತಮ್ಮನ್ ತರ ನೋಡಿದ ಒಬ್ಬ ಹುಡುಗನ ಜೊತೆ ಒಂದು ಕ್ಯಾರೆಕ್ಟರ್ ಜೊತೆ ಕುಟುಂಬವನ್ನ ರನ್ ಮಾಡ್ತಿದ್ದಾಳೆ. ಅದೇನೆ ಇವಾಗ ಕಲ್ಪನೆಯಾಗಿ ಕಥೆಯಾಗಿ ಹೊರಗಡೆ ಬರ್ತಿದೆ. ಅದೇ ತರ ಇವಳ ಮನಸ್ಸು ಇವಳ ಕಂಟ್ರೋಲ್ ಅಲ್ಲಿ ಇಲ್ಲ. ಇವಳ ಸಿಚುವೇಶನ್ ಇವಾಗ ಹೇಗೆ ಇರ್ತಿದೆ, ಯಾವ ರೀತಿ ಇರ್ತಿದೆ ಅನ್ನೋದು ಎಲ್ಲವನ್ನು ಈ ಚಿಕ್ಕ ಒಂದು ಸ್ಟೋರಿಯಲ್ಲಿ ನಮಗೆ ಹೇಳ್ಬಿಡ್ತಾರೆ. ಇದನ್ನ ಕೇಳಿದ ಹುಡುಗರು ಎಲ್ಲರೂ ಒಂದ್ ರೀತಿ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕಪ್ಪ ಇವಳನ್ನ ಮಾತಾಡೋದಕ್ಕೆ ಬಿಟ್ವಿ ಅಂತ. ನಂತರ ಇವಳು ಒಂದು ಚೀಟಿಯನ್ನ ತೆಗೆದು ನೋಡಿ ಹೇಳ್ಬೇಕು. ಅದ್ರಲ್ಲಿ ಏನಂತ ಬಂದಿರುತ್ತೆ ಅಂದ್ರೆ, ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕೂತಿರುವ ಪರ್ಸನ್ ಅನ್ನ ನೀವು ಕಿಸ್ ಮಾಡ್ಬೇಕು ಅಂತ. ಯಾರು ಇವಾಗ ಅವನಿಗೆ ಲೆಫ್ಟ್ ಸೈಡ್ ಅಲ್ಲಿ ಕೂತಿರೋದು? ಆ ಫ್ರೆಂಡ್ ಹುಡುಗಿ. ಆ ಫ್ರೆಂಡ್ ಹುಡುಗಿಗೆ ಆಲ್ರೆಡಿ ನಮ್ಮ ಹುಡುಗನ ಮೇಲೆ ಲೈಟ್ ಆಗಿ ಕ್ರಶ್ ಇರ್ತಿತ್ತು ಅಲ್ವಾ, ಅದು ನಮ್ಮ ಹುಡುಗಿಗೂ ಗೊತ್ತಿತ್ತು. ಸೊ ಅದನ್ನ ಕೇಳಿದ ತಕ್ಷಣ ಅವಳ ಮುಖವನ್ನ ನೋಡಿ, ಅವಳ ಬಾಯಿಯನ್ನ ನೋಡಿ, ಅವಳ ರಿಯಾಕ್ಷನ್ ಅನ್ನು ನೋಡಿ, ಹಾಗೆ ನಿಧಾನಕ್ಕೆ ಎದ್ದು ಬಂದು ಆ ಹುಡುಗಿಯ ಹಿಂದೆ ನಿಂತ್ಕೋತಾಳೆ. ಅಷ್ಟೇ ಅವಳನ್ನ ಏನನ್ನಾದ್ರೂ ಮಾಡ್ಬಿಡ್ತಾಳೋ ಅಂತ ಅನ್ಕೊಂಡ್ರೆ, ಹಾಗೆ ಚೇರ್ ಸಮೇತ ಆ ಹುಡುಗಿಯನ್ನ ಎಳ್ದು ಹಿಂದೆ ಬಿಟ್ಬಿಟ್ಟು ಇವಳು ಇವಾಗ ಅವನಿಗೆ ಲೆಫ್ಟ್ ಸೈಡ್ ಅಲ್ಲಿ ಕೂತು, ನಾನೇನೆ ನಿನಗೆ ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಕೂತಿರುವ ಹುಡುಗಿ, ನನಗೇನೆ ನೀನು ಕಿಸನ್ನ ಮಾಡ್ಬೇಕು ಅಂತ ಕಿಸನ್ನ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹುಡುಗನು ಕಿಸ್ ಮಾಡ್ತಾನೆ. ಆವಾಗ ಹುಡುಗಿ, ಈ ಪ್ರಪಂಚದಲ್ಲಿ ನಾನು ನಿನ್ನನ್ನ ಪ್ರೀತಿಸೋ ರೀತಿ ಯಾರು ನಿನ್ನನ್ನ ಪ್ರೀತಿಸೋದಿಲ್ಲ ಗೊತ್ತಾ ಅಂತ ಹೇಳಿ ಅವನನ್ನ ಮುದ್ದು ಮಾಡ್ತಿರ್ತಾಳೆ. ಇವನ ಮೇಲೆ ನಾನು ಇಟ್ಟಿರುವ ಪ್ರೀತಿಯ ರೀತಿ ನೀವು ಯಾರಾದ್ರೂ ಇಟ್ಟಿದ್ರೆ ಸತ್ತೋಗ್ಬಿಡ್ತಿದ್ರಿ, ನಿಮ್ಮ ಕೈಯಲ್ಲಿ ಅದನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ನಾನು ಇವನ ಮೇಲೆ ಪ್ರೀತಿಯನ್ನ ಇಟ್ಟಿದ್ದೀನಿ. ಆವಾಗ ಫ್ರೆಂಡ್, ಏನಮ್ಮ ನೀನು ನಾರ್ಮಲ್ ಆಗಿ ಇರ್ತಿದ್ಯಾ ಅಂತ ಕೇಳ್ತಾನೆ. ಸುಮ್ನೆ ಕಾಮಿಡಿ ಮಾಡಿದೆ, ತಮಾಷೆ ಮಾಡಿದೆ ಅಂತ ಹೇಳಿ ಮೇಂಟೈನ್ ಮಾಡ್ತಾಳೆ. ಇಲ್ಲ ಇದು ಕಾಮಿಡಿನೂ ಇಲ್ಲ, ಜೋಕು ಇಲ್ಲ, ನಾನು ಹೀಗೇನೆ ಅಂತಾನು ಮಾತಾಡ್ತಾಳೆ. ಹಾಗಿರ್ಬೇಕಾದ್ರೆ ಇದಕ್ಕಿದಂತೆ ಸಡನ್ ಆಗಿ ಇದು ನಾನು ಇಲ್ಲ ಅಂತ ಹೇಳಿ ಅಲ್ಲಿರುವ ಟಮ್ಲರ್ ನ ತಗೊಂಡು ಅವಳ ಮುಖಕ್ಕೆ ಅವಳೇನೆ ಹೊಡ್ಕೊತಾವಳೆ. ಅಯ್ಯೋ ಮುಖ ಪೂರ್ತಿ ಗಾಯ, ರಕ್ತ ಸುರಿಯುತ್ತೆ. ಇದನ್ನೆಲ್ಲ ನಮ್ಮ ಹುಡುಗ ನೋಡ್ಬಿಟ್ಟು ನಡ್ಗೋಗಿ ಕೂತಿರ್ತಾನೆ. ಅವನು ಭಯದಲ್ಲಿ ಕೂತಿದಾನ, ಇಲ್ಲ ಅವನಿಗೆ ಅದು ಪಳಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾನೆ. ಆದ್ರೆ ಅವಳಿಗೆ ಆ ನೋವೇ ಗೊತ್ತಾಗ್ತಿಲ್ಲ. ಹಾಗಿರ್ಬೇಕಾದ್ರೂ ಕೂಡ ಇವನನ್ನ ಮುದ್ ಮಾಡ್ಕೊಂಡೇ ಕಾರಲ್ಲಿ ಬರ್ತಿರ್ತಾಳೆ. ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದಿರ್ತಾನೆ, ಎಮರ್ಜೆನ್ಸಿ ವಾರ್ಡ್ ಗೆ. ಏನಾಯ್ತೋ ಏನೋ ಗೊತ್ತಿಲ್ಲ, ಮತ್ತೆ ಮನೆಗೆ ಬಂದ್ಬಿಟ್ಟಿರ್ತಾರೆ. ಅವನು ಎದ್ದಿದ ತಕ್ಷಣ ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂತ ಗಾಬರಿ ಆಗ್ತಾಳೆ. ಲೇ ಬಾತ್ರೂಮ್ ಗೆ ಕಣೆ ಹೋಗ್ತಾ ಇದ್ದೀನಿ. ತಕ್ಷಣವೇ ನಾನು ಬಾತ್ರೂಮ್ ಆಚೆನೆ ನಿಂತ್ಕೋಬಹುದಲ್ವಾ ಅಂತ ಕೇಳ್ತಾಳೆ. ಲೇ ಏನಕ್ಕಾಗಿ ನೀನು ಆ ರೀತಿ ವಿಕಾರವಾಗಿ ಬಿಹೇವ್ ಮಾಡಿದ್ದು? ಎಲ್ಲರೂ ನಿನ್ನನ್ನು ನೋಡಿ ಒಂದ್ ರೀತಿ ಆಗ್ಬಿಟ್ರು ಗೊತ್ತಾ? ಆ ಸಾರ ಹುಡುಗಿಗೆ ನಿನ್ನ ಮೇಲೆ ಕ್ರಶ್ ಇದೆ ಅಂತ ನನಗೆ ಗೊತ್ತು. ಹಾಗಿರ್ಬೇಕಾದ್ರೆ ಹೇಗೆ ಅವಳಿಗೆ ನೀನು ಕಿಸ್ ಮಾಡೋದಕ್ಕೆ ಬಿಡ್ತೀನಿ ಅಂತ ಹೇಳ್ತಾಳೆ. ಇದ್ರೂ ನೀನು ಆ ರೀತಿ ಎಲ್ಲ ಮಾಡಿರ್ಬಾರ್ದಾಗಿತ್ತು ಅಂತ ಹುಡುಗ ಹೇಳ್ತಾನೆ. ನಿಜವಾಗ್ಲೂ ನನ್ನನ್ನ ಇಷ್ಟವಾಗ್ತಿದ್ಯಾ ನಿನಗೆ? ನಿಜವಾಗ್ಲೂ ನಾನು ಅಂದ್ರೆ ಇಷ್ಟನೇ ನಿನಗೆ ಅಂತ ಮತ್ತೆ ಒತ್ತಿ ಆ ಹುಡುಗಿ ಹತ್ರ ಕೇಳ್ತಾನೆ. ಹೌದು, ನಾನೇನೆ ನಿನಗೆ ಇಷ್ಟವಾಗಿರುವ ಫ್ರೀಕಿ ನಿಕ್ಕಿ, ನನಗೆ ನೀನ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾಳೆ. ನಾರ್ಮಲ್ ಆಗಿ ಫ್ರೀಕಿ ನಿಕ್ಕಿ ಅಂತ ಕರೆದ್ರೇನೆ ಅವಳಿಗೆ ಇಷ್ಟವಾಗೋದಿಲ್ಲ. ಆದ್ರೆ ಇವಾಗ ಏನೋ ಅವಳಿಗೆ ಮುದ್ದಾಗಿ ಇಟ್ಟಿರುವ ಹೆಸರು ಅಂತ ಅನ್ಕೊಂಡು ಕ್ಯೂಟ್ ಆಗಿ ಮಾತಾಡ್ತಿರ್ತಾಳೆ. ಹಾಗಾದ್ರೆ ಅವಳು ಅವಳಾಗಿಲ್ಲ, ಅವಳು ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊತಾನೆ ಹುಡುಗ. ಸೊ ಅವಳಿಂದ ದೂರ ಬಂದ್ಬಿಟ್ಟು, ದಯವಿಟ್ಟು ನೀನು ಇವತ್ತು ಒಂದು ದಿನ ಹೋಗಿ ನಿಮ್ಮ ಮನೆಯಲ್ಲಿ ಸ್ಟೇ ಆಗು. ಕಪಲ್ಸ್ ಆಗಿ ಇರೋರಿಗೆ ಇದೆಲ್ಲ ಕಾಮನ್, ನಾರ್ಮಲ್ ವಿಷಯ. ಸ್ವಲ್ಪ ದಿನ ಬಿಟ್ಟಿರೋದು ತುಂಬಾನೇ ನಾರ್ಮಲ್ ಆದ ವಿಷಯ. ಹೋಗಿದ್ದು ಬಾ, ನೀನು ಹೋಗು, ನಿಮ್ಮ ಮನೆಗೆ ಹೋಗಿ ಸ್ಟೇ ಆಗಿದ್ದು ಬಾ ಅಂತ ಹೇಳ್ತಾನೆ. ತಕ್ಷಣವೇ ಅಳೋದಕ್ಕೆ ಶುರು ಮಾಡ್ತಾಳೆ. ಮಗು ರೀತಿ ಅಳ್ತಾಳೆ ನೋಡಿ, ಕಾಲಿಗೆ ಬಿದ್ದು ಬೇಡ್ಕೊತಾಳೆ. ಪ್ಲೀಸ್ ನೀನು ಏನೇ ಹೇಳಿದ್ರು ನಾನು ಕೇಳ್ತೀನಿ, ನಾನು ನಿನ್ನ ಜೊತೆಗೇನೆ ಇರ್ಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಹುಡುಗ, ನೀನು ನೀನಾಗಿದ್ರೆ ಸಾಕು, ನೀನು ನಿಕ್ಕಿಯಾಗಿರು. ಇವಾಗ ನೀನು ನಿಕ್ಕಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಿಕ್ಕಿ ತರನೇ ನನ್ನ ಕೈಯಲ್ಲೂ ಇರೋದಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಜೋರಾಗಿ ಕಿರ್ಚ್ಬಿಟ್ಟು, ಇಲ್ಲ ಅಯ್ಯೋ ಸಾರಿ, ನನ್ನಿಂದ ನಿಕ್ಕಿ ತರನೇ ಇರೋದಕ್ಕೆ ಆಗುತ್ತೆ, ನನ್ನಿಂದ ನಿಕ್ಕಿ ತರನೇ ಇರೋದಕ್ಕೆ ಆಗುತ್ತೆ, ಐ ಲವ್ ಯು ಅಂತಾಳೆ. ಇಲ್ಲ, ಇದು ಯಾವುದುವೇ ನಿಜಾನೇ ಇಲ್ಲ,
ಇದು ಯಾವುದುವೇ ಸತ್ಯ ಇಲ್ಲ ಅಂತ ಅಳೋದಕ್ಕೆ ಶುರು ಹಚ್ಕೋತಾನೆ ನಮ್ಮ ಹುಡುಗ. ಆದ್ರೆ ಇವಾಗ ನಿಜ ನಡೀತಾ ಇದೆಯಲ್ಲ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗನು ಏನನ್ನ ಮಾಡೋದು ಅಂತ ಗೊತ್ತಾಗದೆ ಐ ಲವ್ ಯು ಟು ಅಂತ ಹೇಳ್ತಾನೆ. ಹಾಗೆ 4 ಸ್ಟೆಪ್ ಹಿಂದೆ ಇಟ್ಟು ದೆವ್ವ ರೀತಿ ಹಿಂದೆ ಹೋಗಿ ಕತ್ತಲೆಯಲ್ಲಿ ನಿಂತ್ಕೊತಾಳೆ. ಹೇ ನಿನ್ನನ್ನು ನೋಡಿದ್ರೇನೆ ನನಗೆ ಭಯವಾಗ್ತಿದೆ ಕಣೆ ಅಂತ ಹೆದರಿ ಹಿಂದೆ ಹುಡುಗ ಹಾಗೆ ಜಾರಿ ಜಾರಿ ಹೋಗ್ತಾನೆ. ಕತ್ತಲೆಯಲ್ಲಿ ನಿಂತಿರ್ತಾಳೆ. ನೀನು ಯಾಕೆ ನಿಧಾನಕ್ಕೆ ಹಾಗೆ ಹೋಗಿ ಬೆಡ್ ಅಲ್ಲಿ ಮಲಗಬಾರದು, ನಾನು ಹೊರಗಡೆ ಹೋಗಿದ್ದು ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಕೈಯಲ್ಲಿ ಏನನ್ನು ತಗೊಂಡು ಬಂದು ನಿಂತ್ಕೊತಾಳೆ ಹುಡುಗಿ. ಏನೇ ಮಾಡ್ತಿದ್ಯಾ ಅಂತ ಕಿರ್ಚ್ಕೊಂಡ್ರೆ ಕೈಯನ್ನ ಕತ್ತರಿಸಿಕೊಂಡು ನಂತರ ನಾನು ಮಲಗ್ತೀನಿ ಅಂತ ಓಲ್ಡ್ ಪ್ಯೂರ್ ಕನ್ನಡದಲ್ಲಿ ಮಾತಾಡ್ತೀವಲ್ಲ ಆ ರೀತಿ ಹೈಫೈ ಇಂಗ್ಲಿಷ್ ಹಳೆಯ ಭಾಷೆಯಲ್ಲಿ ಮಾತಾಡಿದಾಳೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಹೆದರಿ ಬೆಡ್ ಅಲ್ಲಿ ಮಲಗಿರ್ತಾನೆ ಹುಡುಗ. ಅವನನ್ನ ತಪ್ಕೊಂಡು ಮಲಗಿರ್ತಾಳೆ ಹುಡುಗಿ. ನಮ್ಮ ಹುಡುಗ ನಿದ್ದೆನೆ ಮಾಡಿರೋದಿಲ್ಲ, ಕಣ್ಬಿಟ್ಟು ಮಲಗಿರ್ತಾನೆ. ಹೇಗೆ ನಿದ್ದೆ ಬರುತ್ತೆ ಆವಾಗ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಸದ್ದಾಗ್ಬೇಕಾದ್ರೆ ನಿಧಾನಕ್ಕೆ ಫೋನ್ ಅನ್ನ ತಗೊಂಡು ನೋಡ್ತಾನೆ. ನೋಡಿದ್ರೆ ಆ ಸಾರಾ ಫ್ರೆಂಡ್ ಹುಡುಗಿ ಹತ್ರ ಇಂದಾನೆ ಮೆಸೇಜ್ ಬಂದಿರುತ್ತೆ. ನಿನ್ನ ಹತ್ರ ಒಂದು ವಿಷಯವನ್ನ ಹೇಳ್ಬೇಕು ಅಂತ ಮಾತ್ರ ಪ್ಲೇನ್ ಆಗಿ ಒಂದು ಮೆಸೇಜ್ ಬಂದಿರುತ್ತೆ. ಒಂದಲ್ಲ ತುಂಬಾ ವಿಷಯಗಳ ಬಗ್ಗೆ ನಿನ್ನ ಹತ್ರ ಹೇಳ್ಬೇಕಿದೆ, ನಾನು ಪಾರ್ಕ್ ಅಲ್ಲಿ ವೇಟ್ ಮಾಡ್ತಿದ್ದೀನಿ ಅಂತ ಮೆಸೇಜ್ ಬಂದಿರುತ್ತೆ. ನನ್ನ ಕೈಯಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ ಮೆಸೇಜ್ ಅನ್ನ ಮಾಡ್ತಾನೆ. ತುಂಬಾನೇ ಇಂಪಾರ್ಟೆಂಟ್ ಕಣೋ ಅಂತ ಹೇಳಿದ್ರೆ ಬರೀ ಮೆಸೇಜ್ ಅಲ್ಲೇ ಹೇಳು ಅಂತ ಕೇಳ್ತಾನೆ. ಇವಾಗ ಮಾತ್ರ ನೀನು ಹೊರಗಡೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ನಾನು ಒಳಗಡೆ ಬಂದ್ಬಿಡ್ತೀನಿ, ನಿನ್ನನ್ನ ನೋಡ್ತೀನಿ ಅಂತ ಅವಳು ಹೆದರ್ಸ್ತಾಳೆ. ಇವನಿಗೆ ಹೋಗ್ಬೇಕು ಅಂತ ಆಸೆನೆ, ಅವಳು ಏನನ್ನೋ ಹೇಳೋದಕ್ಕೆ ಬಂದಿದ್ದಾಳೆ, ಅದನ್ನ ತಿಳ್ಕೋಬೇಕು ಅಂತಾನೆ ಆಸೆ. ಆದ್ರೆ ಬೇರೆ ದಾರಿ ಇಲ್ಲದೆ ಇವಳು ನಿದ್ದೆ ಮಾಡ್ತಿದ್ದಾಳ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಅವಳನ್ನ ಕೂಗಿ ನೋಡ್ತಾನೆ. ಅವಳು ನಿದ್ದೆ ಮಾಡೋ ರೀತಿನೇ ಕಾಣ್ತಿದೆ. ಸೊ ಹುಡುಗ ಸದ್ದೆ ಮಾಡ್ದೆ ಅವಳ ಕೈಯನ್ನ ಇಳಿಸಿ ಬಿಟ್ಬಿಟ್ಟು ನಿಧಾನಕ್ಕೆ ಬೆಡ್ಡನ್ನ ಬಿಟ್ಟು ಈ ಕಡೆ ಬರ್ತಾನೆ. ಏನಿ ಸೈಲೆಂಟ್ ಆಗಿ ನಮ್ಮ ಹುಡುಗ ಈ ಕಡೆ ಬಂದ್ರುವೆ ಏನು ಹೊರಟು ಬಿಟ್ಟಿದ್ಯಾ ಅಂತ ಕೇಳ್ತಾಳೆ. ನೀರ್ ಕುಡಿಯೋದಕ್ಕೆ ಹೋಗ್ತಿದ್ದೀನಮ್ಮ ಅಂತ ಹೇಳ್ತಾನೆ. ನೋಡಿದ್ರೆ ಹುಡುಗಿ ನಿದ್ದೆಗನಲ್ಲೇ ಮಾತಾಡ್ತಿದ್ದಾಳೆ. ಆವಾಗ ಒಂದು ಸದ್ದು ಕೇಳುತ್ತೆ, ನಾನೇನೇ ನಿಕ್ಕಿ ಪ್ಲೀಸ್ ನನ್ನನ್ನು ಕೊಂದ್ಬಿಡು. ಇವಾಗ ನಿದ್ದೆ ಮಾಡ್ತಿರೋದು ಬೇರೆ ವರ್ಷನ್, ಆದ್ರೆ ನಿದ್ದೆಗನ್ನಲ್ಲಿ ಮನ್ಸು ಒಳಗಡೆಯಿಂದ ನಿಜವಾಗ್ಲೂ ಮಾತಾಡ್ತಾ ಇರೋದು ಆ ಒರಿಜಿನಲ್ ವರ್ಷನ್ ಆಫ್ ನಿಕ್ಕಿ. ಹಾಗಿರ್ಬೇಕಾದ್ರೆ ಅವಳ ಹತ್ರ ಇಂತಹ ಸಿಚುವೇಶನ್ ಅಲ್ಲಿ ಒಂದು ಕ್ವಶನ್ ನ ಕೇಳ್ತಾನೆ ನಮ್ಮ ಹುಡುಗ. ನನ್ನ ಜೊತೆ ಇರೋದ್ರಲ್ಲಿ ಅಂತದ್ದು ಏನಾಗ್ಬಿಡುತ್ತೆ ನಿನಗೆ ಅಂತ ಕೇಳಿದ್ರೆ, ಆದ್ರೆ ನಾನು ಯಾವತ್ತೂ ನಿನ್ನ ಜೊತೆ ಇದ್ದಿದ್ದೇ ಇಲ್ವಲ್ಲ ಅಂತ ಆ ನಿಜವಾದ ನಿಕ್ಕಿ ಅವಳ ವಾಯ್ಸ್ ಒಳಗಡೆಯಿಂದ ಕೇಳಿಸುತ್ತೆ. ಜೊತೆಗೇನೆ ಮುದ್ದು ಮರಿ ಚಿನ್ನ ಅಂತೆಲ್ಲ ಮಾತು ಬರ್ಬೇಕಾದ್ರೆ ಇದು ಒರಿಜಿನಲ್ ನಿಕ್ಕಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ ಹುಡುಗ. ಪ್ಲೀಸ್ ನನ್ನನ್ನು ಕೊಂದ್ಬಿಡು ಅಂತ ಮಾತಾಡ್ತಿರ್ತಾಳೆ ನಿದ್ದೆಗನ್ನಲ್ಲೇ. ಸರಿ ಅಂತ ಹೊರಗಡೆ ಬಂದ್ಬಿಟ್ಟ ಫ್ರೆಂಡ್ ಹುಡುಗಿಯನ್ನ ನೋಡೋದಕ್ಕಾಗಿ ಸಾರ್ ಅವಳ ಕಾರಿಗೂ ಹತ್ತಿ ಕೂತ್ಕೋತಾನೆ ಹುಡುಗ. ಏನಾಯ್ತು ಏನಕ್ಕಾಗಿ ಅವಳು ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಲ್ಲ ಅಂತ ನಮ್ಮ ಫ್ರೆಂಡ್ ಸಾರ ಕೇಳಿದ್ರೆ, ಅವ್ರ ಅಪ್ಪನಿಗೆ ಏನೋ ಕ್ಯಾನ್ಸರ್ ಅಂತಲ್ಲ, ಸಾಯ್ತಾ ಇದ್ದಾರಂತಲ್ಲ, ಅದಕ್ಕಾಗಿ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೋ ಏನೋ ಅವ್ರ ಅಪ್ಪನಿಗೂ ಇವಳಿಗೂ ಆಗೋದೇ ಇಲ್ವಲ್ಲ ಅಂತ ಹೇಳ್ತಾಳೆ ಸಾರ. ಏನೋ ಆಗೋದಿಲ್ವಾ, ಅವರಿಬ್ಬರು ಇವಾಗ ತುಂಬಾನೇ ಕ್ಲೋಸ್ ಆಗಿರ್ತಿದಾರಲ್ಲ ಅಂತ ಹೇಳ್ತಾನೆ ನಮ್ಮ ಹುಡುಗ. ಸೊ ಆ ಹುಡುಗಿ ಕ್ಯಾರೆಕ್ಟರ್ ತುಂಬಾನೇ ಟೋಟಲ್ ಆಗಿ ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ. ಅವರ ಅಪ್ಪನ ಜೊತೆ ಕೂಡ ಹುಡುಗಿ ಮಾತಾಡ್ತಿದ್ದಾಳೆ ಅಲ್ಲ, ಇವೆಲ್ಲ ನನಗೆ ತುಂಬಾನೇ ವಿಚಿತ್ರವಾಗಿದೆ ಕೇಳೋದಕ್ಕೆ. ಅದೇ ತರ ಅವಳು ನಿನ್ನ ಮೇಲೆ ಈ ರೀತಿ ಇಷ್ಟೊಂದು ಪ್ರೀತಿಯಾಗಿರೋದು ನನಗೆ ಓಕೆನೆ, ಅದು ಒಳ್ಳೆ ವಿಷಯನೇ. ಆದ್ರೆ ಅವಳಿಗೆ ಖಂಡಿತ ಒಂದು ಸೈಕಾಟಿಸ್ಟ್ ಅವರ ಟ್ರೀಟ್ಮೆಂಟ್ ಬೇಕು, ಅವಳನ್ನ ಥೆರಪಿಗೆ ಕರ್ಕೊಂಡು ಹೋಗು, ಕೌನ್ಸಿಲಿಂಗ್ ಗೆ ಕರ್ಕೊಂಡು ಹೋಗು ಅಂತ ಅಡ್ವೈಸ್ ಅನ್ನ ಮಾಡ್ಬಿಟ್ಟು, ನನಗೆ ಯಾಕೋ ಅವಳು ನಿನ್ನ ಮೇಲೆ ತುಂಬಾನೇ ಓವರ್ ಅಡ್ವಾಂಟೇಜ್ ಅನ್ನ ತಗೊಳ್ಳೋ ರೀತಿ ಕಾಣ್ತಿದೆ ಅಂತ ಇವನಿಗಾಗಿನೇ ಮಾತಾಡ್ತಿರ್ತಾಳೆ ಹುಡುಗಿ. ಫೈನಲ್ ಆಗಿ ಇವಾಗ್ಲೇನೆ ಟೈಮ್ ಸೆಟ್ ಆಗಿದೆ ಅಂತ ಹೇಳಿ ನಮ್ಮ ಹುಡುಗನ ಕೈಗೆ ಅವಳ ಮನ್ಸಾರೆ ಬರ್ದಿರುವ ಒಂದು ಲೆಟರ್ ಅನ್ನು ಕೊಡ್ತಾಳೆ. ಮತ್ತೆ ಇನ್ನೊಂದು ವಿಷಯ, ಇದನ್ನ ನಿನ್ನ ಹತ್ರ ಹೇಳ್ಬಾರ್ದು ಅಂತಾನೆ ನಾನು ಇದ್ದೆ, ಆದ್ರೆ ಇವಾಗ ಬೇರೆ ದಾರಿ ಇಲ್ಲ ಹೇಳ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಏನಂತ ಹೇಳ್ತಾಳೆ ಅಂದ್ರೆ, ನಮ್ಮ ಹೀರೋನ ಫ್ರೆಂಡ್ ಒಬ್ಬ ಇರ್ತಾನೆ ಅಲ್ಲ, ಅವನು ಮತ್ತೆ ಈ ನಿಕ್ಕಿನು ಲಾಸ್ಟ್ 2 ವರ್ಷಗಳಾಗಿ ಪಳಗ್ತಾನೆ ಇದ್ದಾರೆ. 4 ದಿನ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಆಮೇಲೆ ಬ್ರೇಕಪ್, ಪರಿಚಯವಿರ್ತಾರೆ, ಆಮೇಲೆ ಬ್ರೇಕಪ್, ಹಾಗಂತ ಹೋಗ್ತಾನೆ ಇತ್ತು. ನಾನೇನು ಇದು ಒಂದು ಸೀರೀಸ್ ಆದ ಲವ್ ಸ್ಟೋರಿ ಅಂತ ಹೇಳ್ತಿಲ್ಲ, ಸುಮ್ನೆ ಕ್ಯಾಶುವಲ್ ಆಗಿ ಇರ್ತಿದ್ರು, ಏನು ರೊಮ್ಯಾಂಟಿಕ್ ಆಗೆಲ್ಲ ಹೋಗಿರ್ಲಿಲ್ಲ. ಬಟ್ ವಾಟ್ ಎವರ್ 2 ವರ್ಷಗಳಾಗಿ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದಾರೆ. ಆಮೇಲೆ ಇವಳು ನಿಕ್ಕಿ ನಿನ್ನ ಜೊತೆ ಪಳಗೋದಕ್ಕೆ ಶುರು ಮಾಡಿದ ಮೇಲೆನೆ ತನಗೆ ಉರ್ಸೋದಕ್ಕಾಗಿನೇ ನಿಕ್ಕಿ ಈ ರೀತಿ ನಿನ್ನ ಜೊತೆ ಪರಿಚಯವಾಗಿ ಪಳಗ್ತಿದ್ದಾಳೆ ಅಂತ ಅನ್ಕೊಂಡಿದ್ದ ಫ್ರೆಂಡ್. ಆದ್ರೆ ಅವಳು ಈ ರೀತಿಯೆಲ್ಲ ನಿನ್ನ ಮೇಲೆ ಪ್ರೀತಿಯಿಂದ ಇರ್ತಾ ಇರೋದನ್ನ ನೋಡ್ಬೇಕಾದ್ರೆ ಅವನ ಥಾಟನ್ನ ಅವನು ಕೂಡ ಚೇಂಜ್ ಮಾಡ್ಕೋತಾನೆ ಅಂತ ಅನ್ಸುತ್ತೆ. ಇದ್ರೂ ಇವಳು ನಿನಗೆ ಸೆಟ್ ಆಗ್ತಾಳೆ ಅಂತ ನನಗೆ ಅನಿಸ್ತಿಲ್ಲ, ನಿನಗೆ ಸ್ವಲ್ಪ ಚಿಲ್ಲಾಗಿ ಎಲ್ಲವನ್ನು ಟೇಕ್ ಇಟ್ ಈಸಿ ಅಂತ ತಗೊಳ್ಳೋ ಹುಡುಗಿನೇ ಸರಿಯಾಗಿರುತ್ತೆ ಅಂತ ಹೇಳಿದ ತಕ್ಷಣ, ನಿನ್ನ ರೀತಿನ ಅಂತ ಫಟ್ ಅಂತ ಕೇಳ್ಬಿಡ್ತಾನೆ ಹುಡುಗ. ಆದ್ರಿಂದ ಹುಡುಗಿ ಹಾಗೆ ಅವನ ಜೊತೆ ನೈಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನೋಡಿದ್ರು ಅಯ್ಯೋಯ್ಯೋ ಶಾಕ್ ಆಗ್ಬಿಡುತ್ತೆ. ಗ್ಲಾಸ್ ಅನ್ನು ಹೊಡ್ಕೊಂಡು ಸಾರ ಅವಳ ಮುಖವನ್ನ ಇಟ್ಗೆಯನ್ನು ತಗೊಂಡ್ ಬಂದು ಸ್ಟೇರಿಂಗ್ ಮೇಲೆ ಇಟ್ಟು ನಿಕ್ಕೆ ಪಟಾರ್ ಪಟಾರ್ ಅಂತ ಹೊಡಿತಾಳೆ. ನೋಡಿ ಸಾರ ಅವಳ ಮುಖ ಚೊಚ್ಚೋಗ್ತಿರುತ್ತೆ. ಓ ಮೈ ಗಾಡ್, ಅರ್ಧ ಮುಖಾನೇ ಕಾಣ್ತಾ ಇಲ್ಲ. ಮೈಯ ಒಂದ್ ರೀತಿ ಜುಮ್ ಅಂತ ಆಗ್ಬಿಡ್ತು ಸೀನನ್ನ ನೋಡಿ. ಇಷ್ಟನ್ನು ಮಾಡ್ಬಿಟ್ಟು ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಪ್ರಾಣ ಅಂತ ಹೋಗಿ ಅವನನ್ನ ಮತ್ತೆ ತಪ್ಕೊತಿರ್ತಾಳೆ. ನಿನಗಾಗಿ ನಾನು ಎಲ್ಲವನ್ನೂ ಫಿಕ್ಸ್ ಮಾಡ್ತೀನಿ, ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೋಡಿ ಬಾಡಿಯನ್ನ ತೆಗೆದು ಡಿಕ್ಕಿಗೆ ಹಾಕಾಯ್ತು. ನಮ್ಮ ಹುಡುಗ ಫ್ರೀಸ್ ಆಗಿ ಕೂತಿರ್ತಾನೆ. ಬಾಡಿಯನ್ನ ನಾನು ಏನಾದ್ರೂ ಮಾಡ್ಕೋತೀನಿ, ನಾನು ನೋಡ್ಕೋತೀನಿ, ನೀನು ಹೊರಡು ಅಂತ ಹೇಳಿ ಕಳಿಸ್ತಾಳೆ. ಸೊ ಸತ್ತೋಗಿದ್ದ ಸಾರ ಕೊಟ್ಟಿದ್ದ ಲೆಟರ್ ಅನ್ನ ಇವಾಗ್ಲೇನೆ ಓದೋದಕ್ಕೆ ಚಾನ್ಸ್ ಸಿಕ್ಕಿರುತ್ತೆ ನಮ್ಮ ಹುಡುಗನಿಗೆ. ಓಪನ್ ಮಾಡಿ ಓದ್ತಾನೆ. ಏನು ಅಂತ ನೋಡಿ
ನೋಡಿದ್ರೆ ಆ ಸಾರಳಿಗೆ ಯಾವ್ದೋ ಒಂದು ಆರ್ಟ್ ಸ್ಕೂಲ್ ಅಲ್ಲಿ ಓದೋದಕ್ಕೆ ಸೀಟ್ ಸಿಕ್ಕಿದೆ. ಗೆಲ್ಲೋದಕ್ಕಾಗಿ ತುಂಬಾ ದಿನಗಳಾಗಿ ಹೇಳ್ತಿದ್ಲು ಈ ರೀತಿ ಇಂತಹ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ನಾನು ಈ ರೀತಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ಲು. ಅದು ಇವಾಗ ಹುಡುಗಿಗೆ ಸಿಕ್ಕಿರ್ಬೇಕಾದ್ರೆ ಈ ರೀತಿ ಅವಳನ್ನು ಕೊಂದಾಕ್ಬಿಟ್ಲಲ್ಲ ಅಂತ ಟೆನ್ಷನ್ ಆಗಿ ನಮ್ಮ ಹುಡುಗ ಕಾರಿನ ಒಳಗಡೆ ಕೂತು ಹೇಗೆ ಕಿರ್ಚ್ಕೋತಿದ್ದಾನೆ ಅಂತ ನೋಡಿ ಇಲ್ಲ 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 ಅಂತ ಹೇಳಿ ಬಡ್ಕೋತಾನೆ, ಕಿರ್ಚ್ಕೋತಾನೆ, ಅರ್ಚ್ಕೋತಾನೆ, ಅಳ್ತಾನೆ. ಆದ್ರೆ ಇವಾಗ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಅಂಗಡಿಗೆ ಓಡಿ ಬಂದು ಆ ವರ ಕೊಡುವ ಸ್ಟಿಕ್ ಅನ್ನ ಹುಡುಕ್ ನೋಡ್ತಾನೆ. ಇವನ ಹತ್ರ ಹಳೆ ಡಬ್ಬಿ ಇರ್ತಿದೆ. ಆ ಡಬ್ಬಿಯನ್ನು ತೋರಿಸಿ ಇದೇ ರೀತಿ ತುಂಬಾನೇ ಮಡಗಿದ್ರಲ್ಲ ಅದು ಎಲ್ಲಿ ಅಂತ ಕೇಳ್ತಾನೆ. ಆವಾಗ ಅಂಗಡಿಯವರು ಏನು ಇದಾ ನೋಡು ಅಂತ ಬೇರೆ ಒಂದನ್ನ ತೋರಿಸ್ತಾರೆ. ಸರ್ ಅದಿಲ್ಲ ಸರ್, ಒನ್ ವಿಶ್ ವಿಲ್ಲೋ ಅಂತ ಬರ್ದಿರುತ್ತಲ್ಲ ಅದು, ಹಾಗೆಲ್ಲ ಏನು ಇಲ್ವಲ್ಲಪ್ಪ ಅಂತ ಹೇಳ್ತಾರೆ ಅಂಗಡಿಯವರು. ನಮ್ಮ ಹುಡುಗ ಗಾಬರಿಯಾಗಿ ನಡುಗಿ ಮಾತಾಡ್ತಿರ್ತಾನೆ. ಅದಕ್ಕೆ ಇದಕ್ಕೆ ಯಾಕಪ್ಪ ಇಷ್ಟೊಂದು ನೀನು ರಿಯಾಕ್ಟ್ ಮಾಡ್ತಿದ್ಯಾ, ಅಲ್ಲೇನೆ ಇರ್ತಿದೆ ನೋಡು ಅಂತ ತೋರಿಸ್ತಾರೆ. ಏನೋ ವರವನ್ನ ಕೇಳಿ ಕಡಿಯನ್ನು ಮುರಿದಾಕ್ತೀಯ ನೀನು, ಕೇಳಿದವರ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಬಂದು ನೀನು ಜಗಳವನ್ನ ಮಾಡ್ತೀಯಾ, ಹಾಗೆಲ್ಲ ಮಾಡ್ಬೇಡಪ್ಪ, ಅದ್ರ ಹಿಂದೆನೆ ನಂಬರ್ ಇರುತ್ತಲ್ಲ, ಬೇಕಾಗಿದ್ರೆ ಆ ನಂಬರ್ಗೆ ಕಾಲ್ ಮಾಡ್ಕೋ ಅಂತ ಹೇಳಿದ್ರೆ ಹೇಗೆ ಸರ್ ನೀವು ಇಂತಹದೊಂದು ವಿಷಯವನ್ನ ಸೇಲ್ ಮಾಡಬಹುದು, ಏನ್ ತಮ್ಮ ಅದೇ ಡಬ್ಬಿಯಲ್ಲೇ ಹಾಕಿದ್ಯಲ್ಲ ಅಟ್ ಯುವರ್ ಓನ್ ರಿಸ್ಕ್ ಅಂತ ಎಲ್ಲ ಕ್ಲಿಯರ್ ಆಗಿ ತಾನೇ ಇದೆ ಅಂತ ಹೇಳಿದ್ರೆ ಏನು ನಡೆಯುತ್ತೆ ಅಂತ ಗೊತ್ತಿದ್ರೆ ಇದನ್ನ ಯಾರುವೇ ತಗೊಳ್ಳೋದಿಲ್ಲ ಗೊತ್ತಾ ಅಂತ ಹೇಳಿ ಹುಡುಗ ಅಳ್ತಾನೆ. ಏನಪ್ಪಾ ಇದು ನಿನ್ನ ಬಾಡಿ ಪೂರ್ತಿ ರಕ್ತವಾಗಿರ್ತಿದ್ಯಲ್ಲ ಏನು ಕತೆ ಅಂತ ಕೇಳಿದ್ರೆ ಹುಚ್ಚಿಡ್ದ ರೀತಿ ನನ್ನ ಮೇಲೆ ಇರ್ತಿದ್ದವಳೆ ಅಂತ ಹೇಳಿ ಅಳ್ತಾನೆ ಹುಡುಗ. ಅಷ್ಟೇ ತಾನೇ ತಮ್ಮ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬಿಡು, ಇವೆಲ್ಲ ಏನು ದೊಡ್ಡ ವಿಷಯನ ಅಂತ ಹೇಳ್ತಾನೆ. ಯೋ ಅನ್ಭವಿಸೋದ್ರೇನೆ ಕಣಯ್ಯ ಗೊತ್ತಾಗೋದು, ಇದನ್ನ ಹೇಗಾದ್ರೂ ರಿವರ್ಸ್ ಅನ್ನ ಮಾಡ್ಬೇಕಯ್ಯ ಅಂತ ಕೇಳಿ ತುಂಬಾನೇ ಹತ್ತಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಈ ವರ ಕೊಡುವ ಒನ್ ವಿಶ್ ಬಿಲ್ಲೋ ಸ್ಟಿಕ್ ಅನ್ನ ಒಬ್ಬರು ಒಂದು ಸಲ ಮಾತ್ರವೇ ಕೇಳಿ ವರವನ್ನ ತಗೊಳ್ಳೋದಕ್ಕಾಗುತ್ತೆ, ಯೂಸ್ ಮಾಡೋಕಾಗುತ್ತೆ. ಕಸ್ಟಮರ್ ಕೇರ್ ಅಲ್ಲಿ ಇವನು ಮಾತಾಡ್ಬೇಕಾದ್ರೆ ಅದನ್ನ ಹೇಳಿರ್ತಾರೆ. ಆದ್ರಿಂದ ಇವಾಗ ಹುಡುಗ ನನ್ನ ವರವನ್ನ ನಾನು ಒಂದು ಸಲ ಆಲ್ರೆಡಿ ಕೇಳ್ಬಿಟ್ಟಿದ್ದೀನಿ, ಸೊ ಮತ್ತೆ ನಾನು ಇನ್ನೊಂದು ವಿಷಯನ ಕೇಳೋದಕ್ಕೆ ಆಗೋದಿಲ್ಲ, ಆದ್ರಿಂದ ನೀವು ನನಗಾಗಿ ಒಂದು ವಿಷಯನ ಕೇಳ್ಬೋದಲ್ವಾ, ತಗೊಳ್ಳಿ. ನನಗೂ ಅವಳಿಗೂ ಮಧ್ಯದಲ್ಲಿ ಇರ್ತಾ ಇರುವ ಈ ಗಾತ್ರವಾದ ಇರಿಟೇಟ್ ಆದ ಲವ್ ಅನ್ನ ಇಲ್ದೇ ಇರೋ ರೀತಿ ಮಾಡ್ಬೇಡಿ, ಆ ರೀತಿ ಏನನ್ನಾದ್ರೂ ವರವನ್ನ ಕೇಳ್ಬಿಡಿ ಪ್ಲೀಸ್ ಅಂತ ಕೇಳ್ಕೊತಾನೆ. ಇಲ್ಲ ತಮ್ಮ, ನೀನು ಕೇಳಿರುವ ವರಕ್ಕೆ ಹಾಗೆ ಆಪೋಸಿಟ್ ಆಗಿ ರಿವರ್ಸ್ ಆಗಿ ಬೇರೆ ಯಾರಾದ್ರೂ ವರವನ್ನ ಕೇಳಿದ್ರೆ ಮೇ ಬಿ ನಿನ್ನ ವರ ಸ್ಟಾಪ್ ಆಗುತ್ತೆ ಅಂತ ಅನ್ಸುತ್ತೆ, ಗಿಲ್ವಾ ನೀನು ಸತ್ತೋದ್ರೆ ಕೂಡ ವರ ಸ್ಟಾಪ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೇ ಬಿ ಫೋನ್ ಅಲ್ಲಿ ಮಾತಾಡಿದ್ರಲ್ವಾ ಒಬ್ಬರು ಪರ್ಸನ್ ಇವನ ಜೊತೆಗೆ ಕಸ್ಟಮರ್ ಕೇರ್ ಅಂತ, ಮೇ ಬಿ ಇವರೇ ಅವರಾಗಿರ್ಬೋದಾ, ಯಾಕೆಂದ್ರೆ ಎಲ್ಲ ರೂಲ್ಸ್ ಅನ್ನು ಅವರು ಕರೆಕ್ಟ್ ಆಗಿ ಹೇಳ್ತಿದಾರಲ್ಲ. ಇದ್ರ ಕನ್ಫ್ಯೂಷನ್ ಅಲ್ಲಿ ಒಂದು ಸ್ಟಿಕ್ ಅನ್ನ ತಗೊಂಡು ಅಂಗಡಿಯನ್ನ ಬಿಟ್ಟು ಹೊರಡ್ತಾನೆ ಹುಡುಗ. ಏನೇ ಒಬ್ಬರು ಒಂದು ಸಲ ಮಾತ್ರವೇ ವರವನ್ನ ಕೇಳೋದಕ್ಕೆ ಆಗುತ್ತೆ ಅಂತ ಇದ್ರೂ ಕೂಡ ಆ ರೂಲ್ ಅನ್ನ ಬ್ರೇಕ್ ಮಾಡಿ ಆ ರೂಲ್ ಅನ್ನ ದಾಟಿ ಅವಳು ನಾನು ಇನ್ ಮುಂದೆ ಬರೀ ಫ್ರೆಂಡ್ಸ್ ಆಗೇ ಇರಬೇಕು ಅಂತ ವರವನ್ನ ಕೇಳಿ ಸ್ಟಿಕ್ ಅನ್ನು ಒಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಒಡೆದೋಗ್ತಿಲ್ಲ, ಏನೇ ಮಾಡಿದ್ರು ಅದನ್ನ ಮುರಿದಾಕೋಕೆ ಆಗ್ತಿಲ್ಲ. ಆದ್ರೆ ಲಾಸ್ಟ್ ಟೈಮ್ ಸ್ಟಿಕ್ ಅನ್ನ ಈಸಿಯಾಗಿ ಬಿಸ್ಕೆಟ್ ಅನ್ನು ಹೊಡೆಯೋ ರೀತಿ ಹೊಡೆದು ಬಿಟ್ಟ. ಇವಾಗ ಒಂದು ಜಾಗಕ್ಕೆ ಬರ್ತಾನೆ. ಎಲ್ಲಿಗೆ ಅಂತ ನೋಡಿದ್ರೆ ನಮ್ಮ ಫ್ರೆಂಡ್ ಹುಡುಗನ ಮನೆಗೇನೆ ಬಂದಿರ್ತಾನೆ. ಅವನ ಹತ್ರ ಫುಲ್ ಕನ್ಫ್ಯೂಸ್ಡ್ ಆಗಿ ಮಾತಾಡ್ತಿರ್ತಾನೆ. ಅವಳ ಬಿಹೇವಿಯರ್ ಅಲ್ಲಿ ಚೇಂಜಸ್ ಗೊತ್ತಾಗ್ತಿದೆಯೇನೋ, ನನ್ನ ಮೇಲೆ ಇಷ್ಟೊಂದು ಆಕ್ರೋಶವಾದ ಪ್ರೀತಿ ಇರ್ತಾ ಇರೋದು ಏನು ನಾರ್ಮಲ್ ಆದ ಲವ್ ಇಲ್ಲ ಕಣೋ, ನ್ಯಾಚುರಲ್ ಇಲ್ಲ, ನಿಜವಾದ ಪ್ರೀತಿ ಇಲ್ಲ, ಅವಳಿಗೆ ಏನಾಯ್ತು ಅಂತ ಇವನು ಗಾಬರಿ ಆಗ್ತಿರ್ತಾನೆ. ಯಾರು ಫ್ರೆಂಡ್ ಹುಡುಗ ಏನಿಲ್ಲ ಏನಿಲ್ಲ ಅವಳು ಚೆನ್ನಾಗಿನೇ ಇರ್ತಿದ್ದಾಳೆ, ಆದ್ರೆ ಒಂದು ವಿಷಯ ಅಂತ ಸ್ಟಾರ್ಟ್ ಮಾಡ್ತಾನೆ. ಆ ವರ ಕೊಡುವ ಕಡ್ಡಿಯನ್ನ ಅವನಿಗೆ ತೋರಿಸಿ ಈ ಕಡ್ಡಿಯನ್ನು ಒಂದು ವರವನ್ನ ಕೇಳಿ ಹೊಡೆದ್ರೆ ಮುರಿದ್ರೆ ಕೇಳಿದ ವರ ಹಾಗೆ ಸಿಗುತ್ತೆ ಅಂತ ಒಂದು ಅಂಗಡಿಯಲ್ಲಿ ಇಟ್ಟಿದ್ರು. ನಾನುವೇ ತಗೊಂಡೆ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಅವಳು ನನ್ನನ್ನೇ ತುಂಬಾನೇ ಪ್ರೀತಿಸಬೇಕು, ನನ್ನ ಮೇಲೆ ಜಾಸ್ತಿ ಲವ್ವಲ್ಲಿ ಇರಬೇಕು ಅಂತ ವರವನ್ನ ಕೇಳಿ ಈ ಕಡ್ಡಿಯನ್ನ ಮುರಿದೆ ಕಣೋ. ಅಯ್ಯೋ ಅವಾಗ್ಲಿಂದ ಶುರುವಾಯ್ತು ಗುರು ನನ್ನ ತಲೆಗೆ, ಆಗ್ಲಿಂದ ನನ್ನನ್ನು ಅಂಟ್ಕೋಬಿಟ್ಲು ಅಂತ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಏನು ಆಟ ಆಡ್ತಿದ್ಯಾ, ನನ್ನನ್ನು ನೋಡಿದ್ರೆ ಹೇಗ ಅನಿಸ್ತಿದೆ ಅಂತ ಫ್ರೆಂಡ್ ನಂಬ್ತಾ ಇಲ್ಲ. ಅವನನ್ನ ತಿರುಗಿಸಿ ಕ್ವಶನ್ ಮಾಡ್ತಿರ್ತಾನೆ. ನೋ ಫ್ರೆಂಡು ನಿಜವಾಗ್ಲೂ ಕಣೋ ಅಂತ ಎಷ್ಟೇ ಹೇಳಿದ್ರು ಫ್ರೆಂಡು ನಂಬ್ತಾ ಇಲ್ಲ. ಏನು ಇದು ನಿಜಾನ ಅಂತ ನಮ್ಮ ಹುಡುಗನ ಹತ್ರ ಇಂದ ಕಡ್ಡಿಯನ್ನ ಕಿತ್ಕೊಂಡು ಟೆನ್ಷನ್ ಆಗಿ ಕೇಳ್ತಿರ್ತಾನೆ ಫ್ರೆಂಡ್. ಲೋ ಹೌದು ಕಣೋ, ನಿಜವಾಗ್ಲೂ ಕಣೋ, ಪ್ರಾಮಿಸ್, ಗೊತ್ತಿಲ್ಲದೆ ನಾನು ಕೇಳ್ಕೊಬಿಟ್ಟೆ ಕಣೋ ಅಂತ ಹೇಳ್ತಿರ್ತಾನೆ. ಹೌದಾ, ಹಾಗಾದ್ರೆ ಇನ್ನೊಂದು ವರವನ್ನ ನೀನು ಕೇಳೋದು ತಾನೆ, ಅಷ್ಟೇ ತಾನೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅದು ಆಗೋದೇ ಇಲ್ಲ, ಒಬ್ಬರಿಗೆ ಒಂದೇ ಒಂದು ವರ ಮಾತ್ರವೇ ಸಿಗೋದು, ಇದರ ಮುಖಾಂತರ ನಾನು ಆಲ್ರೆಡಿ ಒಂದನ್ನು ಯೂಸ್ ಮಾಡ್ಬಿಟ್ಟೆ, ಇಲ್ಲಿ ನೋಡು ಇವಾಗ ನೀನು ಇದನ್ನ ಇಟ್ಟು ವರವನ್ನ ಕೇಳು, ದಯವಿಟ್ಟು ಒಂದೇ ಒಂದು ವರವನ್ನ ಮಾತ್ರ ಕೇಳು. ಇವನು ಈ ರೀತಿ ವರವನ್ನ ಕೇಳಿರ್ಲೇಬಾರ್ದಾಗಿತ್ತು ಅನ್ನೋ ರೀತಿ, ಹೇಗೆ ನನ್ನ ಫ್ರೆಂಡ್ ಈ ರೀತಿ ವರವನ್ನ ಕೇಳ್ದೇನೆ ಇದ್ದಿರ್ಬೋದಾಗಿತ್ತು, ಇವಾಗ ನಡೆದಿರೋದು ನಡಿದೇ ಇರೋ ರೀತಿ ಆಗ್ಬಿಡ್ಬೇಕು ಅನ್ನೋ ರೀತಿ ವರವನ್ನ ಕೇಳು, ಆವಾಗ ಎಲ್ಲವೇ ಸರಿ ಹೋಗ್ಬಿಡುತ್ತೆ. ಅವಳು ನಿನ್ನ ಜೊತೆ ಇದ್ರ ಮೇಲೆ ಖುಷಿಯಾಗಿರ್ತಾಳೆ, ನೀನು ಮತ್ತೆ ಅವಳು ಆವಾಗ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದಲ್ಲ, ಎಲ್ಲವೇ ನನಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹುಡುಗ ಎಷ್ಟೇ ಹೇಳಿದ್ರು ಇವಾಗ ಒಂದು ಕಾಮಿಡಿಯನ್ನ ಮಾಡ್ಬಿಡ್ತಾನೆ. ನೋಡಿ ಈ ಫ್ರೆಂಡ್ ಆ ವರದ ಸ್ಟಿಕ್ ಅನ್ನ ನಂಬ್ದೆ ಹೋಗಲು ಅಂತ ಹೇಳಿ ಈ ಜಾಗದಲ್ಲಿ $1 ಬಿಲಿಯನ್ ಹಣ ಮಳೆ ರೀತಿ ಸುರಿಬೇಕು ಅಂತ ವರವನ್ನ ಕೇಳಿ ಆ ಸ್ಟಿಕ್ ಅನ್ನ ಮುರಿದು ಬಿಡ್ತಾನೆ. ಏನು ನಡೆಯೋದಿಲ್ಲ ಅಂತ ನಾವು ಅನ್ಕೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ಹಾಗೆ ಮಳೆ ಸುರಿತಾ ಇರುತ್ತೆ. ಏನು ಮಳೆ, ಹಣದ ಮಳೆ. ಅದನ್ನೆಲ್ಲ ನೋಡಿ ಹೀರೋ ಅಪ್ಸೆಟ್ ಆಗ್ತಾನೆ, ಈ ರೀತಿ ವರವನ್ನ ವೇಸ್ಟ್ ಮಾಡ್ಬಿಟ್ಟಿಯಲ್ಲೋ ಅಂತ. ಅಂಗಡಿಯಲ್ಲಿ ಇದ್ದಿದ್ದು ಎರಡು, ಒಂದನ್ನೇ ಇವಾಗ ಫ್ರೆಂಡ್ ಯೂಸ್ ಮಾಡಿ ವೇಸ್ಟ್ ಮಾಡ್ಬಿಟ್ಟ. ಇನ್ನ ಬ್ಯಾಲೆನ್ಸ್ ಇರ್ತಾ ಇರೋದು ಒಂದು ಸ್ಟಿಕ್, ಅದನ್ನ ತಗೊಂಡು ನಮ್ಮ ಹುಡುಗ ಮನೆಗೆ ರಿಟರ್ನ್ ಬರ್ತಾನೆ. ಆ ಡೆಡ್ ಬಾಡಿಯನ್ನ ಏನನ್ನು ಮಾಡೋದಾಗಿ ಇವಳು ಹೇಳಿದ್ಲಲ್ವಾ, ಸೊ ಆ ಡೆಡ್ ಬಾಡಿಯ ಮೇಲೆ ಇರ್ತಿದ್ದ ಡ್ರೆಸ್ ಅನ್ನ ತಗೊಂಡು ಇವಳು ಹಾಕೊಂಡಿರ್ತಾಳೆ. ಆ ಡೆಡ್ ಬಾಡಿ ಅಲ್ಲಿರುವ ಒಂದು ರೂಮ್ ಅಲ್ಲಿ ಚೇರ್ ಮೇಲೆ ಬಿದ್ದಿರುತ್ತೆ. ಇವಾಗ ನಮ್ಮ ಹುಡುಗಿ ಇವಾಗ್ಲಾದ್ರೂ ನನ್ನನ್ನ ನಿನಗೆ ಇಷ್ಟವಾಗ್ತಿದ್ಯಾ, ನನ್ನನ್ನು ಯಾಕೋ ನಿನಗೆ ಇಷ್ಟವಾಗೋದಿಲ್ಲ, ನನ್ನನ್ನ ಬಿಟ್ಟು ಯಾಕೋ ನೀನು ಹೋಗ್ತಾ ಇದೀಯಾ, ಯಾಕೋ ನನ್ನನ್ನು ಇಷ್ಟವಾಗೋದಿಲ್ಲ ನಿನಗೆ ಅಂತ ಹೇಳಿ ತನಗೆ ತಾನೇ ಹೊಡ್ಕೊತಿರ್ತಾಳೆ. ಮುಖದಿಂದ ಹಾಗೆ ರಕ್ತ ಸುರಿತಿರುತ್ತೆ. ಜೊತೆಗೇನೆ ನಮ್ಮ ಫ್ರೆಂಡ್ ಹುಡುಗ ಕೂಡ ಬಂದಿರ್ತಾನೆ.
ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ. ಏನಾಯ್ತು, ಏನೋ ಪ್ರಾಬ್ಲಮ್, ನಾನು ಒಳಗಡೆ ಬರ್ಲಾ ಅಂತ ಹೊರಗಡೆಯಿಂದ ಕಿರ್ಚ್ಕೊತಿರ್ತಾನೆ. ಬಾರೋ ಒಳಗಡೆ ಬಾರೋ ಅಂತ ಹೇಳಿದ ತಕ್ಷಣ, ನಿನ್ನ ನನ್ನ ಮಧ್ಯೆ ಯಾರೇ ಬಂದ್ರು ಅವರನ್ನ ನಾನು ಕೊಂದ್ಬಿಡ್ತೀನಿ ಅಂತ ಹೇಳಿ ಕೊಳ್ತೀನಿ, ಸಾಯಿಸ್ತೀನಿ ಅಂತ ಕಿರ್ಚ್ತಿರ್ತಾಳೆ ಹುಡುಗಿ. ಆವಾಗ ಒಳಗಡೆ ಬಂದ ಫ್ರೆಂಡು, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಅಂತ ಹೇಳೋಷ್ಟ್ರಲ್ಲಿ ಫಟಾರ್ ಅಂತ ಅವನ ನೆತ್ತಿಗೆನೆ ಗಣ್ಣಿಂದ ಶೂಟ್ ಮಾಡಿ ಕೊಂದ್ಬಿಡ್ತಾಳೆ. ಅಷ್ಟೇ, ಫ್ರೆಂಡ್ ಅವನ ಕಥೆನೇ ಮುಗೀತು. ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ ತಕ್ಷಣ ಐ ಲವ್ ಯು ಅಂತ ಕಿರ್ಚ್ಕೊತಾನೆ ಹುಡುಗ. ಅದರ ನಂತರವೇ ಹುಡುಗಿ ಸೈಲೆಂಟೇ ಆಗ್ತಾಳೆ. ಓಹೋ, ಪ್ರೀತಿ, ಈ ಪ್ರೇಮ ಇದು ಎಷ್ಟು ಘೋರವಾಗಿದ್ದು ಅನ್ನೋದನ್ನ ತೋರಿಸಿದ್ದಾರೆ. ಅಯ್ಯೋ ನನ್ನ ಪ್ರೇಮಿ, ನನ್ನ ಮುದ್ದು, ನನ್ನ ಚಿನ್ನ, ನಿನ್ನ ನಾನು ತುಂಬಾನೇ ಲವ್ ಮಾಡ್ತಿದ್ದೀನಿ, ನನ್ನ ಸೌಂದರ್ಯವೇ, ನನ್ನ ಪ್ರಾಣವೇ ಅಂತ ಮಾತಾಡಿನೇ ಹುಡುಗಿಯನ್ನ ಹಾಗೆ ಸಮಾಧಾನ ಮಾಡ್ತಾನೆ. ಅವಳು ಬಿಡ್ತಾನೆ ಇಲ್ಲ. ಇದ್ರೂ ನಮ್ಮ ಹುಡುಗ ಹೇಗೋ ಅವಳ ಜೊತೆ ಮಾತಾಡಿ ಅವಳ ಹತ್ರ ಇರುವ ಗನ್ನನ ಕೈಗೆ ತಗೊಂಡು ಬಾತ್ರೂಮ್ ಒಳಗಡೆ ಹೋಗಿ ಕೂತ್ ಬಿಡ್ತಾನೆ. ಆವಾಗ ಕೂಡ ಹುಡುಗಿ, ಪ್ಲೀಸ್ ಡೋರ್ ಅನ್ನು ಓಪನ್ ಮಾಡು, ನಾನು ಒಳಗಡೆ ಬಂದ್ಬಿಡ್ತೀನಿ, ನಿನ್ನನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋದಕ್ಕೇನೆ ಆಗೋದಿಲ್ಲ, ನೀನು ಇಲ್ಲ ಅಂದ್ರೆ ನಾನು ಇಲ್ಲ ಅಂತ ಕಿರ್ಚ್ಕೊತಾನೆ ಇರ್ತಾಳೆ. ಒಂದು ನಿಮಿಷ ಟೈಮ್ ಅನ್ನು ಕೊಡೆ, ಸ್ವಲ್ಪ ಹೊತ್ತು ಇರೆ ಅಂತ ಹೇಳಿ ಗನ್ನನ ಎಲ್ಲಿ ಹೌಸಿಡೋದು ಅಂತ ಗೊತ್ತಾಗದೆ ಹಾಗೆ ವೆಕ್ಸ್ ಆಗಿ ನಿಂತಿರ್ತಾನೆ. ಫುಲ್ಲು ಯೋಚನೆ ಮಾಡ್ತಿರ್ತಾನೆ. ಸೊ ಇವಾಗ ಬೇರೆ ದಾರಿನೇ ಇಲ್ಲ, ಅವಳನ್ನ ನಾರ್ಮಲ್ ಮೋಡಿಗೆ ತರಬೇಕು ಅಂದ್ರೆ ನಮ್ಮನ್ನ ನಾವೇನೆ ಶೂಟ್ ಮಾಡಿ ಕೊಂದ್ಕೋಬೇಕು ಅಂತ ಡಿಸೈನ್ ಮಾಡ್ಕೋಬಿಟ್ಟ ಹುಡುಗ. ಆದ್ರಿಂದ ತನಗೆ ತಾನೇ ಶೂಟ್ ಮಾಡ್ಕೊಳ್ಳೋದಕ್ಕಾಗಿ ಗನ್ನನ ಅವನ ಎದೆಗೆ ಪಾಯಿಂಟ್ ಮಾಡಿ ಹಿಡಿತಾನೆ. ಭಯವಾಗ್ತಿರುತ್ತೆ. ಸರಿ ಬಾಯಿಗೆ ಇಟ್ಟು ಶೂಟ್ ಮಾಡ್ಕೊಳ್ಳೋನ್ವಾ ಅಂತ ನೋಡ್ತಾನೆ. ಆದ್ರೆ ಅದು ಆಗ್ತಾ ಇಲ್ಲ. ಫುಲ್ಲು ಹೆದರಿಕೆ, ಫುಲ್ಲು ಭಯ, ಜೀವದ ಭಯ. ಆಮೇಲೆ ಅವನ ಮನೆಯಲ್ಲಿ ತುಂಬಾನೇ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತಿದೆ ಅಲ್ವಾ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಬೇಕು ಕೂಡ ತಿನ್ಬಿಟ್ಟು ಸೋತೋಗ್ಬಿಡ್ತಲ್ಲ. ಸೊ ಆ ಮಾತ್ರೆಗಳನ್ನ ತಗೊಂಡು ತಿಂದ್ರೆ ನಾವು ಸೋತೋಗ್ಬಿಡ್ತೀವಲ್ವಾ ಅಂತ ಅನ್ಕೊಂಡು ಒಂದೊಂದು ಟ್ಯಾಬ್ಲೆಟ್ಸ್ ಆಗಿ ತಗೊಂಡು ತಿಂದು ಖಾಲಿ ಮಾಡ್ತಾನೆ. ಫೈನಲಿ ಇರೋ ಟ್ಯಾಬ್ಲೆಟ್ಸ್ ಡಬ್ಬಿ ಎಲ್ಲವನ್ನೂ ತಗೊಂಡು ಒಟ್ಟಿಗೆ ಬಾಯಿಗೆ ಸುರ್ಕೋತಾನೆ. ಅವನಿಗೆ ಹಾಗೆ ವಾಮಿಟ್ ಬರೋ ರೀತಿ ಆಗುತ್ತೆ. ಇದ್ರ ಕಂಟ್ರೋಲ್ ಮಾಡಿ ನುಂಗ್ಕೋತಾನೆ. ಹೇಗೂ ನಾವು ಸೋತೋಗ್ಬಿಟ್ರೆ ಈ ಪ್ರಾಬ್ಲಮ್ ಇಂದ ನಾವು ಲವ್ ಮಾಡಿದ ಹುಡುಗಿನಾದ್ರೂ ಹೊರಗಡೆ ಬಂದು ಆರಾಮಾಗಿರ್ತಾಳೆ ಅಂತ ಅನ್ಕೊಂಡೆ ಫುಲ್ ಟ್ಯಾಬ್ಲೆಟ್ಸ್ ಅನ್ನ ಖಾಲಿ ಮಾಡಿದಾನೆ. ಆಮೇಲೆ ಕೂಡ ಜೀವದ ಭಯ, ಅಳು ವಾಮಿಟ್ ಮಾಡೋದಕ್ಕಾಗಿ ಕೈ ಬೆರಳನ್ನೆಲ್ಲ ಬಾಯಿ ಒಳಗಡೆ ಬಿಟ್ಕೋತಾನೆ. ಏನು ಗುರು ಮಧ್ಯದಲ್ಲಿ ನಡೀತು, ಸಡನ್ ಆಗಿ ಸಾಯೋದಕ್ಕೆ ಹೋದವನು ಇವಾಗ ಅದನ್ನ ಬಿಟ್ಟು ಹೊರಗಡೆ ಬರ್ತಿದ್ದಾನಲ್ಲ ಅಂತ ನೋಡಿದ್ರೆ ಹುಡುಗಿಯನ್ನು ನೋಡಿ ಹೆದರಿ ಹೋದವನು ಇವಾಗ ಪ್ರೀತಿಯಿಂದ ಬಾತ್ರೂಮ್ ಅನ್ನ ಬಿಟ್ಟು ಆಚೆ ಬರ್ತಾನೆ. ಅವಳ ಹತ್ರ ಬಂದು ಅವಳನ್ನ ತಬ್ಬಿ ಅವಳಿಗೆ ಕಿಸ್ಸನ್ನ ಮಾಡ್ತಾನೆ. ಏನು ಗುರು ನಡೀತು ಇವಾಗ ಅಂತ ನಾವು ನೋಡಿದ್ರೆ ಕ್ಯಾಮ್ರಾ ಹಾಗೆ ಫೋಕಸ್ ಆಗಿ ಕೆಳಗಡೆ ಬರುತ್ತೆ. ಏನಾಗಿದೆ ಅಂತ ನೋಡಿ ಫೈನಲ್ ಆಗಿ ಅಲ್ಲಿ ಬ್ಯಾಲೆನ್ಸ್ ಇರ್ತಾ ಇದ್ದ ಸ್ಟಿಕ್ ಆ ಜಾಗದಲ್ಲಿ ಮುರಿದಿರುತ್ತೆ. ಅಂದ್ರೆ ಏನರ್ಥ, ಈ ನಮ್ಮ ನಿಕ್ಕಿ ಹುಡುಗಿ ಡೆವಿಲ್ ಅವರು ಅವಳು ವರವನ್ನ ಕೇಳ್ಬಿಟ್ಟಿದ್ದಾಳೆ, ಅವನು ನನ್ನನ್ನ ತುಂಬಾನೇ ಲವ್ ಮಾಡ್ಬೇಕು ಅಂತ. ಸೊ ಆ ಪ್ರೀತಿಯ ಜೊತೆಗೆ ಆ ಲವ್ ಜೊತೆಗೆ ಹೊರಗಡೆ ಬಂದ ಹುಡುಗ. ಆದ್ರೆ ಇವಾಗ ಪ್ರಾಬ್ಲಮ್ ಏನು ಅಂದ್ರೆ ಆಲ್ರೆಡಿ ಇವನು ತುಂಬಾನೇ ಟ್ಯಾಬ್ಲೆಟ್ಸ್ ಅನ್ನ ತಿನ್ಬಿಟ್ಟಿದ್ದಾನೆ ಅಲ್ವಾ. ಅದು ಇವಾಗ ಕೆಲಸ ಮಾಡೋದಕ್ಕೆ ಶುರುವಾಗ್ಬಿಟ್ಟಿದೆ. ನಿಧಾನಕ್ಕೆ ಬಾಯಿಂದ ಬಬಲ್ಸ್ ಎಲ್ಲ ಬಂದು ಸ್ಟೇಜ್ ಅಲ್ಲಿ ಬಿದ್ದಿರ್ತಾನೆ ಹುಡುಗ. ಎಲ್ಲಿ ಅವಳ ಮಡಿಲ ಮೇಲೇನೆ. ಇಲ್ಲ ನೋ, ಈ ರೀತಿ ಆಗ್ಲೇಬಾರ್ದಾಗಿತ್ತು, ನೋ ವೇ ಅಂತ ಕೈಗೆ ಗನ್ನನ ತಗೊಂಡು ತನ್ನನ್ನು ತಾನೇ ಶೂಟ್ ಮಾಡಿ ಕೊಂದ್ಕೊಳ್ಳೋಣ ಅಂತ ಡಿಸೈನ್ ಮಾಡಿ ನಮ್ಮ ಹುಡುಗಿ ಬಾಯಿ ಒಳಗಡೆ ಗನ್ನನ ಇಟ್ಟು ಟ್ರಿಗರ್ ಅನ್ನ ಪ್ರೆಸ್ ಮಾಡೋಣ ಅಂತ ಹೋಗ್ತಾಳೆ. ನೋಡಿ ಕರೆಕ್ಟ್ ಆಗಿ ಯಾವ ಸಮಯಕ್ಕೆ ನಮ್ಮ ಹುಡುಗ ಸತ್ತೋಗ್ಬಿಡ್ತಾನೆ. ಅವನು ಸತ್ತಿದ ತಕ್ಷಣ ಇವಳು ಆ ವರದಿಂದ ಹೊರಗಡೆ ಬಂದ್ಬಿಟ್ಟಿದ್ದಾಳೆ. ವರನ ಶಾಪನ ಏನೋ ಹೊರಗಡೆ ಬಂದ್ಬಿಟ್ಲು. ಎರಡು ವರವೇ ಬ್ರೇಕ್ ಆಗ್ಬಿಟ್ಟಿದೆ. ಇವನು ಕೇಳಿದ ವರನೂ ಆಗ್ಲಿ, ಅವಳು ಕೇಳಿದ ವರನೂ ಆಗ್ಲಿ. ಸೊ ಸಂಬಂಧಪಟ್ಟ ಇಬ್ಬರಲ್ಲಿ ಒಬ್ಬರು ಸಾಯ್ಬೇಕಾದ್ರೆ ಆಮೇಲೆ ಕಾನ್ಶಿಯಸ್ ಗೆ ಬಂದಿದ್ದ ನಮ್ಮ ಹುಡುಗಿ ಇವನು ಏನಕ್ಕೆ ನನ್ನ ಮಡಿಲ ಮೇಲೆ ಮಲಗಿದ್ದಾನೆ ಅಂತ ಅವನನ್ನ ಹಿಡಿದು ಕೆಳಗಡೆ ತಳ್ಬಿಟ್ಟು ಅಯ್ಯೋಯ್ಯೋ ಇಷ್ಟೊಂದೆಲ್ಲ ಆಗ್ಬಿಟ್ಟಿದೆಯಲ್ಲ, ಓ ಮೈ ಗಾಡ್ ಅಂತ ಬಿದ್ದು ಅಳ್ತಿರ್ತಾಳೆ. ಅವಳು ಕಿರ್ಚಿ ಅಳುವ ಸದ್ದು ಹಾಗೂ ಹೀಗೂ ನಮ್ಮ ಕಿವಿಗೇನೆ ಒಂದ್ ರೀತಿ ಮಾಡ್ತಿರುತ್ತೆ. ಸೊ ಅವಳ ಅಳುವಿನ ಜೊತೆಗೇನೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ತನ್ನ ಲವ್ ಅನ್ನ ನಾವು ಎಷ್ಟೋ ನಾರ್ಮಲ್ ಆಗಿ ಎಷ್ಟೋ ಲವ್ ಮೂವಿಗಳನ್ನ ನೋಡ್ಬಿಟ್ಟಿದೀವಿ. ಆದ್ರೆ ಈ ಪ್ರೇಮ, ಈ ಲವ್, ಓಹೋ ಕ್ರೂರ. ಇದ್ರು ನಮ್ಮ ಇಂಡಿಯಾದಲ್ಲಿ, ಅದ್ರಲ್ಲೂ ನಮ್ಮ ಸೌತ್ ಇಂಡಿಯಾದಲ್ಲಿ ವಾರಕ್ಕೆಲ್ಲಿ ಸ್ಟಿಕ್ ಅನ್ನೆಲ್ಲ ಮುರಿದೋಕೋದೇ ಬೇಕಾಗಿಲ್ಲ. ನಮ್ಮ ರಿಯಲ್ ಲೈಫ್ ಅಲ್ಲಿ, ನಮ್ಮ ನಿಜ ಲೈಫ್ ಅಲ್ಲಿ ಡೈಲಿ ಇದೇನೆ ನಡೀತಿರೋದು. ನಮಗೊಂದು ಫೋನ್ ಬರೋಂಗಿಲ್ಲ, ಮೆಸೇಜ್ ಬರೋಂಗಿಲ್ಲ. ಯಾಕೆ ಇನ್ಸ್ಟಾದಲ್ಲಿ ಒಂದು ಹುಡುಗಿ ಫೋಟೋ ಬಂದ್ಬಿಡಬಾರ್ದು? ಇವ್ರುಗಳು ಕಾಲ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಲ್ ಪಿಕ್ ಮಾಡೋದಕ್ಕೆ ಲೇಟ್ ಆಗ್ಬಿಟ್ರೆ ಮುಗಿತು ನಮ್ ಕತೆ. ಇದು ಹುಡುಗರಿಗೆ ಮಾತ್ರ ನಡೆಯೋದಿಲ್ಲ, ಕೆಲವೊಂದು ಹುಡುಗಿಯರಿಗೂ ನಡೀತಿದೆ ಅನ್ಸುತ್ತೆ. ಕೆಲವೊಂದು ಬಾಯ್ ಫ್ರೆಂಡ್ಸ್ ಹೀಗೇನೆ ತುಂಬಾನೇ ಸೆಲ್ಫಿಶ್ ಆಗಿರ್ತಾರೆ. ಲವ್ ಅನ್ನ ಹೆಸರನ್ನ ಇಟ್ಕೊಂಡು ಟಾರ್ಚರ್ ನ ಮಾಡ್ತಿರ್ತಾರೆ. ಯಾರ್ಯಾರು ಇದನ್ನ ಅಗ್ರಿ ಮಾಡ್ತೀರಾ ಕಮೆಂಟ್ ಮಾಡಿ. ಮತ್ತೆ ಈ ಮೂವಿ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅತಿ ಆಸೆ ಗತಿ ಕೇಡು. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.